ಕನ್ನಡ ನ್ಯೂಸ್ ಡಿಎನ್ಎಗೆ ಸ್ವಾಗತ. ನಾನು ಪ್ರವೀಣ್ ಕುಂಬಾರ್. ಇವತ್ತಿನ ಕನ್ನಡ ನ್ಯೂಸ್ ಡಿಎನ್ಎಯಲ್ಲಿ 5 ಪ್ರಮುಖ ಸುದ್ದಿಗಳನ್ನು ವಿಶ್ಲೇಷಣೆ ಮಾಡ್ತಾ ಹೋಗೋಣ. ಆ 5 ಸುದ್ದಿಗಳ ಪೈಕಿ ಮೊದಲ ಸುದ್ದಿ ಅಮೆರಿಕ ಮತ್ತು ಇರಾನ್ ನಡುವೆ ಆಗ್ತಾ ಇರುವಂತಹ ಬೆಳವಣಿಗೆಗಳ ಬಗ್ಗೆ ಇದೆ. ನಮಗೆಲ್ಲ ಗೊತ್ತಿದೆ, ಜೂನ್ 19ನೇ ತಾರೀಕಿಗೆ ಸ್ವಿಟ್ಜರ್ಲ್ಯಾಂಡ್ನ ಜಿನೇವಾದಲ್ಲಿ ಮಾತುಕತೆ ಅಂತ ನಿರ್ಣಯ ಆಗಿತ್ತು. ಅದಕ್ಕಿಂತ 2 ದಿನಗಳ ಮೊದಲೇ ಫ್ರಾನ್ಸ್ನಲ್ಲಿ ಡೊನಾಲ್ಡ್ ಟ್ರಂಪ್ ಅದಕ್ಕೆ ಸಹಿ ಹಾಕಿದ್ದು. ಅದಾದ ನಂತರ ಎಲ್ಲ ಬೆಳವಣಿಗೆಗಳ ಬಗ್ಗೆ ಮಾಹಿತಿ ಇದೆ. ಆದರೆ ಈ ಫ್ರಾನ್ಸ್ನಲ್ಲಿ ಸಹಿ ಹಾಕೋದಕ್ಕಿಂತ ಮೊದಲು ಕೆಲವೊಂದಿಷ್ಟು ಬೆಳವಣಿಗೆಗಳಾಗಿತ್ತು ಅಮೆರಿಕ ಮತ್ತು ಇರಾನ್ ನಡುವಿನ ಈ ಒಪ್ಪಂದದ ಭಾಗವಾಗಿ. ಯಾರ್ಯಾರು ಕೆಲಸ ಮಾಡಿದ್ರು? ಒಂದು, ಪಾಕಿಸ್ತಾನ ಕೆಲಸ ಮಾಡಿತ್ತು. ಅದಾದ ನಂತರ ಇರಾನ್ನ ನೆರೆಯ ರಾಷ್ಟ್ರ ಒಮಾನ್ ಕೂಡ ಕೆಲಸ ಮಾಡಿತ್ತು. ಅದರ ಜೊತೆಗೆ ಕುವೈತ್ ಕೂಡ ಕೆಲಸ ಮಾಡಿತ್ತು. ಕುವೈತ್ನ ದೋಹಾದಲ್ಲಿ ಇದರೆಲ್ಲದರ ಬಗ್ಗೆ ಬೆಳವಣಿಗೆಗಳಾಗಿತ್ತು. ಆದರೆ ಈ ಬೆಳವಣಿಗೆಗಳಾದ ನಂತರ, ಒಪ್ಪಂದವೂ ಕೂಡ ಆದ ನಂತರವೂ ಕೂಡ 60 ದಿನಗಳ ಅಬ್ಸರ್ವೇಷನ್ ಪೀರಿಯಡ್ ಅಂತೆಲ್ಲ ಚರ್ಚೆಗಳಾಗಿತ್ತು. ಆದರೆ ದಾಳಿಗಳೆಲ್ಲವೂ ಕೂಡ ದಾಳಿಗಳ ನಿಲ್ಲಿಲ್ಲ. ಈ ದಾಳಿಯ ಬದಲಾಗಿ ದಾಳಿಗೆ ಪ್ರತಿ ದಾಳಿಗಳೆಲ್ಲವೂ ಕೂಡ ಶುರುವಾಗಿದ್ದನ್ನು ನಾವು ನೋಡಿದ್ವಿ. ಇದೀಗ ಒನ್ಸ್ ಅಗೇನ್ ಇರಾನ್ನ ಮಧ್ಯಸ್ಥಿಕೆದಾರನಾಗಿರುವಂತಹ, ಅಂದರೆ ಅಮೆರಿಕ ಮತ್ತು ಇರಾನ್ನ ಮಧ್ಯಸ್ಥಿಕೆದಾರನಾಗಿರುವಂತಹ ಕತಾರ್ನ ಜೊತೆಗೆ ಮಾತುಕತೆಯನ್ನು ನಡೆಸುವುದಕ್ಕೆ ಅಮೆರಿಕಾದ ಒಂದು ನಿಯೋಗ ಎಲ್ಲಿಗೆ ಬಂದಿದೆ? ಕತಾರ್ನ ದೋಹಾಕ್ಕೆ ಬಂದಿಳಿದಿದೆ. ಅದರಲ್ಲಿ ಡೊನಾಲ್ಡ್ ಟ್ರಂಪ್ ಅವರ ಅಳಿಯ ಇದ್ದಾರೆ, ರಾಜತಾಂತ್ರಿಕ ಅಧಿಕಾರಿಗಳು ಕೂಡ ಇದ್ದಾರೆ, ಎಲ್ಲವೂ ಕೂಡ. ಹಾಗಾದರೆ ಈ ಮಾತುಕತೆಯಲ್ಲಿ ಇರಾನ್ ಭಾಗವಹಿಸ್ತಾ ಇಲ್ಲ. ಇರಾನನ್ನು ಹೊರಗಿಟ್ಟು ತಮ್ಮ ನಿಲುವುಗಳನ್ನು ಕತಾರ್ ಮುಖಾಂತರ ಇರಾನ್ಗೆ ಹೇಳುವಂತಹ ಪ್ರಯತ್ನವನ್ನು ಈ ನಿಯೋಗ ಮಾಡ್ತಾ ಇದೆ. ಹಾಗಾದರೆ ಏನು ಬೆಳವಣಿಗೆ ಆಯಿತು? ಒಂದು. ಎರಡನೇದ್ದು, ಪ್ರಧಾನಿ ನರೇಂದ್ರ ಮೋದಿ ಇರಾನ್ನ ಅಧ್ಯಕ್ಷರಿಗೆ ಕರೆ ಮಾಡಿ ಮಾತನಾಡಿದ್ದಾರೆ. ಹಾಗಾದರೆ ಭಾರತದ ಪ್ರಧಾನಿಗಳು ಅಯತಲ್ಲಾ ಅಲಿ ಖಮೇನಿ ಅವರ ಅಂತ್ಯಕ್ರಿಯೆಯಲ್ಲಿ ಭಾಗವಹಿಸ್ತಾರಾ? ಏನೆಲ್ಲ ಮಾತುಕತೆಗಳಾಯಿತು? ಇದೇ ಕನ್ನಡ ನ್ಯೂಸ್ ಡಿಎನ್ಎ ಮೊದಲ ಸುದ್ದಿ, ಅಮೆರಿಕ ವರ್ಸಸ್ ಇರಾನ್. ಮಾತುಕತೆ 14 ಪ್ರಸ್ತಾವನೆಗಳನ್ನು ನಾವು ಕೊಡ್ತೀವಿ, ಅದನ್ನು ಒಪ್ಪಿಕೊಳ್ಳಬೇಕು ಅಂತ. ನೋ, ಹಾರ್ಮುಜ್ ಜಲಸಂಧಿಯ ಉಸಾಬರಿಗೆ ನೀವು ಯಾವುದೇ ಕಾರಣಕ್ಕೂ ಬರಬಾರದು ಅಂತ ಅವರ ವಾದ. ಈ ವಾದ ಪ್ರತಿವಾದಗಳ ನಡುವೆ ಒನ್ಸ್ ಅಗೇನ್ ಹಾರ್ಮುಜ್ ಜಲಸಂಧಿಯಲ್ಲಿ ಒಮಾನ್ ಮತ್ತು ಇರಾನ್ನವರು ಸೇರಿಕೊಂಡು ಟೋಲ್ನ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ. ಟೋಲ್ನ ವಿಚಾರ ಮತ್ತೊಮ್ಮೆ ಪ್ರಸ್ತಾಪಕ್ಕೆ ಬಂದಿದೆ. ಒಮಾನ್ ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಪಟ್ಟಿಯನ್ನು ಪರಿಷ್ಕರಣೆ ಮಾಡುವ ಮುಖಾಂತರ ಅಮೆರಿಕ ಕಳಿಸಿಕೊಟ್ಟಿದೆ. ಅಮೆರಿಕದ ಜೊತೆಗೆ ಪಾಶ್ಚಿಮಾತ್ಯ ದೇಶಗಳಿಗೂ ಕೂಡ ಅದನ್ನು ಕಳಿಸಿಕೊಟ್ಟಿದೆ. ನಾವು ಹಿಂಗೆ ಮಾಡಬೇಕು ಅಂತ ಆಲೋಚನೆ ಮಾಡಿದ್ದೀವಿ, ಏನು ಅಂತ ಅದಕ್ಕೊಂದು ಎಕ್ಸಾಂಪಲ್ಲಿನ ಉದಾಹರಣೆಯ ಸಮೇತ ಅವರು ಕಳಿಸಿಕೊಡೋ ಪ್ರಯತ್ನವನ್ನು ಮಾಡಿದ್ದಾರೆ. ಇದು ಅಮೆರಿಕ ಮತ್ತು ಇರಾನ್ನ ನಡುವೆ ನಡೀತಾ ಇರುವಂತಹ ಯುದ್ಧದ ಪರಿಸ್ಥಿತಿಯ ಸಂದರ್ಭಗಳು. ಇದರ ಜೊತೆಗೆ ದೋಹಾದಲ್ಲಿ ಮಾತುಕತೆಯಂತೆ. ಈ ದೋಹಾದ ಮಾತುಕತೆಗಳು ಫಲಪ್ರದ ಆಗುತ್ತಾ, ಕೇವಲ ನಾಟಕವಾಗಿ ಪರಿಣಾಮ ಆಗುತ್ತಾ, ಅಥವಾ ಅಂತಿಮ ಮುದ್ರೆಯನ್ನು ಹಾಕುವ ಪ್ರಯತ್ನವನ್ನು ಈ ರಾಜತಾಂತ್ರಿಕರು ಅಥವಾ ಅಮೆರಿಕಾದ ಈ ನಿಯೋಗ ಏನಾದರೂ ಮಾಡುತ್ತಾ? ಏನೇನು ಬೆಳವಣಿಗೆ ಆಯಿತು? ಡೀಟೇಲ್ಸ್ ನೋಡ್ತಾ ಹೋಗೋಣ. ಅಮೆರಿಕಾದ ಜೊತೆಗೆ ನೇರ ಮಾತುಕತೆ ಇಲ್ಲ. ದೋಹಾಕ್ಕೆ ಬಂದಿಳಿದಿದ್ದಾರೆ ಟ್ರಂಪ್ ಆತ ಜಾರೆಡ್ ಕುಶ್ನರ್ ಅವರ ನಿಯೋಗ. ದೋಹಾಕ್ಕೆ ಬಂದ್ರವರು, ಅವರದ್ದೊಂದು ನಿಯೋಗ ದೋಹಾಕ್ಕೆ ಬಂದು ಮಾತುಕತೆಯನ್ನು ನಡೆಸುವ ಪ್ರಯತ್ನ. ಅಮೆರಿಕದ ಪ್ರತಿನಿಧಿಗಳ ಜೊತೆಗೆ ಸಭೆಯನ್ನು ಇರಾನ್ ಅವರು ನಿರಾಕರಿಸಿದ್ರು. ಅಂತಿಮ ಕರಡು ಸಿದ್ಧ ಆಗುವ ತನಕವೂ ಕೂಡ ಅಣು ಕೇಂದ್ರಗಳ ತಪಾಸಣೆ ಇಲ್ಲ ಅಂತ ಮಧ್ಯಸ್ಥಿಕೆದಾರರ ಮುಖಾಂತರವೇ ಸಂವಹನವನ್ನು ನಡೆಸುವುದಕ್ಕೆ ಇರಾನ್ ಅವರೆಲ್ಲ ಪ್ರಯತ್ನವನ್ನು ಪಡ್ತಾ ಇದ್ದಾರೆ. ಟ್ರಂಪ್ ಅವರ ಅಳಿಯ ಮತ್ತು ಹಿರಿಯ ರಾಜತಾಂತ್ರಿಕ ಸಲಹೆಗಾರ ಜೆರೆಡ್ ಕುಶ್ನರ್ ಮತ್ತು ಮಧ್ಯಪ್ರಾಚ್ಯದ ವಿಶೇಷ ರಾಯಭಾರಿ ಸ್ಟೀವ್ ವಿಟ್ಕಾಪ್ ಅವರ ನಿಯೋಗ ದೋಹಾಕ್ಕೆ ಬಂದಿಳಿತು. ಕತಾರ್ನ ದೋಹಾಕ್ಕೆ ಬಂತು. ಕತಾರ್ನ PM ಶೇಖ್ ಮೊಹಮ್ಮದ್ ಬಿನ್ ಅಬ್ದುಲ್ ರೆಹಮಾನ್ ಅಲ್ ಥಾನಿ ಇವರನ್ನ ಭೇಟಿ ಮಾಡ್ತಾರಂತೆ. ಇವರ ಭೇಟಿಯ ಮುಖಾಂತರ ಕೆಲವೊಂದಿಷ್ಟು ವಿಚಾರ ಬಗ್ಗೆ ಪ್ರಸ್ತಾಪವನ್ನು ಮಾಡ್ತಾರೆ ಅಂತ. ಯಾವ್ಯಾವ ವಿಚಾರ? ಅಮೆರಿಕ ಮತ್ತು ಇರಾನ್ನ ಉದ್ವಿಗ್ನತೆ ಶಮನ ಮಾಡೋದ್ರ ಬಗ್ಗೆ ನೀವು ಮಧ್ಯಸ್ಥಿಕೆ ವಹಿಸಿದ್ದೀರಿ, ಮತ್ತಷ್ಟು ಇದನ್ನು ತಿಳಿ ಹೇಳಬೇಕು ಅಂತ ಯಾರು ಹೇಳ್ತಾರೆ? ಈ ಕತಾರ್ನ PMಗೆ ಹೇಳೋ ಪ್ರಯತ್ನ ಆಗುತ್ತಂತೆ. ಒಂದು. ಎರಡನೇದ್ದು, ಲೆಬನಾನ್ ಕದನ ವಿರಾಮದ ಸ್ಥಿರತೆ. ಹೆಜ್ಬುಲ್ಲಾ ವರ್ಸಸ್ ಇಸ್ರೇಲ್ ನಡುವೆ ಲೆಬನಾನ್ನ ಗಡಿಗಳಲ್ಲಿ ಏನು ಬೆಳವಣಿಗೆಗಳಾಗ್ತಾ ಇದೆ, ಆ ಬೆಳವಣಿಗೆಗಳ ಸಂಬಂಧಪಟ್ಟಂತೆ ಇವು ಕೂಡ ಮಾತುಕತೆ ನಡೆಸ್ತಾರಂತೆ. ಮೂರನೇ ಬೆಳವಣಿಗೆ, ಇರಾನ್ ಈ ಸಭೆಯಲ್ಲಿ ನೇರವಾಗಿ ಭಾಗವಹಿಸ್ತಾ ಇಲ್ಲ.
ಯಾಕೆ ಅನ್ನೋ ಕಾರಣಕ್ಕೆ ಅಂತ ಹೇಳಿದ್ರೆ ನಾವು ಅಮೆರಿಕಾದ ಜೊತೆಗೆ ನಾವು ನೇರವಾಗಿ ಮಾತನಾಡೋದಿಲ್ಲ. ನಮ್ಮ ಬೇಡಿಕೆಗಳು, ನಮ್ಮ ಒಪ್ಪಂದದ ಮಾತುಕತೆಗಳು ಎಲ್ಲವನ್ನೂ ಕೂಡ ಮಧ್ಯಸ್ಥಿಕೆದಾರನ ಮುಖಾಂತರ ನಾವು ತಿಳಿಸಿ ಹೇಳ್ತೀವಿ ಅನ್ನುವಂಥ ಪ್ರಯತ್ನದ ಭಾಗವಾಗಿ ಇರಾನ್ ಈ ಸಭೆಯಿಂದ ದೂರ ಉಳಿದಿದೆ. ನಾಲ್ಕನೇ ಬೆಳವಣಿಗೆ ಏನು ಅಂತ ಹೇಳಿದ್ರೆ ಈ ಹಾರ್ಮುಜ್ ಜಲಸಂಧಿಯ ವಿವಾದದ ಬಗ್ಗೆ ಚರ್ಚೆಗಳಾಗುತ್ತೆ ಅಂತ. ಈ ಒಮಾನ್ ಮತ್ತು ಇರಾನ್ನವರು ಸೇರಿಕೊಂಡು ಅಲ್ಲಿ ಟೋಲನ್ನು ವಿಧಿಸ್ತಾ ಇರುವಂತಹ ಒಂದು ಸಂಗತಿ. ಎರಡನೇದ್ದು, ಹಾರ್ಮುಜ್ ಜಲಸಂಧಿಯ ಕರಾವಳಿ ಭಾಗದಲ್ಲಿ ಒಮಾನ್ನ ಪ್ರಾದೇಶಕ್ಕೆ ಅನುಗುಣವಾಗಿ ಒಮಾನ್ ತನ್ನದೇ ಆದಂತಹ ಒಂದು ಸಣ್ಣದಾದಂತಹ ಜಲಸಂಧಿಯನ್ನು ನಿರ್ಮಾಣ ಮಾಡಿಕೊಂಡು ಅಲ್ಲಿ ವಾಣಿಜ್ಯ ಹಡಗುಗಳಿಗೆ ಹೋಗೋದಕ್ಕೆ ಅವಕಾಶವನ್ನು ಕೊಟ್ಟಿತ್ತು. ಅದರ ವಿರುದ್ಧವಾಗಿ ಇರಾನ್ ಕೆಲವೊಂದಿಷ್ಟು ಹಡಗುಗಳ ಮೇಲೆ ದಾಳಿ ಮಾಡಿತ್ತು. ಅಮೆರಿಕ ಒನ್ಸ್ ಅಗೇನ್ ಇರಾನ್ನ ಮೇಲೆ ದಾಳಿ ಮಾಡಿತ್ತು. ಒಮಾನ್ನ ಈ ರಾಜತಾಂತ್ರಿಕ ನಡೆ ಇದು ಅಕ್ಷಮ್ಯ ಅಪರಾಧ ಅಂತ ಇರಾನ್ ಅವರು ಹೇಳ್ತಾ ಇದ್ದಾರೆ. ಅಂದ್ರೆ ಪ್ರತ್ಯೇಕವಾಗಿ ತನ್ನದೇ ಆದಂತಹ ಒಂದು ಮಾರ್ಗವನ್ನು ಬಳಕೆ ಮಾಡಿಕೊಂಡು ಆ ಮಾರ್ಗದ ಮುಖಾಂತರ ಹಾರ್ಮುಜ್ ಜಲಸಂಧಿಯ ಹತ್ತಿರವೇ ಈ ಹಡಗುಗಳು ಹೋಗುವಂತೆ ಅವಕಾಶವನ್ನು ಮಾಡಿಕೊಟ್ಟಿರೋದು ಇದೊಂದು ಅಪರಾಧ, ಅದು ನನ್ನ ಒಟ್ಟಾರೆ ಬೆಳವಣಿಗೆಗೆ ಹೊಡೆತ ಬೀಳುತ್ತೆ ಅಂತ ಇರಾನ್ನವರ ವಾದ ಇದೆ. ಇದರ ಬಗ್ಗೆಯೂ ಕೂಡ ಚರ್ಚೆ ಆಗುತ್ತೆ ಅಂತ. ಮೂರನೇದ್ದು ಅಥವಾ ಕೊನೆಯದಾಗಿ ನಾವು ವಿಶ್ಲೇಷಣೆ ಮಾಡೋದಾದರೆ, ಈ ಒಪ್ಪಂದ ಆಗುವಂತಹ ಸಮಯದಲ್ಲಿ ಇರಾನ್ ಮತ್ತು ಅಮೆರಿಕದ ನಡುವೆ ಅವರು ಏನು ಹೇಳಿದ್ರು, ಅಂತಾರಾಷ್ಟ್ರೀಯ ಪರಮಾಣು ಸಂಸ್ಥೆ ಇರಾನ್ನ ಪರಮಾಣು ಕೇಂದ್ರಗಳಿಗೆ ಅವಕಾಶವನ್ನು ಮಾಡಿಕೊಡಬೇಕು, ಅವರು ತಪಾಸಣೆಗೆ ಅವಕಾಶವನ್ನು ಮಾಡಿಕೊಡಬೇಕು ಅಂತ ಅವ್ರು ಹೇಳಿದರು. ಅದಕ್ಕೆ ಪ್ರತಿಕ್ರಿಯೆಯಾಗಿ ಅಂತಾರಾಷ್ಟ್ರೀಯ ಪರಮಾಣು ಸಂಸ್ಥೆಯ ಮುಖ್ಯಸ್ಥ ರಾಫೆಲ್ ಗ್ರೋಸಿ ಒಂದು ಹೇಳಿಕೆಯನ್ನು ಕೊಟ್ಟರು. ಇಲ್ಲ, ಅಮೆರಿಕ ಮತ್ತು ಇರಾನ್ ನಡುವೆ ಇಂಥದ್ದೊಂದು ಮಾತುಕತೆ ಆಗಿದೆ, ಆ 14 ಅಂಶಗಳಲ್ಲಿ ಅಂತಾರಾಷ್ಟ್ರೀಯ ಅಧಿಕಾರಿಗಳು ಭೇಟಿ ಕೊಡೋದು ಕೂಡ ಸಹ ಇದೆ, ಒಂದು ಶೀಘ್ರದಲ್ಲಿ ನಾವು ಇರಾನ್ಗೆ ಭೇಟಿಯನ್ನು ಕೊಡ್ತೀವಿ ಅಂತ. ಇರಾನ್ ಅವರದಕ್ಕೆ ತಿರಸ್ಕಾರ ಮಾಡಿದ್ರು, ನಾವು ಯಾವುದೇ ಕಾರಣಕ್ಕೂ ಕೊಡಲ್ಲ ಅಂತ. ಇರಾನ್ ಏನು ಹೇಳ್ತಾ ಇದೆ, ಅಮೆರಿಕ ಮತ್ತು ಇರಾನ್ ನಡುವೆ ಅಂತಿಮ ಒಪ್ಪಂದದ ಮಾತುಕತೆಗಳು ಮತ್ತು ನಮ್ಮ ಮೇಲೆ ಇರುವಂತಹ ನಿರ್ಬಂಧಗಳು ಸಂಪೂರ್ಣವಾಗಿ ತೆರೆಯುವ ತನಕವೂ ಕೂಡ ಯಾವುದೇ ಅಧಿಕಾರಿಗಳಿಗೆ ನಾವು ಅವಕಾಶವನ್ನು ಕೊಡೋದಿಲ್ಲ ಅಂತ ಹೇಳ್ತಿದ್ದಾರೆ. ಇದು ಒಟ್ಟಾರೆ ನಿಯೋಗದ ಬೆಳವಣಿಗೆ ಆಗಿದೆ. ಇದು ಒಂದು. ಎರಡನೇದೇನು ಅಂತ ಹೇಳಿದ್ರೆ, ಹಾರ್ಮುಜ್ ಜಲಸಂಧಿಯ ಮೇಲೆ ಇರಾನ್ ಟೋಲ್ನ ತಂತ್ರ ಅಂತೆ. ನಾವು ಅನೇಕ ಬಾರಿ ಈ ಟೋಲ್ನ ವಿಚಾರದ ಬಗ್ಗೆ ಚರ್ಚೆ ಮಾಡಿದ್ದೀವಿ. 16 ಕೋಟಿ ರೂಪಾಯಿ ಟೋಲನ್ನು ವಿಧಿಸೋದಕ್ಕೆ ಇದೇ ಇರಾನ್ ಮುಂದಾಗಿತ್ತು. ಯಾವ್ಯಾವುದರ ಮುಖಾಂತರ? ಅದಕ್ಕಾಗಿಯೇ ಒಂದು ಏಜೆನ್ಸಿಯನ್ನು ಅವರು ತಯಾರು ಮಾಡಿಕೊಂಡಿದ್ರು. ಆ ಏಜೆನ್ಸಿಯ ಮುಖಾಂತರ ಕೆಲವೊಂದಿಷ್ಟು ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡಬೇಕಾಗಿತ್ತು. ಈ ಪ್ರಶ್ನೆಗೆ ಉತ್ತರ ತೃಪ್ತಿಯಾಗಿದ್ದರೆ ಮಾತ್ರ ಹಡಗುಗಳ ಚಲಾವಣೆಗೆ ಇರಾನ್ ಅಥವಾ IRGC ಅವಕಾಶ ಕೊಡ್ತಿತ್ತು. ಅದಾದ ನಂತರ ಈ ಹಾರ್ಮುಜ್ ಜಲಸಂಧಿ ನಮ್ಮ ಕರಾವಳಿ ವ್ಯಾಪ್ತಿಗೆ ಬರುತ್ತೆ, ನೀವು ಇದನ್ನು ಬಳಕೆ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ನೀವು ಹಣವನ್ನು ಕಟ್ಟಬೇಕು ಅಂತ ಯಾರು ಹೇಳ್ತಾ ಇದ್ದಿದ್ದು? ಇದೇ ಇರಾನ್ ಅವರು ಹೇಳ್ತಾ ಇದ್ದಿದ್ರು. ಅಮೆರಿಕ ಸೇರಿದಂತೆ ಜಗತ್ತಿನ 60 ದೇಶಗಳು ಇದರ ವಿರುದ್ಧ ಸಿಡಿದಿದ್ದನ್ನು ನಾವೆಲ್ಲ ನೋಡಿದ್ವಿ. ಅಂತಾರಾಷ್ಟ್ರೀಯ ಜಲಸಂಧಿ ಅನ್ನೋದು ಮುಕ್ತವಾಗಿ ಓಡಾಡಕ್ಕೆ ಇರಬೇಕಾದಂಥ ಅವಕಾಶ, ಅಲ್ಲಿ ಯಾವುದೇ ಕಾರಣಕ್ಕೂ ಟೋಲನ್ನು ವಿಧಿಸಬಾರದು ಅಂತ. ಇದೀಗ ಒಮಾನ್ ಜೊತೆಗೂಡಿ ಒಂದು ಸೇವಾ ಶುಲ್ಕವನ್ನು ವಿಧಿಸೋದಕ್ಕೆ ಅವರೆಲ್ಲ ಮುಂದಾಗ್ತಾ ಇದ್ದಾರೆ. ಸೇವಾ ಶುಲ್ಕವನ್ನು ವಿಧಿಸಬೇಕು ಅಂತ, ವಾಣಿಜ್ಯ ಹಡಗುಗಳಿಗೆ ಒಂದು ಸೇವಾ ಶುಲ್ಕವನ್ನು ವಿಧಿಸ್ತೀವಿ ಅಂತ ಹೇಳಿ ಅಮೆರಿಕಕ್ಕೊಂದು ಕರಡು ಸಲ್ಲಿಕೆ ಮಾಡಿದೆ. ಅಧಿಕೃತ ಪ್ರಸ್ತಾವನೆಯನ್ನು ಅಮೆರಿಕ ಮತ್ತು ಇತರ ಪಾಶ್ಚಿಮಾತ್ಯ ದೇಶಗಳಿಗೆ ಒಮಾನ್ನವರೆಲ್ಲ ಕಳಿಸಿಕೊಟ್ರು. ಆ ಪ್ರಸ್ತಾವನೆಯಲ್ಲಿ ಒಂದು ಉಲ್ಲೇಖ ಮಾಡಿದ್ದಾರೆ. ನಾನು ಅನೇಕ ಬಾರಿ ಹೇಳಿದ್ದೇವೆ, ಪನಾಮ ಕಾಲುವೆ ಮತ್ತು ಕಾಲುವೆಗಳಿಗೂ ಮತ್ತು ಜಲಸಂಧಿಗೂ ವ್ಯತ್ಯಾಸ ಇದೆ. ಕಾಲುವೆಯಲ್ಲಿ ನೀವು ವಿಧಿಸಬಹುದು, ಆದರೆ ಜಲಸಂಧಿಯಲ್ಲಿ ವಿಧಿಸೋದಕ್ಕೆ ಸಾಧ್ಯ ಇಲ್ಲ ಅಂತ. ಇದಕ್ಕೆ ಅವರು ಒಂದು ಉದಾಹರಣೆ ಕೊಡ್ತಿದ್ದಾರೆ. ಮಲಕ್ಕಾ ಜಲಸಂಧಿಯ ಮಾದರಿಯಲ್ಲಿ ನಾವು ಹಣವನ್ನು ವಿಧಿಸ್ತೀವಿ, ಸೇವಾ ಶುಲ್ಕವನ್ನು ವಿಧಿಸ್ತೀವಿ. ಏನಿದು ಮಲಕ್ಕಾ ಜಲಸಂಧಿ? ಸಿಂಗಾಪುರ, ಮಲೇಷಿಯಾ ಮತ್ತು ಇಂಡೋನೇಷಿಯಾ ಮಲಕ್ಕಾ ಸಿಂಗಾಪುರ್ ಜಲಸಂಧಿಯ ನೌಕಾಯಾನ ಸುರಕ್ಷತೆಗೆ ಏನು ಮಾಡುತ್ತೆ? ಸ್ವಯಂ ಪ್ರೇರಿತ ನಿಧಿಯನ್ನು ಕಲೆಕ್ಟ್ ಮಾಡುತ್ತೆ ಮಲಕ್ಕಾ. ಈ ಸ್ವಯಂ ಪ್ರೇರಿತ ನಿಧಿಯನ್ನು 2007ರಿಂದ ಅಂತಾರಾಷ್ಟ್ರೀಯ ಸಂಸ್ಥೆಗಳ ಮುಖಾಂತರ ಅದೆಲ್ಲ ಮಾತುಕೊಂಡು ಇದನ್ನು ಶುರು ಮಾಡಿದ್ದಾರೆ. ಅದರಲ್ಲಿ ಏನಿದೆ ಅಂತ ಹೇಳಿದರೆ, ಕಡಲ್ಗಳತನವನ್ನು ತಡೆಯೋದಕ್ಕೆ ನಾವು ಸೇವಾ ಶುಲ್ಕವನ್ನು ಹಾಕ್ತೀವಿ, ಹಡಗು ಸಂಚಾರ ನಿಯಂತ್ರಣಕ್ಕೆ ಹಾಕ್ತೀವಿ, ತೈಲ ಸೋರಿಕೆಯ ಕಾರಣಕ್ಕಾಗಿ ನಾವು ಸ್ವಯಂ ನಿಧಿಯನ್ನು ನಾವೆಲ್ಲ ಕಲೆಕ್ಟ್ ಮಾಡ್ತೀವಿ ಅಂತ ಮಲಕ್ಕಾ ಜಲಸಂಧಿಯಲ್ಲಿ ಇದೆಲ್ಲವನ್ನು ಕೂಡ ಆಗಿದೆ. ಆದರೆ ಈ ಮಲಕ್ಕಾ ಜಲಸಂಧಿಯಲ್ಲಿ ಇವರೇನು ಸೇವಾ ಶುಲ್ಕವನ್ನು ತೆಗೆದುಕೊಳ್ತಾರೆ, ಇದರಲ್ಲಿ ಪ್ರಮುಖವಾದಂಥ ಅಂಶ ಇದೆ. ಏನು ಪ್ರಮುಖವಾದ ಅಂಶ ಅಂತ ಹೇಳಿದರೆ, ಇದು ಕಡ್ಡಾಯ ತೆರಿಗೆ ಅಲ್ಲ. ಜಲಸಂಧಿ ಬಳಸುವಂತಹ ಜಪಾನ್, ಚೀನಾ, ದಕ್ಷಿಣ ಕೊರಿಯಾ ದೇಶಗಳು ಸ್ವಯಂ ಪ್ರೇರಿತವಾಗಿ ಹಣವನ್ನು ಕೊಡುವಂತಹ ಪ್ರಕ್ರಿಯೆ ಇದು. ಈಗ ಇರಾನ್ ಏನು ಹೇಳ್ತಾ ಇದೆ, ಹಾರ್ಮುಜ್ ಜಲಸಂಧಿಯಲ್ಲಿ ಕಡ್ಡಾಯವಾಗಿ ಟೋಲನ್ನು ವಿಧಿಸ್ತೀವಿ, ಆ ಕಡ್ಡಾಯವಾದಂತಹ ಟೋಲನ್ನು ಪ್ರತಿಯೊಂದು ಹಡಗು ಕೂಡ ಕಟ್ಟಬೇಕು ಅಂತ. ಆದರೆ ಇವರು ಕೊಡ್ತಾ ಇರುವಂತಹ ಮಲಕ್ಕಾ ಜಲಸಂಧಿಯಲ್ಲಿ ಏನಿದೆ, ಅವರು ಸ್ವಯಂ ಪ್ರೇರಿತವಾಗಿ, ಈಗ ನಾವು ದೇಣಿಗೆಯನ್ನು ಕೊಡ್ತೀವಿ, ಅದು ಸ್ವಯಂ ಪ್ರೇರಿತ. ಕಡ್ಡಾಯವಾಗಿ ಇಂತಿಷ್ಟೇ ಹಣವನ್ನು ಕೊಡಬೇಕು, ಯಾವುದೇ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಇಲ್ಲ, ಅದು ಕೇವಲ ಸ್ವಯಂ ಪ್ರೇರಿತವಾಗಿರುತ್ತೆ. ಅಂತಹ ಜಲಸಂಧಿಯ ಮಾದರಿಯನ್ನು ನಾವಿಲ್ಲೆಲ್ಲ ಬಳಕೆ ಮಾಡ್ತೀವಿ ಅಂತ ಅವರೆಲ್ಲ ಹೇಳ್ತಾ ಇದ್ದಾರೆ. ಆದರೆ ಬಲವಂತವಾಗಿ ಸುಂಕ ವಸೂಲಿ ಮಾಡುವುದನ್ನು ಬಿಟ್ಟು
ಬಲವಂತವಾಗಿ ಸುಂಕವನ್ನು ವಸೂಲಿ ಮಾಡುವುದನ್ನು ಬಿಟ್ಟು ಈ ರೀತಿಯಾಗಿ ಸೇವಾ ಶುಲ್ಕದ ಮುಖಾಂತರ ನಾವು ತೆಗೆದುಕೊಳ್ತೀವಿ ಅಂತ. ಹೆಂಗೆ ಸೇವಾ ಶುಲ್ಕದ ಮುಖಾಂತರ? ತೈಲ ಸೋರಿಕೆ ಆಗುತ್ತೆ, ಅದನ್ನು ನಾವು ಕಂಟ್ರೋಲ್ ಮಾಡಬೇಕು. ಯಾವುದೇ ಹಡಗಿಗೆ ಸಹಾಯ ಬೇಕಾಗಿರುತ್ತೆ, ಅದನ್ನು ನಾವು ಕಂಟ್ರೋಲ್ ಮಾಡಬೇಕು. ಹಡಗುಗಳ ಸಂಚಾರದಿಂದ ಇರಾನ್ ಮತ್ತು ಒಮಾನ್ನ ಒಟ್ಟಾರೆ ಕರಾವಳಿ ಪ್ರದೇಶ ಏನಾಗುತ್ತೆ, ಮಾಲಿನ್ಯಕ್ಕೆ ಒಳಗಾಗುತ್ತೆ. ಈ ಮಾಲಿನ್ಯವನ್ನು ನಾವು ಕ್ಲೀನ್ ಮಾಡಿಸಬೇಕು, ತಡೆ ಹಿಡಿಬೇಕು ಅಂತ ಹೇಳಿದ್ರೆ ನಮಗೆ ಹಣದ ಅವಶ್ಯಕತೆ ಇರುತ್ತೆ. ಒಟ್ಟಾರೆ ಜಲಸಂಧಿಯನ್ನು ನಿಯಂತ್ರಣ ಮಾಡಬೇಕು ಅಂತ ಹೇಳಿದ್ರೆ ನಮಗೆ ಆರ್ಥಿಕವಾಗಿ ಸಹಾಯ ಬೇಕಾಗಿರುತ್ತೆ. ಈ ಕಾರಣಕ್ಕಾಗಿ ನಾವು ಸೇವಾ ಶುಲ್ಕವನ್ನು ವಿಧಿಸ್ತೀವಿ ಅಂತ ಅವರು ಮಲಕ್ಕಾ ಜಲಸಂಧಿಯ ಉದಾಹರಣೆಯನ್ನು ಕೊಟ್ಟು ಹೇಳ್ತಾ ಇದ್ದಾರೆ. ಆದರೆ ಡೊನಾಲ್ಡ್ ಟ್ರಂಪ್ ಮಾತ್ರ ಯಾವುದೇ ಕಾರಣಕ್ಕೂ ಇದನ್ನು ಒಪ್ಪುವಂತಹ ಸಾಧ್ಯತೆಗಳು ಕಡಿಮೆ. ಇದರ ವಿರುದ್ಧವೂ ಕೂಡ ಆ ವ್ಯಕ್ತಿ ಕಿಡಿಕಾರೋ ಪ್ರಯತ್ನವನ್ನು ಮಾಡಿದ್ದಾರೆ. ಇದರ ಜೊತೆಗೆ ಮತ್ತೊಂದು ಮಹತ್ವದ ಬೆಳವಣಿಗೆ, ಭಾರತದ ಪ್ರಧಾನಿ ನರೇಂದ್ರ ಮೋದಿ ಇರಾನ್ನ ಅಧ್ಯಕ್ಷರ ಜೊತೆಗೆ ಮಾತುಕತೆಯನ್ನು ನಡೆಸಿದ್ದಾರೆ. ಏನೇನು ಮಾತುಕತೆಗಳಾಯಿತು? ಶಾಂತಿ ಕರೆ ಕೊಟ್ಟರು ಪ್ರಧಾನಿ ನರೇಂದ್ರ ಮೋದಿ, ಶಾಂತಿ ಕರೆ ಕೊಟ್ಟರು. ಪೆಜಿಶ್ಕಿಯಾನ್ ಜೊತೆಗೆ ಮೋದಿ ಮಾತನಾಡಿದರು. ಪಶ್ಚಿಮ ಏಷ್ಯಾದಲ್ಲಿ ಶಾಂತಿ ಮತ್ತು ಸ್ಥಿರತೆಗೆ ಭಾರತ ಒತ್ತು ಕೊಡ್ತು. ಅಂದರೆ ಅಮೆರಿಕ ಮತ್ತು ಇರಾನ್ನ ನಡುವೆ ಆಗಿರುವಂತಹ ಮಾತುಕತೆಯನ್ನು ನರೇಂದ್ರ ಮೋದಿ ಸ್ವಾಗತ ಮಾಡಿದರು. ಮಹತ್ವದ ಬೆಳವಣಿಗೆ ಆಗ್ತಾ ಇದೆ. ಮಾತುಕತೆಯ ಮುಖಾಂತರ ಇಂಥದ್ದೊಂದು ಒಪ್ಪಂದ ಆಗಬೇಕು, ಯುದ್ಧವನ್ನು ಎಲ್ಲವೂ ಕೂಡ ಬದಿಗಿಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಎಲ್ಲ ಚರ್ಚೆ ಆಯಿತು. ಪಶ್ಚಿಮ ಏಷ್ಯಾದಲ್ಲಿ ಶಾಂತಿ ನೆಲೆಸಬೇಕು, ಸ್ಥಿರತೆಯೆಲ್ಲ ನೆಲೆಸಬೇಕು ಅಂತೆಲ್ಲ ಹೇಳಿದರು. ಮಾತುಕತೆ ಪ್ರಗತಿ ಸ್ವಾಗತವನ್ನು ಮಾಡಿದರು. ಅಮೆರಿಕ ಮತ್ತು ಇರಾನ್ ನಡುವೆ ಆಗ್ತಾ ಇದ್ದಿದ್ದು. ಮತ್ತೊಂದು ಕಡೆ ಭಾರತದ ಸ್ಥಿರ ನಿಲುವೇನಿತ್ತು, ಅಂದರೆ ಏನೇ ಸಮಸ್ಯೆಗಳಿದ್ದರೂ ಕೂಡ ಅದನ್ನು ಯುದ್ಧದ ಬದಲು ಮಾತುಕತೆಯ ಮುಖಾಂತರ ಬಗೆಹರಿಸಿಕೊಳ್ಬೇಕು ಅಂತ ಭಾರತ ಮೊದಲ ದಿನದಿಂದಲೂ ಕೂಡ ಏನು ಹೇಳ್ತಾ ಇತ್ತು ಅದನ್ನು ಪುನರಪಿ ಹೇಳೋ ಪ್ರಯತ್ನವನ್ನು ಮಾಡಿದರು. ಮೂರನೇದಾಗಿ ಅವರು ಪೆಜಿಶ್ಕಿಯಾನ್ ಜೊತೆಗೆ ಮಾತನಾಡಿದ್ದು ಹಾರ್ಮುಜ್ ಮುಕ್ತ ಸಂಚಾರಕ್ಕೆ ಅವಕಾಶವನ್ನು ಕೊಡಬೇಕು ಅಂತ. ಅಲ್ಲಿ ಟೋಲ್ ವಿಧಿಸೋದು ಅಥವಾ ಭಾರತದ ಹಡಗುಗಳ ಮೇಲೆ ಕಳೆದ ತಿಂಗಳು ಒಂದೇ ವಾರದಲ್ಲಿ 3 ಹಡಗುಗಳ ಮೇಲೆ ಇದೇ IRGC ದಾಳಿ ಮಾಡಿದ್ದು, ಅದಕ್ಕೆ ಭಾರತ ಆಕ್ಷೇಪವನ್ನು ಹೊರಹಾಕಿದ್ದು ಎಲ್ಲವೂ ಕೂಡ ನಮ್ಮ ಕಣ್ಮುಂದೆ ಇದೆ. ಹೀಗಾಗಿ ಯಾವುದೇ ವಾಣಿಜ್ಯ ಹಡಗುಗಳ ಮೇಲೆ ದಾಳಿ ಆಗೋದಕ್ಕೂ ಅಥವಾ ಟೋಲ್ ವಿಧಿಸೋದು ಯಾವುದೂ ಕೂಡ ಇರಬಾರದು, ಇದೊಂದು ಮುಕ್ತವಾಗಿ ಸಂಚಾರಕ್ಕೆ ಅವಕಾಶವನ್ನು ಕೊಡಬೇಕು ಅಂತೆಲ್ಲ ಹೇಳಿದರು. ಇತ್ತೀಚೆಗೆ ಇರಾನ್ನಿಂದ ಒಂದು ಆಹ್ವಾನ ಬಂದಿತ್ತು. ಅಯತಲ್ಲಾ ಅಲಿ ಖಮೇನಿ ಅವರ ಜುಲೈ 4ರಿಂದ ಅಂದರೆ 9ನೇ ತಾರೀಕಿನ ಏನು ಅವರ ಅಂತ್ಯಕ್ರಿಯೆ ಇದೆ, ಅಂತ್ಯಕ್ರಿಯೆಗೆ ಭಾಗವಹಿಸೋದಕ್ಕೆಲ್ಲ ಆಹ್ವಾನ ಬಂದಿತ್ತು. ಅದಕ್ಕೆ ಇದುವರೆಗೂ ಕೂಡ ಭಾರತ ಯಾವುದೇ ಪ್ರತಿಕ್ರಿಯೆ ಕೊಟ್ಟಿಲ್ಲ. ಇದೀಗ ಭಾರತದ ಒಂದು ನಿಯೋಗ ಅದರಲ್ಲಿ ಭಾಗಿಯಾಗುತ್ತೆ ಅಂತ. ಯಾರ್ಯಾರು ಅಂತ ಹೇಳಿದ್ರೆ ಬಿಹಾರದ ರಾಜ್ಯಪಾಲರಾದಂಥ ಲೆಫ್ಟಿನೆಂಟ್ ಜನರಲ್ ಸೈಯದ್ ಅಟಾ ಹಸೈನ್ ಅವರು ಮತ್ತು ಪವಿತ್ರ ಮಾರ್ಗೆಟ್ಟಾ ಇವರೆಲ್ಲ ಭಾಗವಹಿಸ್ತಾರೆ ಎನ್ನುವಂಥ ಸುದ್ದಿಗಳು ಬಂದಿದೆ. ಮತ್ತೊಂದು, ಇದೇ ವರ್ಷ ಬ್ರಿಕ್ಸ್ನ ಶೃಂಗಸಭೆಯನ್ನು ಭಾರತದಲ್ಲಿ ನಡೆಯುತ್ತೆ. ಆ ಶೃಂಗಸಭೆಯಲ್ಲಿ ಭಾಗವಹಿಸೋದಕ್ಕೆ ಇರಾನ್ನ ನಿಯೋಗ ಬರಬೇಕು ಅಂತೆಲ್ಲ ಪ್ರಧಾನಿಗಳು ಹೇಳಿದ್ದಾರೆ ಅಂತ ಸುದ್ದಿಗಳು ಬರ್ತಾ ಇದೆ. ಮತ್ತೊಂದು ಮಹತ್ವದ ಬೆಳವಣಿಗೆ, ಭಾರತದ 1 ತಿಂಗಳ ಇಂಧನ ಬ್ಯಾಕ್. ಹಾರ್ಮುಜ್ ಜಲಸಂಧಿ ಬಂದಾಗಿ ಇರಾನ್ ಮತ್ತು ಅಮೆರಿಕದ ನಡುವೆ ಉದ್ವಿಗ್ನತೆ ಎಲ್ಲ ಹೆಚ್ಚಳ ಆದಾಗ ಭಾರತ ಸೇರಿದಂತೆ ಜಾಗತಿಕವಾಗಿ ಎಲ್ಲ ದೇಶಗಳು ಪೆಟ್ರೋಲ್, ಡೀಸೆಲ್ ಮತ್ತು ಸಿಲಿಂಡರ್ ಇದೆಲ್ಲದರ ಭಾಗವಾಗಿ ನಾವೆಲ್ಲ ಸಮಸ್ಯೆಯನ್ನು ಅನುಭವಿಸಿದ್ವಿ. ಇದೀಗ ತೈಲ, LPG, LNGಯ 30 ದಿನಗಳ ತುರ್ತು ದಾಸ್ತಾನಿಗೆಲ್ಲ ಮುಂದಾಗ್ತಾ ಇದ್ದಾರೆ. ಇಂಧನ ಬ್ಯಾಕಪ್ 30 ದಿನಗಳದ್ದು. ಅಂದರೆ ಇತಿಹಾಸದಲ್ಲಿ ಮೊದಲ ಬಾರಿಗೆ ಭಾರತ ಏನು ಮಾಡ್ತಿದೆ, LPG, LNG ಮತ್ತು ಇವೆಲ್ಲವನ್ನೂ ಕೂಡ ಶೇಖರಣೆ ಮಾಡಿಡುವಂತಹ ಪ್ರಯತ್ನ 30 ದಿನಗಳ ತನಕವೂ ಕೂಡ ಬೃಹತ್ ತುರ್ತು ದಾಸ್ತಾನು ವ್ಯವಸ್ಥೆ ಸಮಿತಿ ಅಂತ ಒಂದು ಸಮಿತಿ ಮಾಡಿಕೊಂಡಿದ್ದಾರೆ. ಈ ಸಮಿತಿಯ ನೇತೃತ್ವದಲ್ಲಿ ಆಗುತ್ತೆ ಇದು. ನಮ್ಮ ಕಡೆ ಕಚ್ಚಾ ತೈಲ ದಾಸ್ತಾನು ಮಾಡೋದಕ್ಕೆ ವಿಶಾಖಪಟ್ಟಣ ಆಗಿರ್ಬೋದು, ಮಂಗಳೂರು ಆಗಿರ್ಬೋದು, ಅದಾದ ನಂತರ ಪಡೂರು ಆಗಿರ್ಬೋದು, ಪಡೂರು ಇಲ್ಲೆಲ್ಲ ಕಚ್ಚಾ ತೈಲ ದಾಸ್ತಾನು ಮಾಡೋದಕ್ಕೆ ನಮಗೆ ಅವಕಾಶ ಇತ್ತು. ಆದರೆ LPG, LNGಗೆ ಯಾವುದೇ ಅಧಿಕೃತವಾದಂತಹ ಮೀಸಲಿರಲಿಲ್ಲ ಇಷ್ಟು ದಿನಗಳ ಕಾಲ. ಈ ವಿಚಾರದಲ್ಲಿ ಭಾರತ ಬೆಳವಣಿಗೆಯನ್ನು ಸಾಧಿಸ್ತಾ ಇದೆ. ಹೀಗಾಗಿ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಲಿಮಿಟೆಡ್, ಭಾರತ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಲಿಮಿಟೆಡ್, ಹಿಂದೂಸ್ತಾನ್ ಪೆಟ್ರೋಲ್ ಕಾರ್ಪೊರೇಷನ್ ಲಿಮಿಟೆಡ್ ಇವರೆಲ್ಲರೂ ಕೂಡ ಒಂದು ಹೂಡಿಕೆಯನ್ನು ಮಾಡೋದಕ್ಕೆಲ್ಲ ಪ್ರಯತ್ನವನ್ನು ಪಡ್ತಿದ್ದಾರೆ. BPCL ಒಂದು 5,000 ಕೋಟಿ ರೂಪಾಯಿನ ಈ ವಿಚಾರದಲ್ಲಿ ಹೂಡಿಕೆಯನ್ನು ಮಾಡೋದಕ್ಕೆಲ್ಲ ಬರ್ತಿದೆ ಅಂತ. ಭಾರತ ಮಂಗಳೂರು, ಪಡೂರು, ವಿಶಾಖಪಟ್ಟಣ ಇಲ್ಲೆಲ್ಲ ತೈಲ ದಾಸ್ತಾನಿತ್ತು. ಈ ತೈಲ ದಾಸ್ತಾನು ಎಷ್ಟು ದಿನಗಳಿಗೆ ಆಗ್ತಿತ್ತು ಅಂತ ಹೇಳಿದ್ರೆ ಕೇವಲ 9.5 ದಿನಗಳಿಗೆ ಮಾತ್ರ ಸೀಮಿತವಾಗಿದ್ದಂತಹ ತೈಲ ದಾಸ್ತಾನು ಇತ್ತು 4 ಕಡೆಗಳಲ್ಲಿ. 9.5 ದಿನಕ್ಕೆಲ್ಲ ದಾಸ್ತಾನಾಗುವಂಥದ್ದು. ಆದರೆ ನೀವು ರಿಟೇಲ್ ಆಗಿರ್ಬೋದು, ಅದಾದ ನಂತರ ರಿಫೈನರಿ ಇವರ ಬಳಿ ಎಲ್ಲ ತೈಲ ಇರ್ತಿತ್ತಲ್ಲ, ಅದೊಂದು 60-70 ದಿನಗಳಿಗೆ ಆಗಬಹುದಾದಂತಹ ತೈಲ ರಿಟೇಲ್ ಮಾರುಕಟ್ಟೆ ಎಲ್ಲ ಸಿಕ್ತಿತ್ತು ಅಂತ. ಆದರೆ ನೀವು ಗಮನಿಸಬೇಕಾದಂತಹ ಸಂಗತಿ ಅಂತ ಹೇಳಿದರೆ ತೈಲ ದಾಸ್ತಾನು ಏನಿದೆ ನಮ್ಮದು 39 ಮಿಲಿಯನ್ ಬ್ಯಾರೆಲ್ ಕಚ್ಚಾ ತೈಲವನ್ನು ನಾವು ಸಂಗ್ರಹ ಮಾಡಬಹುದು. ಆದರೆ ಮುಂದಿನ 5 ವರ್ಷಗಳಲ್ಲಿ ಭಾರತ 120 ಮಿಲಿಯನ್ ಬ್ಯಾರೆಲ್ ಕಚ್ಚಾ ತೈಲವನ್ನು ಸಂಗ್ರಹ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಚಂಡಿಖೋರ್, ಬಿನ್ಹಾ, ರಾಜಸ್ಥಾನದ ಬಿಕಾನೇರ್, ಮಂಗಳೂರು ಮತ್ತು ಉಡುಪಿಯ ಪಡೂರು, ಮಂಗಳೂರು ಮತ್ತು ಉಡುಪಿಯ ಪಡೂರಿನಲ್ಲಿ ಈಗಾಗಲೇ ಇದೆ. ಅದನ್ನು ವಿಸ್ತರಣೆ ಮಾಡುವ ಮುಖಾಂತರ ತೈಲ ಸುರಕ್ಷತೆಗಾಗಿ ನಾವೆಲ್ಲ ದೊಡ್ಡ ಮಟ್ಟದ ಹೆಜ್ಜೆಯನ್ನು ಇಡ್ತಾ ಇದ್ದೀವಿ. 40 ದಿನಗಳ ಸ್ವತಂತ್ರ ದಾಸ್ತಾನು ಸಾಮರ್ಥ್ಯವನ್ನು ಹೊಂದೋದಕ್ಕೆ
ಭಾರತ ಇಂಥದ್ದೊಂದು ಪ್ರಯತ್ನವನ್ನು ಮಾಡ್ತಾ ಇದೆ. ಭೂಗತ ಗುಹೆಗಳಲ್ಲಿ ಈಗಾಗಲೇ ಅದು ಚಂಡೀಗಢ ಆಗಿರ್ಬೋದು, ಬೇರೆ ಬೇರೆ ರಾಜಸ್ಥಾನ ಆಗಿರ್ಬೋದು, ಇಲ್ಲೆಲ್ಲ ಕಡೆಯೂ ಕೂಡ ದಾಸ್ತಾನು ಕೇಂದ್ರಗಳನ್ನು ತೆರೆಯೋದಕ್ಕೆ ಭಾರತ ಮುಂದಾಗ್ತಾ ಇದೆ. ಆ ಮುಖಾಂತರ ಈ ಯುದ್ಧದಿಂದ ಒಂದು ಪಾಠವನ್ನು ಭಾರತ ಕಲ್ತಂತೆ ಕಾಣಿಸ್ತಾ ಇದೆ. ಇದು ನಾವು ಗಮನಿಸಬೇಕಾದ ಸಂಗತಿ. ಮತ್ತೊಂದು ಬೆಳವಣಿಗೆ ಹೆಜ್ಬುಲ್ಲಾ ವರ್ಸಸ್ ಇಸ್ರೇಲ್ನ ನಡುವೆ ಆಗ್ತಾ ಇರುವಂತಹ ಬೆಳವಣಿಗೆ. ಸೈಲೆಂಟ್ ಆಗುತ್ತಾ ಲೆಬನಾನ್ನಲ್ಲೂ ಸೈಲೆಂಟ್ ಆಗುತ್ತಾ ಗನ್ ಅಂತ. ಯಾಕಂದ್ರೆ 5 ಬಾರಿ ಅಮೆರಿಕಾದ ಅಂದರೆ ವಾಷಿಂಗ್ಟನ್ನ ಮಧ್ಯಸ್ಥಿಕೆಯಲ್ಲಿ ಲೆಬನಾನ್ನ ಅಧಿಕೃತ ಸರ್ಕಾರ ಇಸ್ರೇಲ್ನ ಸರ್ಕಾರದವರು ಎದುರುಗಡೆ ಕುಳಿತುಕೊಂಡು ಮಾತುಕತೆಯನ್ನು ನಡೆಸಿ ಜೂನ್ 3ನೇ ತಾರೀಕಿಗೆ ಮಾತುಕತೆ ಆದ ನಂತರವೂ ಕೂಡ ಒನ್ಸ್ ಅಗೇನ್ ದಾಳಿಯಾಗಿದ್ದನ್ನು ನೋಡಿದ್ದೀವಿ. ಅದಕ್ಕೊಂದು ಕಮಿಟಿಯನ್ನು ರಚನೆ ಮಾಡಿದ ನಂತರವೂ ಕೂಡ ಪರಸ್ಪರವಾಗಿ ಇಲ್ಲ ಅವ್ರು ನಮ್ಮ ಮೇಲೆ ದಾಳಿ ಮಾಡ್ತಾರೆ, ನಾವು ಯಾಕೆ ಇಸ್ರೇಲ್ಗೆ ಶರಣಾಗತಿ ಆಗಬೇಕು ಅಂತ ಹೆಜ್ಬುಲ್ಲಾದ ಪ್ರಮುಖ ನಾಯಕರು ಹೇಳಿಕೆ ಕೊಟ್ಟ ನಂತರ ಇಲ್ಲ ನಮ್ಮ ನಾಗರಿಕರ ಮೇಲೆ ಇಂಥದ್ದೊಂದು ದಾಳಿ ಆಗಬಹುದು ಅನ್ನೋದನ್ನು ಅರಿತುಕೊಂಡು ನಾವು ಒನ್ಸ್ ಅಗೇನ್ ಲೆಬನಾನ್ ಮೇಲೆ ದಾಳಿ ಮಾಡಿ ಹೆಜ್ಬುಲ್ಲಾದವರನ್ನು ಗುರಿಯಾಗಿಸಿಕೊಂಡು ದಾಳಿ ಮಾಡಿದ್ದೀವಿ ಅಂತ ಇದೇ ಇಸ್ರೇಲ್ನವರು ಸಮರ್ಥನೆ ಕೊಟ್ಟಿದ್ದನ್ನು ನೋಡಿದ್ದೀವಿ. ಆದರೆ ಇದೀಗ ದೋಹಾದಲ್ಲಿ ಮಾತುಕತೆಗಳು ಬರ್ತಾ ಇದೆ, ಕತಾರ್ನ ಮಧ್ಯಸ್ಥಿಕೆಗಳಲ್ಲಿ ಮಾತುಕತೆ, ಅಮೆರಿಕದ ನಿಯೋಗ ಅಲ್ಲೆಲ್ಲ ಹೋಗಿದೆ. ಈ ಕಾರಣಕ್ಕಾಗಿ ಈ ಲೆಬನಾನ್ನ ಪ್ರದೇಶದಲ್ಲಿ ಪರಸ್ಪರ ದಾಳಿಗಳು ಏನಾಗ್ತಾ ಇತ್ತು, ಆ ದಾಳಿಗಳಿಗೂ ಕೂಡ ಬ್ರೇಕ್ ಬೀಳುತ್ತಾ ಅಂತ ಒಂದು ಮಹತ್ವದ ಬೆಳವಣಿಗೆ ಆಗ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ ಹೆಜ್ಬುಲ್ಲಾ ಜೊತೆಗಿನ ಯುದ್ಧವನ್ನು ನಿಲ್ಲಿಸೋದಕ್ಕೆ ಅಮೆರಿಕ ಸಂಧಾನ, ಅದಾದ ನಂತರ ಒಪ್ಪಂದದ ಬಗ್ಗೆ ಸಂಶಯವನ್ನ ಲೆಬನಾನ್ನ ಸ್ಪೀಕರ್ ನಬೀರ್ ಬೆರ್ರಿ ಎಲ್ಲ ಸಂಶಯವನ್ನು ನಾವೆಲ್ಲ ವ್ಯಕ್ತಪಡಿಸಿದ್ರೆ, ಮತ್ತೊಂದು ಕಡೆ ಅಮೆರಿಕ ಇರಾನ್ ಒಪ್ಪಂದದಿಂದ ಹೆಜ್ಬುಲ್ಲಾ ಮೇಲೆ ಪ್ರಭಾವ ಅಂತ ನಾನು ಅನೇಕ ಬಾರಿ ಇದನ್ನು ಹೇಳಿದ್ದೀವಿ. ಅನೇಕ ಬಾರಿ ವಿಶ್ವಸಂಸ್ಥೆಯವರು ಮಧ್ಯಸ್ಥಿಕೆ ವಹಿಸಿ ಇದಕ್ಕೊಂದು ಸಮಿತಿಯನ್ನು ಮಾಡಿ ಬಗೆಹರಿಸಿಕೊಳ್ಬೇಕು ಅಂತ ಹೇಳೋದಾಗಲೂ ಕೂಡ ಆಗಿರಲಿಲ್ಲ. ಆದರೆ ಇದೀಗ ಇರಾನ್ನ ಮಧ್ಯಸ್ಥಿಕೆಯಲ್ಲಿ ಒಂದೊಂದು ಕಮಿಟಿ ಆಗಿದೆ. ಈ ಕಮಿಟಿಯ ನೇತೃತ್ವದಲ್ಲಿ ಎಲ್ಲವೂ ಕೂಡ ಬಗೆಹರಿಬಹುದು ಎನ್ನುವಂತಹ ಲೆಕ್ಕಾಚಾರ. ಅಮೆರಿಕ ಮತ್ತು ಇರಾನ್ನ ನಡುವೆ ಮಾತುಕತೆ ಫಲಪ್ರದ ಆಗಬೇಕು ಅನ್ನೋ ಕಾರಣಕ್ಕಾಗಿಯೇ ಮೊದಲು ಡೊನಾಲ್ಡ್ ಟ್ರಂಪ್ ಅವರು ಇಸ್ರೇಲ್ಗೆ ಎಚ್ಚರಿಕೆ ಕೊಡೋ ಪ್ರಯತ್ನವನ್ನು ಮಾಡಿದ್ರು. ಅದಾದ ನಂತರ ಹೆಜ್ಬುಲ್ಲಾದವರು ಕೂಡ ತಮ್ಮ ದಾಳಿಯನ್ನು ಸ್ಥಗಿತಗೊಳಿಸಬೇಕು, ದಕ್ಷಿಣ ಆ ಪ್ರದೇಶ ಏನಿದೆ ಗಡಿ ಪ್ರದೇಶದಿಂದ ಹಿಂದೆ ಹೋಗಬೇಕು, ಲೆಬನಾನ್ನ ಅಧಿಕೃತ ಸರ್ಕಾರದ ಸೈನಿಕರೆಲ್ಲ ಅಲ್ಲಿ ಬಂದು ನೋಡ್ಕೊಳ್ಬೇಕು ಅಂತೆಲ್ಲ ಹೇಳುವ ಪ್ರಯತ್ನಗಳಾಗಿತ್ತು. ಇದೀಗ ಆ ಗನ್ನ ಮೊರೆತ ಏನಿತ್ತು ಅದೆಲ್ಲವೂ ಕೂಡ ಕಡಿಮೆ ಆಗುತ್ತಾ, ಇಸ್ರೇಲ್ ಈ ಎಲ್ಲ ದಾಳಿಗಳಿಂದ ಹಿಂದೆ ಸರಿಯುತ್ತಾ ಎನ್ನುವಂಥದ್ದೊಂದು ಪ್ರಶ್ನೆ ಸದ್ಯಕ್ಕಿದೆ. ಹೀಗಾಗಿ ಏನಾಗುತ್ತೆ ಅಂತ ಇರಾನ್ನ ಬೇಡಿಕೆ ದೊಡ್ಡ ಮಟ್ಟದಲ್ಲಿ ಅದು ಕೂಡ ಇದೆ. ಹಾರ್ಮುಜ್ ನಿಯಂತ್ರಣ ಆಗಿರ್ಬೋದು, ಅವರ ಮೇಲೆ ಆಗುವಂತಹ ದಾಳಿ ಆಗಿರ್ಬೋದು, ಇದೆಲ್ಲದಕ್ಕಿಂತ ಹೆಚ್ಚಾಗಿಯೂ ಕೂಡ ಹೆಜ್ಬುಲ್ಲಾದ ಮೇಲೆ ಅಥವಾ ಲೆಬನಾನ್ನ ಮೇಲೆ ಇಸ್ರೇಲ್ ಏನು ದಾಳಿ ಮಾಡ್ತಾ ಇದೆ ಅದನ್ನು ಕೂಡ ತಡೆ ಹಿಡಿಬೇಕು ಅನ್ನೋದು ಅವರ ಪ್ರಯತ್ನ ಆಗಿದೆ. ಇದು ಏನಾಗುತ್ತೆ ಕಾದ್ ನೋಡೋಣ. ಇದು ಝೀಕರಣ ನ್ಯೂಸ್ DNA ಮೊದಲ ಸುದ್ದಿ. ಎರಡನೇ ಸುದ್ದಿ ಅಮೆರಿಕಾದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆ. ಡೊನಾಲ್ಡ್ ಟ್ರಂಪ್ ಈ ಅಮೆರಿಕಕ್ಕೆ ಹೋಗುವಂತಹ ವಿದೇಶಿ ಪ್ರವಾಸಿಗರು, ಅಲ್ಲಿ ಹುಟ್ಟುವಂತಹ ಮಕ್ಕಳು, ಆ ಜನ್ಮತ್ವದ ಪೌರತ್ವವನ್ನು ಪಡೆದುಕೊಳ್ತಾ ಇದ್ರಂತಲ್ಲ ಮಕ್ಕಳು, ಅವರ ಮೇಲೆ ಒಂದು ನಿಯಂತ್ರಣ ಹೇರಬೇಕು ಅಂತ ಹೇಳಿ ಒಂದು ಪ್ರಯತ್ನವನ್ನು ಮಾಡಿದರು. ಇದು ದೊಡ್ಡ ಮಟ್ಟದಲ್ಲಿ ಅನೇಕ ವರ್ಷಗಳಿಂದ ಚರ್ಚೆ ಆಗ್ತಾ ಇತ್ತು. ಆದರೆ ಡೊನಾಲ್ಡ್ ಟ್ರಂಪ್ ಅವರ ನಡವಳಿಕೆಗೆ, ಡೊನಾಲ್ಡ್ ಟ್ರಂಪ್ ಅವರು ತರಬೇಕಾದಂತಹ ಬದಲಾವಣೆಗೆ ಅಮೆರಿಕಾದ ಸುಪ್ರೀಂ ಕೋರ್ಟ್ ಇದೀಗ ಒಂದು ದೊಡ್ಡ ಮಟ್ಟದ ಹಿನ್ನಡೆಯನ್ನು ಉಂಟು ಮಾಡಿದೆ. ಒಂದು 150 ವರ್ಷಗಳ ಹಳೆಯ ಜನ್ಮಸಿದ್ಧ ಪೌರತ್ವವನ್ನು ರದ್ದುಗೊಳಿಸಬೇಕು ಅಂತ ಡೊನಾಲ್ಡ್ ಟ್ರಂಪ್ ಅವರು ಹೋಗಿದ್ರು. ಯಾಕೆ ರದ್ದುಗೊಳಿಸಬೇಕು, ಯಾವ ಕಾರಣಕ್ಕಾಗಿ ಜನ್ಮತ್ವದ ಪೌರತ್ವ ಅಮೆರಿಕಾದಲ್ಲಿ ಬಂದಿತ್ತು, ಒಂದು ಐತಿಹಾಸಿಕ ಘಟನೆಗಳಿದೆ, ಅದಕ್ಕೆ ಡೀಟೇಲ್ಸಿಗೆ ಬರ್ತೇನೆ. ಹಾಗಾದರೆ ಸುಪ್ರೀಂ ಕೋರ್ಟ್ನಲ್ಲಿ ಏನೆಲ್ಲ ಬೆಳವಣಿಗೆ ಆಯಿತು, ಡೀಟೇಲ್ಸ್ ನೋಡ್ತಾ ಹೋಗೋಣ. ಈಗ ಟ್ರಂಪ್ ಪೌರತ್ವ ಪ್ಲಾನ್ಗೆ ಸುಪ್ರೀಂ ಒಂದು ಶಾಕ್ ಕೊಟ್ಟುಬಿಟ್ಟಿದೆ. ಏನಂತ, ಜನ್ಮಸಿದ್ಧ ಪೌರತ್ವವನ್ನು ರದ್ದುಗೊಳಿಸಬೇಕು ಅಂತ ಡೊನಾಲ್ಡ್ ಟ್ರಂಪ್ ಅವರು ಅನೇಕ ವರ್ಷಗಳಿಂದ ಪ್ರಯತ್ನವನ್ನು ಪಡ್ತಾ ಇದ್ರು. ಅದಕ್ಕೆ ಇದೀಗ ಸುಪ್ರೀಂ ಕೋರ್ಟ್ನಲ್ಲಿ ಹಿನ್ನಡೆಯಾಗಿದೆ. ಹೆಂಗೆ, 6 ಮತ್ತು 3 ಬಹುಮತದೊಂದಿಗೆ ಟ್ರಂಪ್ ಆದೇಶವನ್ನು ವಜಾಗೊಳಿಸಲಾಗಿದೆ. ಅಮೆರಿಕ ನೆಲದಲ್ಲಿ ಜನಿಸಿದವರಿಗೆ ಪೌರತ್ವದ ಹಕ್ಕನ್ನು ಸುಪ್ರೀಂ ಕೋರ್ಟ್ ಎಲ್ಲ ಎತ್ತಿ ಹಿಡಿದುಬಿಡ್ತು. ಅಂದರೆ ಜನ್ಮಸಿದ್ಧ ಪೌರತ್ವ ಹಕ್ಕು ಅಂತ ಹೇಳಿದ್ರೆ ಒಂದು ದೇಶದ ಭೂಪ್ರದೇಶದಲ್ಲಿ ವಾಸಿಸುವಂಥ ಅಥವಾ ಜನಿಸುವಂಥ ಯಾವುದೇ ಮಗುವಿಗೆ ದೇಶದ ಕಾನೂನಿನ ಪ್ರಕಾರ ಸ್ವಯಂ ಚಾಲಿತವಾಗಿ ಸಿಗುವಂತಹ ಪೌರತ್ವ ಇದೆ. ಭಾರತದಲ್ಲಿ ಹೆಂಗೆ ಪೌರತ್ವ ಸಿಗುತ್ತೆ, ಒಂದು ಜನನದ ಮುಖಾಂತರ ಸಿಗುತ್ತೆ, ವಂಶಾವಳಿಯ ಮುಖಾಂತರ ಸಿಗುತ್ತೆ, ನೋಂದಣಿಯ ಮುಖಾಂತರ ಸಿಗುತ್ತೆ, ದೇಶೀಕರಣದ ಮುಖಾಂತರ ಸಿಗುತ್ತೆ, ಭೂಪ್ರದೇಶದ ವಿಲೀನದ ಮುಖಾಂತರ ಸಿಗುತ್ತೆ. ಹಾಗೆ ಅಮೆರಿಕಾದಲ್ಲೂ ಕೂಡ ಜನ್ಮಸಿದ್ಧ ಪೌರತ್ವ ಹಕ್ಕು. ಅಮೆರಿಕದ ಸಂವಿಧಾನದ 14ನೇ ತಿದ್ದುಪಡಿ ಈ ಹಕ್ಕನ್ನು ಕೊಟ್ಟಿತ್ತು. ಅವ್ರ ಪೋಷಕರು ಯಾವ ದೇಶದವರು, ಅವರ ವೀಸಾ ಹೆಂಗಿದೆ, ಅವರ ಪರಿಸ್ಥಿತಿ ಏನು, ಯಾವುದನ್ನು ಕೂಡ ನೋಡದೆ ಆ ಮಗು ಏನಾದರೂ ಅಮೆರಿಕಾದಲ್ಲಿ ಹುಟ್ಟಿದೆ ಅಂತ ಹೇಳಿದ್ರೆ ಅದಕ್ಕೆ ಅಮೆರಿಕಾದ ಪೌರತ್ವ ಸಿಗುವಂತಹ ಸಾಧ್ಯತೆಗಳು. ಇದಕ್ಕೊಂದು ನಿಯಮ ಇತ್ತು. ಅಮೆರಿಕಾದ ನೆಲದಲ್ಲಿ ಅಥವಾ ಅದರ ಆಡಳಿತಕ್ಕೆ ಒಳಪಟ್ಟಂತಹ ಪ್ರದೇಶದಲ್ಲಿ ಜನಿಸುವಂತಹ ಪ್ರತಿಯೊಬ್ಬ ಮಗುವಿಯೂ ಕೂಡ ಅಮೆರಿಕಾದ ಪ್ರಜೆಗಳಾಗ್ತಾರೆ ಅನ್ನೋದು ಅಮೆರಿಕಾದ 14ನೇ ತಿದ್ದುಪಡಿ ಪ್ರಕಾರ ಎಲ್ಲ ಸಿಕ್ತು.
ಟ್ರಂಪ್ ಯಾಕೆ ವಿರೋಧ ಮಾಡಿದ್ರು? ಅನೇಕರು ಅಕ್ರಮವಾಗಿ ಅಮೆರಿಕಾಗೆ ಬಂದು ಮಗುವಿಗೆ ಜನ್ಮ ಕೊಡ್ತಾರೆ. ಆ ಮಗುವಿಗೆ ಪೌರತ್ವ ಸಿಕ್ಬಿಟ್ರೆ ಮುಂದೆ ಇಡೀ ಕುಟುಂಬ ಅಮೆರಿಕಾದಲ್ಲಿ ನೆಲೆಸೋದಕ್ಕೆಲ್ಲ ದಾರಿ ಆಗ್ಬಿಡುತ್ತೆ. ಇದನ್ನ ತಡೆಯುವಂತಹ ಉದ್ದೇಶ ನನ್ನದಿದೆ ಅನ್ನುವ ಕಾರಣಕ್ಕಾಗಿ ಡೊನಾಲ್ಡ್ ಟ್ರಂಪ್ ಅವರು ದೊಡ್ಡ ಮಟ್ಟದಲ್ಲಿ ಇದಕ್ಕೆ ಬ್ರೇಕ್ ಹಾಕೋ ಪ್ರಯತ್ನವನ್ನು ಮಾಡ್ತಾ ಇದ್ರು. ಇದೀಗ ಸುಪ್ರೀಂ ಕೋರ್ಟ್ನಲ್ಲಿ ಇದು ವಜಾ ಆಗಿಬಿಟ್ಟಿದೆ. 6 ನ್ಯಾಯಾಧೀಶರು, ಚೀಫ್ ಜಸ್ಟಿಸ್ ಜಾನ್ ರಾಬರ್ಟ್ಸ್ ಅಂತ ಇವರು ಬಹುಮತದ ಪರವಾಗಿ ಒಂದು ಮುಖ್ಯ ತೀರ್ಪನ್ನು ಬರೆದ್ರು. ಏನು ಹೇಳ್ತಾರೆ ಅವರು? ಅಮೆರಿಕದ ನೆಲದಲ್ಲಿ ಜನಿಸುವ ಪ್ರತಿಯೊಬ್ಬ ಮಗುವಿಗೂ ಸಂವಿಧಾನದ 14ನೇ ತಿದ್ದುಪಡಿಯ ಪ್ರಕಾರ ಪೌರತ್ವದ ಹಕ್ಕಿದೆ ಅಂತೆಲ್ಲ ಅವರು ಸ್ಪಷ್ಟಪಡಿಸಿದ್ರು. ಎರಡನೇದ್ದು ಮಹತ್ವದ ಬೆಳವಣಿಗೆ ಏನಾಯಿತು ಅಂತ ಹೇಳಿದ್ರೆ, ಡೊನಾಲ್ಡ್ ಟ್ರಂಪ್ ಅವರಿಂದಲೇ ಸುಪ್ರೀಂ ಕೋರ್ಟ್ಗೆ ನೇಮಕ ಆಗಿದ್ದಂತಹ ಒಬ್ಬರು ಜಸ್ಟಿಸ್ ಇದ್ರು. ಯಾರು? ಅಮಿ ಕೋನಿ ವ್ಯಾರೆಟ್ ಮತ್ತು ಬ್ರೆಟ್ ಕಾವನಾಗ್ ಅಂತ. ಇವರಿಬ್ಬರು ಏನು ಮಾಡಿದ್ರು ಅಂತ ಹೇಳಿದ್ರೆ, ಡೊನಾಲ್ಡ್ ಟ್ರಂಪ್ ಅವರ ಆದೇಶದ ವಿರುದ್ಧ ಯಾರು ಡೊನಾಲ್ಡ್ ಟ್ರಂಪ್ ಅವರಿಂದ ನೇಮಕಗೊಂಡಿದ್ರಲ್ಲ ಅವರೇ ಅವರ ಆದೇಶದ ವಿರುದ್ಧ ತೀರ್ಪನ್ನು ಬರೆದು ಬಹುಮತದ ತೀರ್ಪಿಗೆಲ್ಲ ಸಾಬೀತು ಕೊಟ್ಟರು. ಇದೀಗ ಆ ಮುಖಾಂತರ ಸುಪ್ರೀಂ ಡೊನಾಲ್ಡ್ ಟ್ರಂಪ್ ಅವರ ಈ ಪೌರತ್ವ ಪ್ಲಾನ್ಗೆ ಒಂದು ಬ್ರೇಕ್ ಹಾಕೋ ಪ್ರಯತ್ನವನ್ನು ಮಾಡಿದೆ. ಇದು ಒಂದು ಬೆಳವಣಿಗೆ ಆಯಿತು. ಎರಡನೇ ಬೆಳವಣಿಗೆ ಏನು ಅಂತ ಹೇಳಿದ್ರೆ, 14ನೇ ಸಂವಿಧಾನದ ತಿದ್ದುಪಡಿ ಇತ್ತಲ್ಲ, ಈ ಸಂವಿಧಾನದ ತಿದ್ದುಪಡಿಯೇ ಡೊನಾಲ್ಡ್ ಟ್ರಂಪ್ ಅವರಿಗೆ ದೊಡ್ಡ ಮಟ್ಟದ ಹಿನ್ನಡೆಯನ್ನು ಉಂಟು ಮಾಡಿದೆ. ಹೆಂಗೆ? 1868ರಲ್ಲಿ ಅಮೆರಿಕಾದ ಸಂವಿಧಾನಕ್ಕೆ 14ನೇ ತಿದ್ದುಪಡಿ ಆಗಿತ್ತು. ಆ ತಿದ್ದುಪಡಿಯನ್ನು ಸುಪ್ರೀಂ ಕೋರ್ಟ್ ಎತ್ತಿ ಹಿಡಿದಿದೆ. ನಿಮಗೆ ಒಂದು ಐತಿಹಾಸಿಕ ಘಟನೆಗಳಾಯಿತು ಅಮೆರಿಕಾದಲ್ಲಿ. ನಮ್ಮಲ್ಲಿ ಹೆಂಗೆ ದಕ್ಷಿಣ ಭಾರತ ಮತ್ತು ಉತ್ತರ ಭಾರತ ಅಂತಿದೆ. ನಾವು ಅನೇಕ ಬಾರಿ ಉತ್ತರ ಭಾರತದ ಮೇಲೆ ಅಥವಾ ಉತ್ತರ ಭಾರತದ ದಕ್ಷಿಣ ಭಾರತದ ಮೇಲೆ ಮಾತನಾಡೋದನ್ನೆಲ್ಲ ನಾವು ನೋಡಿದ್ದೇವೆ. ಆ ಬೆಳವಣಿಗೆ ಅಮೆರಿಕಾದಲ್ಲಿ ಒಂದು ಬೆಳವಣಿಗೆ ಆಯಿತು 1861ರಿಂದ 1865 ತನಕ. ಉತ್ತರ ರಾಜ್ಯ ಮತ್ತು ದಕ್ಷಿಣ ರಾಜ್ಯಗಳು ಅಂತ 2 ವಿಂಗಡಣೆ. ಉತ್ತರ ರಾಜ್ಯ ಏನಾಗಿತ್ತು? ಕೈಗಾರಿಕೀಕರಣ ಸಂಪೂರ್ಣವಾಗೆಲ್ಲ ಹೋಗಿತ್ತು, ಅಂದರೆ ಸಂಪೂರ್ಣವಾಗಿ ಬೆಳೆದು ಬಿಟ್ಟಿತ್ತು, ಕೈಗಾರಿಕೆಗಳು ವಿಪರೀತ ಇತ್ತು. ಅವರೇನು ಮಾಡಿದ್ರು? ಗುಲಾಮಗಿರಿ ಇರಬಾರ್ದು ಅಂತ ಅವ್ರ ವಾದ ಇತ್ತು. ಯಾರು? ಉತ್ತರ ರಾಜ್ಯಗಳಲ್ಲಿ ವಾಸ ಮಾಡೋರು. ಆದರೆ ಅಮೆರಿಕದ ದಕ್ಷಿಣ ರಾಜ್ಯಗಳಲ್ಲಿ ಏನಿತ್ತು? ಕೃಷಿ ಪ್ರಧಾನ ಕುಟುಂಬಗಳಿತ್ತು. ಹೆಚ್ಚು ಹೆಚ್ಚು ಕೃಷಿಯನ್ನು ಅವರು ಅವಲಂಬನೆ ಮಾಡಿದ್ರು. ಇವರೇನು ಹೇಳ್ತಾ ಇದ್ರು? ಕೃಷಿ ಚಟುವಟಿಕೆ ಮಾಡೋದಕ್ಕೆ ನಮಗೆ ಯಾರು ಬೇಕು ಅಂತ ಹೇಳಿದರೆ ಆಫ್ರಿಕನ್ ಅಮೆರಿಕನ್ನರು ಬೇಕು, ಗುಲಾಮಗಿರಿ ಪದ್ಧತಿ ಇರಬೇಕು, ನಾವು ಗುಲಾಮಗಿರಿಯನ್ನು ಬೆಂಬಲಿಸ್ತೀವಿ ಅಂತ ಅವರೆಲ್ಲ ಹೇಳ್ತಾ ಇದ್ರು. ಗುಲಾಮಗಿರಿ ಇರಬೇಕು ಅಂತ. ಆದರೆ ಇದಕ್ಕೆ ತದ್ವಿರುದ್ಧವಾಗಿ ಉತ್ತರದವರು ಇದನ್ನೆಲ್ಲ ವಿರೋಧ ಮಾಡ್ತಾ ಇದ್ರು. ಇದು ಒಂದು ಬೆಳವಣಿಗೆ ಆಯಿತು. 1857ರಲ್ಲಿ ಏನಾಯಿತು ಅಂತ ಹೇಳಿದರೆ, ಡ್ರೆಡ್ ಸ್ಕಾಚ್ ಎನ್ನುವಂಥ ಒಂದು ಪ್ರಕರಣ ಆಗುತ್ತೆ. ಅಮೆರಿಕದ ನಾಗರಿಕರು ಸಾಧ್ಯವೇ ಇಲ್ಲ ಅಂತ ಕೋರ್ಟ್ ಒಂದು ತೀರ್ಪನ್ನು ಕೊಡ್ತು. ಅಂದರೆ ಆಫ್ರಿಕನ್ ಅಮೆರಿಕನ್ನರು ಯಾವುದೇ ಕಾರಣಕ್ಕೂ ಅಮೆರಿಕದ ಪ್ರಜೆಗಳಾಗೋದಕ್ಕೆ ಅವರು ಸಾಧ್ಯವೇ ಇಲ್ಲ ಅಂತ ಆದೇಶ ಬಂತು. ಇದರ ಭಾಗವಾಗಿ ದೊಡ್ಡ ಮಟ್ಟದ ಯುದ್ಧ ಆಯಿತು, ದಂಗೆ ಏಳುವಂತಹ ಪ್ರಯತ್ನಗಳಾಯಿತು. ಇದರ ನಂತರ 3 ವರ್ಷಗಳಿಗೆ 1860ರಲ್ಲಿ ಅಮೆರಿಕಾದಲ್ಲಿ ಅಬ್ರಹಾಂ ಲಿಂಕನ್ ಅಧ್ಯಕ್ಷರಾಗಿ ಆಯ್ಕೆ ಆಗ್ತಾರೆ. ಅಬ್ರಹಾಂ ಲಿಂಕನ್ ಅವರ ವಾದ ಏನಾಗಿರುತ್ತೆ? ಇವರು ಕೂಡ ಗುಲಾಮಗಿರಿಯನ್ನು ವಿರೋಧ ಮಾಡ್ತಾ ಬಂದಿರ್ತಾರೆ. ಗುಲಾಮಗಿರಿಯನ್ನು ವಿರೋಧ ಮಾಡ್ತಾ ಬಂದು ಅವರು ಕೂಡ ದಕ್ಷಿಣ ರಾಜ್ಯ ಮತ್ತು ಉತ್ತರ ರಾಜ್ಯಗಳ ನಡುವೆ ಯುದ್ಧ ಆಯಿತು. ಉತ್ತರ ರಾಜ್ಯದವರು ಒನ್ಸ್ ಅಗೇನ್ ದಕ್ಷಿಣ ರಾಜ್ಯಗಳ ಮೇಲೆ ಹಿಡಿತವನ್ನು ಸಾಧಿಸಿದ್ರು. ಅದಾದ ನಂತರ ಅಮೆರಿಕ ಸ್ಪ್ಲಿಟ್ ಆಗಿಬಿಡುತ್ತೆ ಅನ್ನುವಂಥ ಆತಂಕ ಇತ್ತು. ಯಾವಾಗ ಉತ್ತರ ರಾಜ್ಯದವರು ದಕ್ಷಿಣ ರಾಜ್ಯಗಳ ಮೇಲೆ ಹಿಡಿತವನ್ನು ಸಾಧಿಸಿದ್ರು ಆವಾಗ ಅಮೆರಿಕ ಹಾಗೆ ಉಳಿತು. ಯಾವಾಗ 1852ರಲ್ಲಿ ತೀರ್ಪು ಬಂತು, ಅದಾದ ನಂತರ 1868ರಲ್ಲಿ ಆಫ್ರಿಕನ್ ಅಮೆರಿಕನ್ ಗುಲಾಮಗಿರಿಗೆ ಜನ್ಮಸಿದ್ಧ ಪೌರತ್ವದ ನಿಯಮವನ್ನು ತೆಗೆದುಕೊಂಡು ಬಂದು 14ನೇ ತಿದ್ದುಪಡಿಯನ್ನು ಮಾಡ್ತಾರೆ. ಅಂದರೆ ಅವತ್ತು ಯಾರ್ಯಾರು ವಲಸಿಗರಾಗಿ ಅಮೆರಿಕಕ್ಕೆ ಬಂದು ಕೃಷಿ ಚಟುವಟಿಕೆಗಳಲ್ಲಿ ಕೆಲಸದಲ್ಲಿ ನಿರತರಾಗಿದ್ರು ಅವರನ್ನು ಅವತ್ತು 1860ರ ಸಮಯದಲ್ಲಿ ಕೋರ್ಟ್ ಹೇಳಿತು ಅವರು ಆಫ್ರಿಕನ್ ಪ್ರಜೆಗಳು ಯಾವುದೇ ಕಾರಣಕ್ಕೂ ಅಮೆರಿಕಾದವರು ಆಗೋದಕ್ಕೆ ಸಾಧ್ಯ ಇಲ್ಲ ಅಂತ. ಅದಾದ ನಂತರ ದೊಡ್ಡ ಮಟ್ಟದ ದಂಗೆಗಳಾಗಿ ಯುದ್ಧಗಳಾದ ನಂತರ 14ನೇ ತಿದ್ದುಪಡಿ ಆಗಿತ್ತು. ಅದೇ 14ನೇ ತಿದ್ದುಪಡಿ ಇವತ್ತು ಯಾರಿಗೆ ಮಾರಕ ಆಯಿತು? ಡೊನಾಲ್ಡ್ ಟ್ರಂಪ್ ಅವರಿಗೆ ಮಾರಕ ಆಯಿತು. ಅವತ್ತು ವಲಸಿಗರ ಕಾರಣಕ್ಕಾಗಿತ್ತು. ಇವತ್ತು ಬೇರೆ ಬೇರೆ ಕಂಪನಿಗಳನ್ನು ನೆಚ್ಚಿಕೊಂಡು ಉದ್ಯೋಗದ ಕಾರಣಕ್ಕಾಗಿ ಯಾರ್ಯಾರು ಅಮೆರಿಕಕ್ಕೆ ಹೋಗಿದ್ದಾರೆ ಅವರೆಲ್ಲರಿಗೂ ಕೂಡ ದೊಡ್ಡ ಮಟ್ಟದ ಸಹಾಯ ಆಗಿದೆ. ಈ ಸಹಾಯ ಆಗ್ತಾ ಇರೋದನ್ನು ಅಥವಾ ಉದ್ಯೋಗದ ನೆಪದಲ್ಲಿ ಅಮೆರಿಕಕ್ಕೆ ಬರ್ತಾ ಇರೋರು ಅಥವಾ ಹೆರಿಗೆಗಾಗಿ ಅಮೆರಿಕಕ್ಕೆ ಏನು ಹೋಗ್ತಾ ಇದ್ದಾರೆ ಪ್ರವಾಸಿ ವೀಸಾದ ಮೇಲೆ, ಅದನ್ನು ತಡಿಬೇಕು ಅಂತ ಡೊನಾಲ್ಡ್ ಟ್ರಂಪ್ ಅವರ ಆಶಯ ಇತ್ತು. ಆದರೆ ಇದೀಗ ಅದಕ್ಕೆ ಸುಪ್ರೀಂ ಕೋರ್ಟ್ ಒಂದು ಬ್ರೇಕ್ ಹಾಕಿದೆ. ಮತ್ತೊಂದು, ಲಕ್ಷಾಂತರ ಭಾರತೀಯರಿಗೆ ಒಂದು ಸುಪ್ರೀಂ ಕೋರ್ಟ್ ನಿರಾಳ ಕೊಟ್ಟಿದೆ. ಅನೇಕ ಜನ ಇದ್ದಾರೆ ಭಾರತೀಯ ವೃತ್ತಿಪರರು ಅಮೆರಿಕಾದಲ್ಲಿ ಬದುಕು ಕಟ್ಕೊಂಡಿದ್ದಾರೆ, ನೆಲ ಕಟ್ಕೊಂಡಿದ್ದಾರೆ. ಯಾವುದ್ರ ಮೇಲೆ? H-1B ವೀಸಾ ಮತ್ತು ಗ್ರೀನ್ ಕಾರ್ಡ್ ಆಕಾಂಕ್ಷಿಗಳಿಗೆ ಒಂದು ಬಿಗ್ ರಿಲೀಫ್ ಸಿಕ್ಕಿದೆ. ವಾರ್ಷಿಕ 2.5 ಲಕ್ಷಕ್ಕೂ ಹೆಚ್ಚು ಮಕ್ಕಳಿಗೆ ಪೌರತ್ವದ ಭವಿಷ್ಯ ಎಲ್ಲ ಸಿಗ್ತಾ ಇದೆ. ಏನಿದು? ಜೂನ್ 30ನೇ ತಾರೀಕಿಗೆ ಇಂಥದ್ದೊಂದು ತೀರ್ಪು ಬಂತು. ಜನ್ಮಸಿದ್ಧ ಪೌರತ್ವಕ್ಕೆ ಎಲ್ಲ ಎತ್ತಿ ಹಿಡಿತು. H-1B L-1 ವೀಸಾ ಹೊಂದಿದವರಿಗೆಲ್ಲ ಸಮಾಧಾನ ಆಯಿತು. ಏನಿದು H-1B L-1 ವೀಸಾ ಅಂತ ಹೇಳಿದರೆ, ಅಮೆರಿಕಾದ ಕಂಪನಿಗಳು ವಿದೇಶಿ ನುರಿತ ಉದ್ಯೋಗಿಗಳನ್ನು ತಮ್ಮ ದೇಶಕ್ಕೆ ಕರೆಸಿಕೊಳ್ಳುವಂತಹ
ಅವರಿಗೆ ಪ್ರಯಾಣಕ್ಕೆ ಅನುಕೂಲವಾಗುವಂಥ ಒಂದು ತಾತ್ಕಾಲಿಕ ಕೆಲಸದ ವೀಸಾ ಅಂತ ಕರೀತಾರೆ ಇದನ್ನು. H1B ವೀಸಾ ಹೊಂದಿದವರು 72% ಇದ್ದಾರೆ ಅಮೆರಿಕಾದಲ್ಲಿ. ಅಂದರೆ ಇಡೀ ಜಾಗತಿಕವಾಗಿ ದೊಡ್ಡ ಪರ್ಸೆಂಟ್ ಇರೋದು ಭಾರತೀಯರದ್ದು. ನೆಕ್ಸ್ಟ್ ಬರೋದು ಚೀನಾದವರು ಬರ್ತಾರಲ್ಲಿ H1B ವೀಸಾ ಹೊಂದಿದವರು. ಮತ್ತೊಂದು ಕಡೆ ಗ್ರೀನ್ ಕಾರ್ಡ್ ಕೂಡ ವಿದೇಶಿ ಪ್ರಜೆಯೊಬ್ಬರಿಗೆ ಕಾನೂನಾಗಿ ನೆಲೆಸೋದಕ್ಕೆ ಅಥವಾ ಕೆಲಸ ಮಾಡೋದಕ್ಕೆ ಅಮೆರಿಕಾದ ಸರ್ಕಾರ ಕೊಡುವಂಥ ಒಂದು ಕಾಯಂ ನಿವಾಸಿ ಕಾರ್ಡು. ನೀವು ಗ್ರೀನ್ ಕಾರ್ಡನ್ನು ಪಡೆದುಕೊಡ್ಬೇಕು ಅಂತ ಒಂದು 70-80 ವರ್ಷ ಕಾಯಬೇಕಂತೆ. ಆ ಪರಿಸ್ಥಿತಿ ಅಮೆರಿಕಾದಲ್ಲಿದೆ. ಗ್ರೀನ್ ಕಾರ್ಡ್ ಬೇಕು 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 ಅಂತ ಅದಕ್ಕೆ ಮೂಗುದಾರ ಹಾಕೋದಕ್ಕೆ ಡೊನಾಲ್ಡ್ ಟ್ರಂಪ್ ಎಲ್ಲ ಹೋಗಿದ್ರು. ಅದರ ಅವಧಿಯನ್ನು ಎಕ್ಸ್ಟೆಂಡ್ ಮಾಡಿದ್ರು, ಯಾವುದೇ ಕಾರಣಕ್ಕೂ ಗ್ರೀನ್ ಕಾರ್ಡ್ ಕೊಡಬಾರದು ಇತ್ಯಾದಿ ಇತ್ಯಾದಿ ಅಂತ. ಈ ಅವಧಿಯಲ್ಲಿ ಜನಿಸುವಂತಹ ಈ ಮಕ್ಕಳು ಏನಿರ್ತಾರೆ ಅಥವಾ ಮಗು ಏನಿರುತ್ತೆ, ಹುಟ್ಟುವಿನಿಂದಲೇ ಅವರು ಪೌರತ್ವವನ್ನು ಪಡೆದುಕೊಳ್ತಾರೆ. ಅಂದರೆ ಈ ಎಲ್ಲ ವೀಸಾದ ಮೇಲೆ ಹೋದವರು ಅವರೆಲ್ಲರಿಗೂ ಕೂಡ ಅನುಕೂಲ ಆಗುತ್ತೆ. ಆ ಕಾರಣಕ್ಕಾಗಿ ಅವರೆಲ್ಲ ಹೊಂದ್ತಾ ಇದ್ದಾರೆ. ಮತ್ತೊಂದು ಕಡೆ ಮಗು ಅಮೆರಿಕಾದ ಪ್ರಜೆ ಆಗುತ್ತೆ 21 ವರ್ಷ ಆದ ನಂತರ. ಅವರ ಜೊತೆಗೆ ಅವರ ಪೋಷಕರು ಕೂಡ ಬಂದು ನೆಲೆಸಬಹುದು. ಅಂದರೆ ಮಗು ಹುಟ್ಟಿದ ನಂತರ ಅವರ ಸ್ವದೇಶಕ್ಕೆ ಅಥವಾ ಅವರ ತಂದೆ ತಾಯಿಯ ದೇಶಕ್ಕೆ ವಾಪಸ್ ಹೋಗಿ 21 ವರ್ಷದ ನಂತರ ಬಂದು ಅವರಿಗೆಲ್ಲ ಅವಕಾಶವನ್ನು ಮಾಡಿಕೊಡಲಾಗುತ್ತೆ. ವಾಪಸ್ ಬಂದರೂ ಕೂಡ ಅಂದರೆ ಅವರ ದೇಶಕ್ಕೆ ಹೋಗಿ ಅದಾದ ನಂತರ ವಾಪಸ್ ಬಂದರೂ ಕೂಡ ನಾವು ಭವಿಷ್ಯವನ್ನು ಕಟ್ಟಿಕೊಳ್ಳಬಹುದು ಎನ್ನುವಂಥ ಆಲೋಚನೆ ಇರುತ್ತೆ. ಇದು ಕೂಡ ಭಾರತೀಯರಿಗೆ ದೊಡ್ಡ ಮಟ್ಟದ ಅವಕಾಶ ಸಿಗ್ತಾ ಇದೆ. ಹೀಗಾಗಿ ಭಾರತೀಯರಿಗೆ ಒಂದು ದೊಡ್ಡ ರಿಲೀಫ್ ಸಿಕ್ಕಿರೋದು ಅಮೆರಿಕಾದ ಸುಪ್ರೀಂ ಕೋರ್ಟ್ ಇಂಥದ್ದೊಂದು ತೀರ್ಪು ಕೊಟ್ಟಿರುವುದು. ಮತ್ತೊಂದು ದೇಶಕ್ಕೆ ಮಾರಕ ಅಂತ ಡೊನಾಲ್ಡ್ ಟ್ರಂಪ್ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಯಾರು ಬದಲಾವಣೆಯನ್ನು ಬಯಸಿದ್ರೋ ಅವರಿಗೆ ಹಿನ್ನಡೆ ಆದಂತಹ ಸಮಯದಲ್ಲಿ ಸಹಜವಾಗಿ ಇದೊಂದು ಮಾರಕ ಅಂತೆಲ್ಲ ಹೇಳಿದರು. ಸುಪ್ರೀಂ ಕೋರ್ಟ್ನ ತೀರ್ಪಿನ ವಿರುದ್ಧ ಡೊನಾಲ್ಡ್ ಟ್ರಂಪ್ ಎಲ್ಲ ಕಿಡಿಕಾರಿದ್ರು. ಇದು ಅಮೆರಿಕಾಗೆ ಅತ್ಯಂತ ಕೆಟ್ಟ ಮತ್ತು ಮಾರಕ ನಿರ್ಧಾರ ಅಂತೆಲ್ಲ ಅವರು ಕಿಡಿಕಾರೋ ಪ್ರಯತ್ನವನ್ನು ಮಾಡಿದರು. ಯಾರು? ಡೊನಾಲ್ಡ್ ಟ್ರಂಪ್. ಅತ್ಯಂತ ಮಾರಕ ಮತ್ತು ಬೇಸರದ ಸಂಗತಿ ಇದು. ವಿಪರೀತ ದುರುಪಯೋಗ ಮಾಡಿಕೊಳ್ತಾರೆ. ಬರ್ತ್ ಟೂರಿಸಮ್ಗೆ ಮತ್ತಷ್ಟೆಲ್ಲ ಉತ್ತೇಜನ ಸಿಗುತ್ತೆ ಅಂತೆಲ್ಲ ಅವರು ಹೇಳಿದರೆ, ಸ್ಟಿಫನ್ ಮಿಲ್ಲರ್ ಹೇಳಿದರು ವಿನಾಶಕಾರಿ ಅತಿರೇಕದ ನಿರ್ಧಾರ ಇದು ಅಂತ. ಈಗ ಡೊನಾಲ್ಡ್ ಟ್ರಂಪ್ ಅವ್ರ ವಾದ ಹೆಂಗೆ ದುರುಪಯೋಗ ಆಗುತ್ತೆ ಅಂತ ಹೇಳಿದ್ರೆ, ಒಂದು ಬರ್ತ್ ಟೂರಿಸಮ್ ಅಂತ. ಈಗ ಜಾಗತಿಕವಾಗಿ ಬೇರೆ ಬೇರೆ ದೇಶಗಳ ಶ್ರೀಮಂತ ಕುಟುಂಬದ ಗರ್ಭಿಣಿಯರು ಏನಿರ್ತಾರೆ ಅವರೊಂದು ಏಜೆಂಟ್ನ ಮುಖಾಂತರ ಸಂಪರ್ಕ ಮಾಡ್ತಾರೆ. ನಾನು ಅಮೆರಿಕಾದಲ್ಲಿ ನನ್ನ ಹೆರಿಗೆ ಆಗಬೇಕು, ನನ್ನ ಮಗು ಅಮೆರಿಕಾದ ಪೌರತ್ವವನ್ನು ಪಡೆದುಕೊಳ್ಬೇಕು ಅಂತೇಳಿ ಹೆರಿಗೆಯ ಸಮಯದಲ್ಲಿ ಪ್ರವಾಸಿ ವೀಸಾದ ಮೇಲೆ ಅವರು ಅಮೆರಿಕಕ್ಕೆ ಹೋಗ್ತಾರೆ. ಈ ಕೆಲವೊಂದಿಷ್ಟು ಏಜೆಂಟ್ಗಳು ಏನು ಮಾಡ್ತಾರೆ, ಅವರಿಗೆ ಆದಂತಹ ಆಸ್ಪತ್ರೆಗಳ ವ್ಯವಸ್ಥೆ, ಅದಾದ ನಂತರ ಮಗು ಹೆರಿಗೆ ಆದ ನಂತರ ಅವ್ರಿಗೆ ಉಳಿದುಕೊಳ್ಳೋದಕ್ಕೆ ಬೇಕಾದಂಥ ಒಂದು ಹೋಟೆಲ್ನ ವ್ಯವಸ್ಥೆ ಎಲ್ಲವನ್ನೂ ಕೂಡ ಮಾಡ್ತಾರೆ. ಹೆರಿಗೆ ಪ್ರವಾಸಿ ವೀಸಾದ ಮೇಲೆ ಅವರು ಬಂದು ಅಮೆರಿಕಕ್ಕೆ ಬರ್ತಾರೆ. ಅದಾದ ನಂತರ ಏಜೆನ್ಸಿ ಎಲ್ಲ ಕೆಲಸ ಮಾಡುತ್ತೆ. ಆ ಮುಖಾಂತರ ಮಗು ಹುಟ್ಟುತ್ತೆ. ಈ ಮಗು ಹುಟ್ಟಿದ ನಂತರ ಅವರು ಸ್ವದೇಶಕ್ಕೆ ವಾಪಸ್ ಅಮೆರಿಕಕ್ಕೆ ಬರ್ತಾರೆ. ಉನ್ನತ ಶಿಕ್ಷಣವನ್ನು ಪಡೆದುಕೊಳ್ತಾರೆ. ಆರೋಗ್ಯ, ವೀಸಾ ಎಲ್ಲವೂ ಕೂಡ ಮುಕ್ತ ಆಗಿಬಿಡುತ್ತೆ. ಯಾವುದೇ ಟ್ಯಾಕ್ಸ್ ಕಟ್ಟಲ್ಲ. ಈ ಕಾರಣಕ್ಕಾಗಿ ಅದು ಬೇಡ ಅಂತ ಡೊನಾಲ್ಡ್ ಟ್ರಂಪ್ ಅವರು ವಾದ. ಎರಡನೇದ್ದು, ಅವರು ತೆರಿಗೆಯನ್ನು ಪಾವತಿ ಮಾಡೋಲ್ಲ, ಸೌಲಭ್ಯವನ್ನು ಪಡೆದುಕೊಳ್ತಾರೆ ಅಂತ. ಹೆಂಗೆ? ಈಗ ಬರ್ತ್ ಟೂರಿಸಮ್ನ ಮುಖಾಂತರ ಪೌರತ್ವವನ್ನು ಪಡೆದುಕೊಂಡ ನಂತರ ಅವ್ರ ದೇಶಕ್ಕೆ ಅವರು ವಾಪಸ್ US ಬಂದವರೆಲ್ಲ ನೆಲೆ ನಿಲ್ತಾರೆ. ಶೈಕ್ಷಣಿಕವಾಗಿ ಸೌಲಭ್ಯ ಪಡೆದುಕೊಳ್ತಾರೆ. ಇಲ್ಲಿ ಆರೋಗ್ಯ ವ್ಯವಸ್ಥೆಯನ್ನು ಪಡೆದುಕೊಳ್ತಾರೆ. ಏನೇನು ಸವಲತ್ತುಗಳು ಸಿಗುತ್ತೆ ಎಲ್ಲ ಸವಲತ್ತುಗಳನ್ನು ತೆಗೆದುಕೊಳ್ತಾರೆ. ಆದರೆ ಅವರ ಪೋಷಕರು ಕೂಡ ಯಾವುದೇ ತೆರಿಗೆಯನ್ನು ಕಟ್ಟೋದಿಲ್ಲ. ಆದರೆ ನಿಜವಾಗಿಯೂ ಅಮೆರಿಕದ ನಾಗರಿಕರೇನು ತೆರಿಗೆ ಕಟ್ತಿದ್ದಾರೆ ಅವರೆಲ್ಲರಿಗೂ ಕೂಡ ಹಿನ್ನಡೆ ಆಗುತ್ತೆ. ಈ ಕಾರಣಕ್ಕಾಗಿ ಅದು ಬೇಡ ಅಂತ ಡೊನಾಲ್ಡ್ ಟ್ರಂಪ್ ಅವರ ವಾದ ಆಗಿತ್ತು. ಅವರ ಪಾರ್ಟಿಯ ಅನೇಕರು ಕೂಡ ಅದನ್ನು ಸಹಜವಾಗಿ ಶ್ವೇತಭವನವು ಕೂಡ ಅದನ್ನು ಎತ್ತಿ ಹಿಡಿಯುವ ಪ್ರಯತ್ನವನ್ನು ಮಾಡಿತ್ತು. ಆದರೆ ಟ್ರಂಪ್ ಅವರ ನಿರ್ಧಾರಕ್ಕೆ ಇದೀಗ ಸುಪ್ರೀಂ ಕೋರ್ಟ್ ಬ್ರೇಕ್ ಹಾಕಿದೆ. ಇದೀಗ ಅವರು ಹೇಳ್ತಾ ಇದ್ದಾರೆ ಸಂಸತ್ತಿನ ಶಾಸನದ ಮುಖಾಂತರ ಇದನ್ನು ಸುಲಭವಾಗಿ ಬದಲಾವಣೆ ಮಾಡ್ತೀವಿ ಇತ್ಯಾದಿ ಅಂತ. ಬಟ್ ಅಂದುಕೊಂಡಷ್ಟು ಸುಲಭ ಇಲ್ಲ. ಅದಕ್ಕೆ ಮತ ಬೀಳಬೇಕು. ಮತ ಆದ ನಂತರ ಒಂದ್ಸಗೇನೆ ಯಾವುದೋ ಸುಪ್ರೀಂ ಕೋರ್ಟ್ಗೆ ಹೋಗುವಂತಹ ಪ್ರಯತ್ನಗಳಾಗ್ಬೋದು. ಈ ಎಲ್ಲ ಸಾಧ್ಯತೆಗಳು ಇದೆ ಅಂತ ಹೇಳ್ತಿದ್ದಾರೆ. ಏನಾಗುತ್ತೆ ನೋಡೋಣ ಆ ವಿಚಾರದಲ್ಲಿ. ಮತ್ತೊಂದು, ಟ್ರಂಪ್ ಬರ್ತ್ ಟೂರಿಸಂ ವಾದಕ್ಕೆ ನ್ಯಾಯಾಂಗದ ಏಟು. ನಾನು ಅವಾಗಲೇ ಹೇಳಿದೆ, ಬರ್ತ್ ಟೂರಿಸಂ ಅಂತ ಹೇಳಿದರೆ ಗರ್ಭಿಣಿಯರಾಗಿ ಮಗುವನ್ನು ಹೆರೋದಕ್ಕಾಗಿಯೇ ಅಮೆರಿಕಾಗೆ ಹೋಗುವಂತಹ ವ್ಯವಸ್ಥೆ ಅದು. ಅಕ್ರಮ ವಲಸೆ ಮತ್ತು ಬರ್ತ್ ಟೂರಿಸಂ ತಡೆಯೋದಕ್ಕೆಲ್ಲ ಡೊನಾಲ್ಡ್ ಟ್ರಂಪ್ ಒಂದು ಪ್ಲಾನ್ ಮಾಡಿಕೊಂಡಿದ್ರು. ಆದರೆ 1898ರ ಓಂಗ್ ಕಿಮ್ ಆರ್ಕ್ ಐತಿಹಾಸಿಕ ತೀರ್ಪಿನಿಂದ ಟ್ರಂಪ್ಗೆ ಸೋಲಾಗಿದೆ. ಏನಾಯ್ತಿದು ಬೆಳವಣಿಗೆ? ಒಂದು ಪ್ರಕರಣ ಆಗಿತ್ತು 1898ರಲ್ಲಿ. ಅಮೆರಿಕ ಸರ್ಕಾರ ವರ್ಸಸ್ ವಾಂಗ್ ಕಿಮ್ ಆರ್ಕ್ ಪ್ರಕರಣ ಅಂತ. ಇದು ದೊಡ್ಡ ಮಟ್ಟದ ಸುದ್ದಿಯಲ್ಲಿರುವಂತಹ ಪ್ರಕರಣ. ಏನಾಯ್ತಿದು? 1873ರಲ್ಲಿ ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿ ಚೀನಿಯ ಒಬ್ಬ ವ್ಯಕ್ತಿ ವಾಂಗ್ ಕಿಮ್ ಆರ್ಕ್ ಎಲ್ಲ ಜನನ ಆಗುತ್ತೆ. ಯಾರು ಈ ವ್ಯಕ್ತಿ? 1873ರಲ್ಲಿ ಸ್ಯಾನ್ ಫ್ರಾನ್ಸಿಸ್ಕೋದೆಲ್ಲ ಜನನ ಆಯಿತು. ಪೋಷಕರು ಚೀನಾಕ್ಕೆ ಹೋಗ್ತಾರೆ. ಅದಾದ ನಂತರ ಅಮೆರಿಕಾದಲ್ಲೆಲ್ಲ ವಾಸ ಆಗುತ್ತೆ. 1894ರಲ್ಲಿ ಈ ವ್ಯಕ್ತಿ ಏನು ಮಾಡಿಬಿಡ್ತಾನೆ, ವಾಂಗ್ ಕಿಮ್ ಆರ್ಕ್ ಚೀನಾಕ್ಕೆ ಹೋಗ್ತಾನೆ. ವಾಪಸ್ ಅವ್ರ ಸ್ವದೇಶಕ್ಕೆ ಹೋಗ್ತಾನೆ. 1 ವರ್ಷ ಚೀನಾಕ್ಕೆ ಹೋಗಿ 1895ರಲ್ಲಿ ಒನ್ಸ್ ಅಗೇನ್ ಅಮೆರಿಕಕ್ಕೆ ಈ ವ್ಯಕ್ತಿ ಬರ್ತಾನೆ. ಆದರೆ ಅಮೆರಿಕಾದ ಅಧಿಕಾರಿಗಳು ಏನು ಹೇಳ್ತಾರೆ, ಯಾವುದೇ ಕಾರಣಕ್ಕೂ ನಿನ್ನನ್ನು ಅಮೆರಿಕಾದ ಒಳಗೆ ಬಿಡಲ್ಲ. ಯಾಕೆ? ಚೀನಿ ಬಹಿಷ್ಕಾರ ಕಾಯ್ದೆಯ ಪ್ರಕಾರ
ಚೀನಿಯರು ಅಮೆರಿಕಾದ ಪೌರತ್ವವನ್ನು ಹೊಂದೋದಕ್ಕೆ ಸಾಧ್ಯ ಇಲ್ಲ, ಅವರು ಯಾವುದೇ ಕಾರಣಕ್ಕೂ ಅಮೆರಿಕವನ್ನು ಪ್ರವೇಶ ಮಾಡಬಾರ್ದು, ಅವರಿಗೆ ಪೌರತ್ವ ಇಲ್ಲ ಅಂತ ಎಲ್ಲ ಅಧಿಕಾರಿಗಳು ಹೇಳಿದರು. ಅದಾದ ನಂತರ ಈ ವ್ಯಕ್ತಿ ಏನು ಮಾಡಿದರು, ವಾಂಗ್ ಕಿಮ್ ಆರ್ಕ್ ಸುಪ್ರೀಂ ಕೋರ್ಟ್ ಮೆಟ್ಟಲು ಏರಿದರು. ಸುಪ್ರೀಂ ಕೋರ್ಟ್ ಮೆಟ್ಟಿಲು ಏರಿದ ನಂತರ 1898ರಲ್ಲಿ ಇದೆ ಓಂಗ್ ಕಿಮ್ ಆರ್ಕ್ ಐತಿಹಾಸಿಕ ತೀರ್ಪು ಅಂತ ನೀವೇನು ನೋಡ್ತಾ ಇದ್ದೀರಿ. ಸುಪ್ರೀಂ ಕೋರ್ಟ್ ಒಂದು ತೀರ್ಪು ಕೊಡುತ್ತೆ. ಸಂವಿಧಾನದ 14ನೇ ತಿದ್ದುಪಡಿ ಸ್ಪಷ್ಟವಾಗಿ ಹೇಳುತ್ತೆ, ಅಮೆರಿಕಾದಲ್ಲಿ ಜನಿಸಿದ ಪ್ರತಿಯೊಬ್ಬರಿಗೂ ಕೂಡ ಸ್ವಯಂಚಾಲಿತವಾದಂತಹ ಪೌರತ್ವ ಬರುತ್ತೆ. ಅವರ ಪೋಷಕರು, ತಂದೆ ತಾಯಿ ಯಾವುದೇ ದೇಶದವರಾಗಿರಲಿ, ಆದರೆ ಅಮೆರಿಕಾದ ಮಣ್ಣಿನಲ್ಲಿ ಹುಟ್ಟಿದಂತಹ ಪ್ರತಿ ಮಗುವಿಗೂ ಕೂಡ ಅದು ಅಮೆರಿಕಾದ ಪೌರತ್ವವನ್ನು ಪಡೆದುಕೊಳ್ಳುತ್ತೆ. ಆದರೆ ಪೋಷಕರ ದೇಶ ಮುಖ್ಯ ಅಲ್ಲ ಅಂತ 1898ರಲ್ಲಿ ಬಂತು. ಆ ತೀರ್ಪು ಇದೀಗ ಜೂನ್ 30ರಂದು ಏನು ಡೊನಾಲ್ಡ್ ಟ್ರಂಪ್ ಅವರ ಈ ಬದಲಾವಣೆಯ ವಿರುದ್ಧ ಸುಪ್ರೀಂ ಕೋರ್ಟ್ನಲ್ಲಿ ತೀರ್ಪು ಬಂತಲ್ಲ, ಆ ತೀರ್ಪಿಗೆ ದೊಡ್ಡ ಮಟ್ಟದ ಸಹಾಯವನ್ನು ಮಾಡಿದೆ 1898. ಇದು ಭಾರತೀಯರಿಗೂ ಕೂಡ ರಿಲೀಫ್ ಕೊಟ್ಟಿದೆ. ಬೇರೆ ಬೇರೆ ದೇಶಗಳಿಂದ ಅಮೆರಿಕಾವನ್ನು ಸೇರಬೇಕು ಅಂತ ಏನು ಕನಸು ಕಾಣ್ತಾ ಇದ್ರು, ಅದು ಗ್ರೀನ್ ಕಾರ್ಡ್ ಆಗಿರ್ಬೋದು, ಬೇರೆ ಬೇರೆ ವೀಸಾಗಳನ್ನು ಪಡೆದುಕೊಳ್ಬೇಕು, ಅದಾದ ನಂತರ ಮಗು ಅಮೆರಿಕಾದ ಪ್ರಜೆ ಆಗಬೇಕು ಅಂತೆಲ್ಲ ಬಯಸ್ತಾ ಇದ್ರು. ಬೇರೆ ಬೇರೆ ಕಾರಣಕ್ಕಾಗಿ ಅದನ್ನು ಬಯಸ್ತಾರೆ. ಮೂರನೇ ಸುದ್ದಿ ಪಕ್ಕದ ಪಾಕಿಸ್ತಾನಕ್ಕೆ ಸಂಬಂಧಪಟ್ಟಂತಹ ಸುದ್ದಿ. ಪಾಕಿಸ್ತಾನಕ್ಕೆ ಅಕ್ಷರಶಃ ಶನಿಕಾಟ ಈಗ ಶುರುವಾಗಿದೆ ಅಂತ ನಾವು ಅನೇಕ ದಿನಗಳಿಂದ DNA ಪಾಕಿಸ್ತಾನದಲ್ಲಿ ಆಗ್ತಾ ಇರುವಂಥ ಇಂಚಿಂಚು ಬೆಳವಣಿಗೆಗಳನ್ನು ನೋಡ್ತಾ ಇದ್ದೀವಿ. ಪಾಕಿಸ್ತಾನದಲ್ಲಿ ಸ್ವತಃ ಅನಾಮಧೇಯ ವ್ಯಕ್ತಿಗಳು ಅಲ್ಲಲ್ಲಿ ದಾಳಿ ಮಾಡಿ ಭಾರತಕ್ಕೆ ಬೇಕಾದಂತಹ ಮೋಸ್ಟ್ ವಾಂಟೆಡ್ ಟೆರರಿಸ್ಟ್ಗಳನ್ನು ಹತ್ಯೆ ಮಾಡೋದ್ರಿಂದ ಹಿಡಿದು, ಪಾಕಿಸ್ತಾನದಲ್ಲಿ ಬಲೂಚಿಸ್ತಾನಿಗಳು BLA ಮುಖಾಂತರ ಏನು ಸ್ವತಂತ್ರ ದೇಶ ಬೇಕು ಅಂತ ಹೋರಾಟ ಮಾಡುವ ತನಕ, ಪಾಕ್ ಅಕ್ಯುಪೈಡ್ ಕಾಶ್ಮೀರದಲ್ಲಿ ಜನ ದಂಗೆ ಎದ್ದು ಪಾಕಿಸ್ತಾನದ ಸರ್ಕಾರದ ವಿರುದ್ಧ, ಶರೀಫ್ ವಿರುದ್ಧ, ಮುನೀರ್ ವಿರುದ್ಧ ದಂಗೆ ಹೇಳ್ತಾ ಇರೋದ್ರಿಂದ ಹಿಡಿದು ಇವತ್ತು ಅಫ್ಘಾನಿಸ್ತಾನದ ತಾಲಿಬಾನ್ ಪಾಕಿಸ್ತಾನದ ಮೇಲೆ ದಾಳಿ ಮಾಡುವ ತನಕವೂ ಕೂಡ ಪಿನ್ ಟು ಪಿನ್ ಡೀಟೇಲ್ಸನ್ನು ಇದೇ ಜೀಕರಣ ನ್ಯೂಸ್ DNA ನೋಡ್ತಾ ಬಂದಿದ್ದೀವಿ. ಹಾಗಾದರೆ ಪಾಕಿಸ್ತಾನ ಇದೀಗ ಅಕ್ಷರಶಃ ನರಕ ಸ್ಥಿತಿಯನ್ನು ಅನುಭವಿಸ್ತಾ ಇದೆ ಅಂತ. ಯಾವ ಭಯೋತ್ಪಾದನೆಗೆ ತನ್ನ ಒಟ್ಟಾರೆ ಬೆಂಬಲವನ್ನು ಕೊಟ್ಟು ಅವನನ್ನು ಪೋಷಿಸಿತ್ತಲ್ಲ ಪಾಕಿಸ್ತಾನ, ಇವತ್ತು ಅದರ ಏಟನ್ನು ಪಾಕಿಸ್ತಾನ ತಿಂತಾ ಇದೆ ಅಂತ ಹೇಳಿದರೆ ತಪ್ಪಿಲ್ಲ. ಯಾಕಂದರೆ ಅಮೆರಿಕನೂ ಕೂಡ ಈ ಹಿಂದೆ ಅನೇಕ ಬಾರಿ ಇದನ್ನು ಉಲ್ಲೇಖ ಮಾಡಿ ಹೇಳಿದೆ. ಏನಾಗ್ತಾ ಇದೆ, ಒಂದು ಕಡೆ ಅಫ್ಘಾನಿಸ್ತಾನದ ತಾಲಿಬಾನ್ ಪಾಕಿಸ್ತಾನದ ವಿವಿಧ ಪ್ರಾಂತ್ಯಗಳು, ವಿವಿಧ ಪ್ರದೇಶಗಳನ್ನು ಕೇಂದ್ರೀಕರಿಸಿಕೊಂಡು ದಾಳಿ ಮಾಡಿದರೆ, ಇತ್ತ POKಯ ಜನ ನಮಗೆ ಪಾಕಿಸ್ತಾನದ ಉಸಾಬರಿ ಬೇಡ, ನಾವು ಭಾರತದವನ್ನು ಸಂಪರ್ಕ ಮಾಡ್ತೀವಿ, ಭಾರತದ ಸಹಾಯ ಹಸ್ತಕ್ಕೆ ಹೋಗ್ತೀವಿ ಅಂತ ಸ್ವತಃ POKಯ ಜನ ಮಾತನಾಡುವ ಹಂತಕ್ಕೆ ಪಾಕಿಸ್ತಾನದ ಪರಿಸ್ಥಿತಿ ಬಂದಿದೆ. ಏನೇನು ಡೀಟೇಲ್ಸ್ ಆಯಿತು, ತಾಲಿಬಾನನ್ನು ಪೋಷಣೆ ಮಾಡಿದವರು ಯಾರು, ಏನು ಎತ್ತ ಡೀಟೇಲ್ಸ್ ನೋಡ್ತಾ ಹೋಗೋಣ. ಪಾಕ್ ಮೇಲೆ ತಾಲಿಬಾನ್ ವಾಯುದಾಳಿ ಆಗಿದೆ. ಪಾಕಿಸ್ತಾನದೊಳಗೆ ನುಗ್ಗಿ ಬಾಂಬ್ ಹಾಕಿದ್ದಾರೆ ಅಫ್ಘಾನಿಸ್ತಾನದ ಫೈಟರ್ ಜೆಟ್ಗಳು. ಬಲೂಚಿಸ್ತಾನ, ಖೈಬರ್ ಪಖ್ತೂನ್ಖ್ವಾದಲ್ಲಿರುವಂತಹ ಉಗ್ರರ ನೆಲೆಗಳನ್ನು ಗುರಿಯಾಗಿಸಿಕೊಂಡು ದಾಳಿ. ಐಸಿಸ್ ಅಡುಗುತಾಣಗಳನ್ನೆಲ್ಲ ತಾಲಿಬಾನ್ ಪಡೆಯೆಲ್ಲ ನಾಶ ಮಾಡಿತು. ಪಾಕಿಸ್ತಾನದ ವಾಯುದಾಳಿಗೆ ಅಫ್ಘಾನಿಸ್ತಾನ ಪ್ರತೀಕಾರವನ್ನು ತೀರಿಸಿಕೊಂಡಿದೆ. ಇತ್ತೀಚೆಗೆ ಒಂದು ದಾಳಿಯಾಗಿತ್ತು, ನಾವೆಲ್ಲ ಅದ್ರ ಬಗ್ಗೆ ಡೀಟೇಲ್ಸ್ ನೋಡಿದ್ವಿ. ಕರಾಚಿಯ ರೇಂಜರ್ಸ್ ಅವರ ಪ್ರಧಾನ ಕಚೇರಿ ಏನಿತ್ತು, ಆ ಪ್ರಧಾನ ಕಚೇರಿಯ ಮೇಲೆ ಇವರು ದಾಳಿ ಮಾಡಿದರು ಅಫ್ಘಾನಿಸ್ತಾನದವರು. ಅದಕ್ಕೆ ಪ್ರತಿಯಾಗಿ ಅವರು ದಾಳಿ ಮಾಡಿದರೆ ಈಗ ಒನ್ಸ್ ಅಗೇನ್ ದಾಳಿ ಆಗಿದೆ. ನೀವು ಸ್ವಲ್ಪ ಇತಿಹಾಸಕ್ಕೆ ಹೋದರೆ 1980ರ ದಶಕ ಸೋವಿಯತ್ ಒಕ್ಕೂಟ ಮತ್ತು ಅಫ್ಘಾನ್ ನಡುವೆ ಯುದ್ಧ ಆಗುತ್ತೆ. ಯಾವಾಗ? 1980ರ ಸಂದರ್ಭದಲ್ಲಿ. ಯುದ್ಧ ಆದಂತಹ ಸಮಯದಲ್ಲಿ ಅಫ್ಘಾನಿಸ್ತಾನದಲ್ಲಿ ಕೆಲವೊಂದಿಷ್ಟು ಜನ ನಿರಾಶ್ರಿತರಾಗ್ತಾರೆ ಯುದ್ಧದ ಕಾರಣಕ್ಕೆ. ಆ ನಿರಾಶ್ರಿತರು ಏನು ಮಾಡ್ತಾರೆ, ಪಾಕಿಸ್ತಾನಕ್ಕೆ ಬರ್ತಾರೆ. ಪಾಕಿಸ್ತಾನ ಸರ್ಕಾರ ಇವರನ್ನು ಬಳಸಿಕೊಳ್ಳೋದಕ್ಕೆ ಶುರು ಮಾಡುತ್ತೆ. ಯಾವ ಕಾರಣಕ್ಕೆ? ಭಾರತದ ವಿರುದ್ಧ ಯುದ್ಧವನ್ನು ಮಾಡಬೇಕು ಅಂತ. ಬಳಸಿಕೊಳ್ಳೋ ಪ್ರಯತ್ನದ ಭಾಗವಾಗಿ ಪಖ್ತೂನ್ಖ್ವಾ ಮತ್ತು ಬಲೂಚಿಸ್ತಾನ ಪ್ರಾಂತ್ಯಗಳಲ್ಲಿ ಅವ ಗಡಿಗ ಪ್ರದೇಶದಲ್ಲಿ ಏನು ಮಾಡ್ತಾರೆ, ಈ ಮದರಸಗಳು, ಧಾರ್ಮಿಕ ಮದರಸಗಳು ಏನಿರುತ್ತೆ, ಆ ಧಾರ್ಮಿಕ ಮದರಸಗಳಲ್ಲಿ ಇವರಿಗೆ ಧಾರ್ಮಿಕ ಶಿಕ್ಷಣವನ್ನು ಕೊಡೋದಕ್ಕೆ ಯಾರು ಮುಂದಾಗ್ತಾರೆ? ಪಾಕಿಸ್ತಾನ ಸರ್ಕಾರ ಮುಂದಾಗುತ್ತೆ. ಎಲ್ಲಿಂದ ಬಂದವರು? ಅಫ್ಘಾನಿಸ್ತಾನದಿಂದ ಬಂದವರು. ತಾಲಿಬಾ ಅಂತ ಕರೀತಾರೆ ಅವ್ರಿಗೆ. ತಾಲಿಬಾ ಅಂತ ಹೇಳಿದ್ರೆ ಏನು? ವಿದ್ಯಾರ್ಥಿ ಅಂತ. ತಾಲಿಬಾ ಇದ್ದವರು ಮುಂದೆ ತಾಲಿಬಾನ್ ಆಗಿ ಕನ್ವರ್ಟ್ ಆಯಿತು. ಅಂದರೆ ಭಾರತದ ನಡುವೆ ಏನಾದರೂ, ಭಾರತ ಮತ್ತು ಪಾಕಿಸ್ತಾನ ನಡುವೆ ಏನಾದರೂ ಯುದ್ಧ ಆದರೆ ನಮಗೆ ಸಹಾಯಕ್ಕೆ ಪಶ್ಚಿಮ ಗಡಿಯಲ್ಲಿ ಅಫ್ಘಾನಿಸ್ತಾನ ಬೇಕಾಗುತ್ತೆ. ನಮಗೆ ನಂಬಿಕೊಂಡಿರುವಂತಹ, ನಮ್ಮ ಮಾತನ್ನು ಕೇಳಿರುವಂತಹ ಸರ್ಕಾರ ಎಲ್ಲಿರಬೇಕು? ಅಫ್ಘಾನಿಸ್ತಾನದಲ್ಲಿ ಇರಬೇಕು ಅನ್ನೋ ಕಾರಣಕ್ಕಾಗಿ ತಾಲಿಬಾನನ್ನು 1980ರ ದಶಕದಿಂದ ಪಾಲನೆ ಪೋಷಣೆ ಮಾಡಿ ಅವರಿಗೆ ಆರ್ಥಿಕ ಸಹಾಯ, ಅವರಿಗೆ ಬೇಕಾದಂಥ ಯುದ್ಧ ಸಾಮಗ್ರಿಗಳು, ಶಸ್ತ್ರಾಸ್ತ್ರಗಳನ್ನು ಇದೇ ಪಾಕಿಸ್ತಾನ ಪೂರೈಕೆ ಮಾಡಿತ್ತು. ಇದು ಒಂದು ಬೆಳವಣಿಗೆ. 1996ರಲ್ಲಿ ತಾಲಿಬಾನ್ ಏನು ಮಾಡುತ್ತೆ, ಕಾಬೂಲನ್ನು ವಶಪಡಿಸಿಕೊಂಡು ಇಸ್ಲಾಮಿಕ್ ಎಮಿರೇಟ್ ಆಫ್ ಅಫ್ಘಾನಿಸ್ತಾನ್ ಸರ್ಕಾರವನ್ನು ಮಾಡುತ್ತೆ. ರಾಜತಾಂತ್ರಿಕ ಒಪ್ಪಿಗೆಯನ್ನು ಕೊಟ್ಟಿದ್ದು ಇದೇ ಪಾಕಿಸ್ತಾನ. ಗಮನಿಸಬೇಕಾದಂಥ ಸಂಗತಿ,
80ರ ದಶಕದಿಂದ ಹಿಡಿದು 96ರ ತನಕವೂ ಕೂಡ ಅವರಿಗೆ ಬೇಕಾದಂಥ ಎಲ್ಲ ಸವಲತ್ತುಗಳನ್ನು ಕೊಟ್ಟಿದ್ದಂತಹ ಪಾಕಿಸ್ತಾನ ಇವತ್ತು ಅದೇ ತಾಲಿಬಾನ್ನ ದಾಳಿಯನ್ನು ಎದುರಿಸ್ತಾ ಇದೆ. ಯಾವ ಕಾರಣಕ್ಕಾಗಿ? TTP ಉಗ್ರರಿಗೆ ಅವರು ಜಾಗವನ್ನು ಕೊಟ್ಟಿದ್ದಾರೆ. TTPಯ ಉದ್ದೇಶ ಏನೆನ್ನೋದ್ರ ಬಗ್ಗೆ ನಾವು ಮೊನ್ನೆ ನೋಡಿದ್ವಿ. ಪಾಕಿಸ್ತಾನದ ಸರ್ಕಾರವನ್ನು ಕೆಳಗಿಳಿಸಿ ಅಲ್ಲಿ ಇಸ್ಲಾಮಿಕ್ ಶರಿಯಾ ಕಾನೂನನ್ನು ಹೊಂದಿರುವಂಥ ಸರ್ಕಾರವನ್ನು ಪಾಕಿಸ್ತಾನದಲ್ಲಿ ತರಬೇಕು ಅನ್ನುವ ಕಾರಣಕ್ಕಾಗಿ ಇದೇ TTP ಅವರು ಅನೇಕ ಬಾರಿ ಪಾಕಿಸ್ತಾನದ ಮೇಲೆ ದಾಳಿ ಮಾಡ್ತಾ ಇದ್ದಾರೆ. ಅದಾದ ನಂತರ ಅಫ್ಘಾನಿಸ್ತಾನದ ನಾಗರಿಕರ ಮೇಲೆ ಈ ರೇಂಜರ್ಸ್ಗಳು ಏನು ದಾಳಿ ಮಾಡ್ತಾ ಇದ್ರು, ಕರಾಚಿಯ ರೇಂಜರ್ಸ್ನವರು ಏನು ದಾಳಿ ಮಾಡ್ತಾ ಇದ್ರು, ಅವರ ಮೇಲೆ ನಾವು ದಾಳಿ ಮಾಡ್ತೀವಿ ಅನ್ನೋ ಕಾರಣಕ್ಕಾಗಿ ಅಫ್ಘಾನಿಸ್ತಾನದ ಅನೇಕ ಪಡೆಗಳು ಹೇಳ್ತಾ ಇದೆ. ಇದರ ಭಾಗವಾಗಿ ದಾಳಿ ಆಯಿತು. ಬಲ್ಚಿಸ್ತಾನ ಪ್ರಾಂತ್ಯದ ಸರಾನನ್, ಅದಾದ ನಂತರ ISIS ಮತ್ತು ಖೈಬರ್ ಪಖ್ತೂನ್ಖ್ವಾ ಪ್ರಾಂತ್ಯದ ಪ್ರದೇಶದಲ್ಲೆಲ್ಲ ದಾಳಿ ಆಯಿತು. ಡ್ರೋನ್ನ ಮುಖಾಂತರ ಅಫ್ಘಾನಿಸ್ತಾನದವರು ದಾಳಿ ಮಾಡಿದರು. ಈ ಪಾಕ್ ದಾಳಿಗೆ ಅಂದರೆ ಅಫ್ಘಾನಿಸ್ತಾನದಲ್ಲಿ ಏನು ದಾಳಿ ಆಯಿತು, ಇದನ್ನು 28 ಜನ ಮೃತಪಟ್ಟಿದ್ದಾರೆ. ಇದೀಗ ಅಫ್ಘಾನಿಸ್ತಾನದವರು ಇಂಥದ್ದೊಂದು ದಾಳಿ ಮಾಡಿದ್ದಾರೆ. ಅಂದರೆ ಯಾವ ಪಡೆಯನ್ನು ಬಳಸಿಕೊಂಡು, ಯಾವ ಸರ್ಕಾರವನ್ನು ಬಳಸಿಕೊಂಡು ಭಾರತದ ವಿರುದ್ಧ ದಾಳಿ ಮಾಡೋದಕ್ಕೆ ಪಾಕಿಸ್ತಾನ ಪ್ರಯತ್ನ ಪಟ್ಟಿತ್ತಲ್ಲ, ಅವರಿಗೆ ಸಾಕಿ ಸಲುಹಿ, ಅವರಿಗೆ ಅನ್ನ ನೀರು, ಅವರಿಗೆ ಬೇಕಾದಂಥ ದುಡ್ಡಿನ ವ್ಯವಸ್ಥೆ ಮಾಡಿತ್ತಲ್ಲ, ಗಮನಿಸಬೇಕಾದಂತಹ ಸಂಗತಿ ಅದೇ ತಾಲಿಬಾನ್ ಇವತ್ತು ಪಾಕಿಸ್ತಾನದ ಮೇಲೆ ದಾಳಿ ಮಾಡ್ತಾ ಇದೆ. ಅದಕ್ಕೆ ಬೇರೆ ಬೇರೆ ಕಾರಣ ಇದೆ. ಒಂದು ಡ್ಯುರಾಂಡ್ ಗಡಿ ರೇಖೆ ಏನಿದೆ ಅದನ್ನು ಅವರು ಒಪ್ಪುವಂತಹ ಪ್ರಯತ್ನವನ್ನು ಮಾಡ್ತಾ ಇಲ್ಲ, ನೀವು ಒಪ್ಪಬೇಕು ಅಂತ ಇವರು ಹೇಳ್ತಾ ಇರೋದು. ಈ ಎಲ್ಲದರ ಭಾಗವಾಗಿ ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನದ ನಡುವೆ ಇಂಥದ್ದೊಂದು ಭೀಕರ ದಾಳಿಗಳಾಗ್ತಾ ಇರೋದು. ಮತ್ತೊಂದು ಕಡೆ ಪಾಕ್ ನಡೆಗೆ ಭಾರತ, ರಷ್ಯಾ ಮತ್ತು ಜಾಗತಿಕವಾಗಿ ವಿವಿಧ ಸಂಘಟನೆಗಳು, ವಿವಿಧ ದೇಶಗಳು ಕೂಡ ಕಳವಳವನ್ನು ವ್ಯಕ್ತಪಡಿಸಿವೆ. ಏನೇನಾಯಿತು? ಅಫ್ಘಾನಿಸ್ತಾನದ ಮೇಲಿನ ಪಾಕ್ ದಾಳಿಯನ್ನು ಭಾರತ ತೀವ್ರವಾಗಿ ಖಂಡಿಸಿದೆ. ತನ್ನಲ್ಲಿರುವಂಥ ಆಂತರಿಕ ವೈಫಲ್ಯವನ್ನು ಮರೆಮಾಚುವುದಕ್ಕಾಗಿ ಪಾಕಿಸ್ತಾನ ಇಂಥದ್ದೊಂದು ಗಡಿಯಾಚೆಗಿನ ಹಿಂಸಾಚಾರವನ್ನು ಮಾಡ್ತಾ ಇದೆ ಅಂತ ಅವರೆಲ್ಲ ಹೇಳ್ತಾ ಇದ್ದಾರೆ. ಅಫ್ಘಾನ್ ಸಾರ್ವಭೌಮತ್ವದ ಮೇಲೆ ಪಾಕಿಸ್ತಾನದ ಆಕ್ರಮಣಕಾರಿ ಕೃತ್ಯಕ್ಕೆ ಭಾರತ ಟೀಕೆ ವ್ಯಕ್ತಪಡಿಸಿತು. ಯುದ್ಧವನ್ನು ನಿಲ್ಲಿಸಿ ರಾಜತಾಂತ್ರಿಕ ಮಾರ್ಗವನ್ನು ಅನುಸರಿಸಬೇಕು ಅಂತೆಲ್ಲ ರಷ್ಯಾ ಹೇಳ್ತು. ಕಾನೂನು ಬಾಹಿರ ಆಕ್ರಮಣ ಇದು. ಆಂತರಿಕ ವೈಫಲ್ಯವನ್ನು ಮುಚ್ಚುವಂತಹ ತಂತ್ರ. ಅಂದರೆ ಅವರಿಗೆ ಕುಡಿಯೋದಕ್ಕೆ ನೀರಿಲ್ಲ, ಆಹಾರ. ಒಂದು ಕಡೆ ಬಲೂಚಿಸ್ತಾನ ಆರ್ಮಿ, ಲಿಬರಲೈಸೇಷನ್ ಆರ್ಮಿ BLAದವರು ಹೋರಾಟ ಮಾಡ್ತಿರೋದು, POKಯಲ್ಲಿ ಆಗ್ತಾ ಇರುವಂತಹ ದಂಗೆ, ಆಂತರಿಕವಾಗಿ ಬೆಳವಣಿಗೆಗಳೇನಾಗ್ತಾ ಇದೆ ಅವುಗಳನ್ನು ತಡಿಬೇಕು ಅಂತ. ಪಕ್ತಿಕಾ, ಕುನಾರ್ ಪ್ರಾಂತ್ಯಗಳಲ್ಲಿ 36 ಜನ ಸಾವು, 163 ಜನರಿಗೆಲ್ಲ ಗಾಯ ಆಗಿದೆ. ಇದನ್ನು ಭಾರತ ದೊಡ್ಡ ಮಟ್ಟದಲ್ಲಿ ಟೀಕೆ ಮಾಡಿದೆ. ಭಾರತ ಸಾಂತ್ವನ ಹೇಳಿತು. ಅದಾದ ನಂತರ ಆಂಟೋನಿಯೋ ಗುಟೆರಸ್ ವಿಶ್ವಸಂಸ್ಥೆಯಿಂದ ಹಿಂಸಾಚಾರವನ್ನು ನಿಲ್ಲಿಸಿ ರಾಜತಾಂತ್ರಿಕ ಮಾರ್ಗವನ್ನೆಲ್ಲ ಅನುಸರಿಸಿ ಅಂತ ಅವರು ಹೇಳಿದರು. ಅದಾದ ನಂತರ ಭದ್ರತಾ ಕಾಳಜಿ, ನಾಗರಿಕರ ಸಾವು ಮತ್ತೊಂದು ದೇಶದ ಸಾರ್ವಭೌಮತ್ವದ ಉಲ್ಲಂಘನೆ, ಇದನ್ನು ಸಮರ್ಥನೆ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಂತ ಸ್ಟೀಫನ್ ಡುಜಾರಿಕ್ ಎಲ್ಲ ಹೇಳಿದ್ದಾರೆ. ಅಂದರೆ ನಮಗೆ ಭದ್ರತೆಯ ಕಾರಣಕ್ಕಾಗಿ ಏನೋ ಸಮಸ್ಯೆ ಆಗ್ತಾ ಇದೆ ಅಂತ ಮತ್ತೊಂದು ದೇಶದ ನಾಗರಿಕರ ಮೇಲೆ ಎಲ್ಲ ಸಾವು ಮಾಡೋದು, ದೇಶದ ಸಾರ್ವಭೌಮತ್ವವನ್ನು ಉಲ್ಲಂಘನೆ ಮಾಡೋದೆಲ್ಲ ತಪ್ಪು ಅಂತೆಲ್ಲ ಹೇಳಿದರು. ಮತ್ತೊಂದು ಕಡೆ ಯುರೋಪಿಯನ್ ಯೂನಿಯನ್ ಹೇಳಿತು, ಕದನ ವಿರಾಮ ಘೋಷಣೆ ಮಾಡಿಕೊಳ್ಳಿ, ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಿ ಅಂತ. ರವದಾರಿ ಅಂತ ಒಂದು ಮಾನವ ಹಕ್ಕುಗಳ ಸಂಘಟನೆ ಇದು, ಅವರು ಹೇಳಿ ದೊಡ್ಡ ಮಟ್ಟದ ಆಕ್ಷೇಪವನ್ನು ಹೊರಹಾಕಿದ್ದಾರೆ. ಈ ಡಬಲ್ ಟ್ಯಾಪ್ ದಾಳಿ ಆಗಿದೆ. ಏನಿದು ಡಬಲ್ ಟ್ಯಾಪ್ ದಾಳಿ? ಈ ಅಫ್ಘಾನಿಸ್ತಾನದ ಮೇಲೆ ಪಾಕಿಸ್ತಾನದವರು ಒಂದು ಡಬಲ್ ಟ್ಯಾಪ್ ದಾಳಿ ಮಾಡಿದ್ದಾರೆ. ಏನು ಡಬಲ್ ಟ್ಯಾಪ್ ದಾಳಿ ಅಂತ ಹೇಳಿದರೆ ಇದಕ್ಕಾಗಿಯೇ ಅನೇಕ ಆಕ್ಷೇಪಣೆಗಳಿರೋದು. ಡಬಲ್ ಟ್ಯಾಪ್ ದಾಳಿ ಅಂತ ಹೇಳಿದರೆ ಒಂದು ಪ್ರದೇಶವನ್ನು ಕೇಂದ್ರೀಕರಿಸಿಕೊಂಡು ಪಾಕಿಸ್ತಾನ ದಾಳಿ ಮಾಡುತ್ತೆ. ಪಾಕಿಸ್ತಾನ ದಾಳಿ ಮಾಡಿದ ನಂತರ ಆ ದಾಳಿಯ ನಂತರ ಅದನ್ನು ಸರಿಪಡಿಸೋದಕ್ಕೆ ಕೆಲವೊಂದಿಷ್ಟು ಜನ ಸೈನಿಕರು ಬರ್ತಾರೆ, ಯಾರೋ ಗಾಯಾಳುಗಳಾಗಿರ್ತಾರೆ, ಅವರಿಗೆ ಟ್ರೀಟ್ಮೆಂಟ್ ಕೊಡಬೇಕು ಅಂತ ವೈದ್ಯಾಧಿಕಾರಿಗಳು ಬರ್ತಾರೆ. ನನ್ನ ಕುಟುಂಬದವರು ಯಾರೋ ಕಳ್ಕೊಂಡು ಬಿಟ್ಟಿದ್ದಾರೆ ಏನು ಎತ್ತ ಅಂತ ಅವರು ನೋಡೋದಕ್ಕೆ ಅವರ ಕುಟುಂಬಸ್ಥರೆಲ್ಲ ಬರ್ತಾರೆ. ಜನದಟ್ಟಣೆ ಹೆಚ್ಚಾಗುತ್ತೆ ಒಂದು ಪ್ರದೇಶದಲ್ಲಿ. ಹಾಗೆ ಜನದಟ್ಟಣೆ ಹೆಚ್ಚಾದಂತಹ ಸಮಯದಲ್ಲೂ ಕೂಡ ಒನ್ಸ್ ಅಗೇನ್ ದಾಳಿ ಮಾಡೋದಿದೆಯಲ್ಲ, ಅದಕ್ಕೆ ಡಬಲ್ ಟ್ಯಾಪ್ ದಾಳಿ ಅಂತಾರೆ. ಪಾಕಿಸ್ತಾನ ಅಫ್ಘಾನಿಸ್ತಾನದ ವಿಚಾರದಲ್ಲಿ ನಡೆಸಿದ್ದು ಕೂಡ ಇಂಥದ್ದೇ ದಾಳಿ. ಈ ದಾಳಿಯ ವಿರುದ್ಧವೂ ಕೂಡ ದೊಡ್ಡ ಮಟ್ಟದ ಆಕ್ರೋಶಗಳು ಕೇಳಿ ಬಂದಿದೆ. ಏನಾಗುತ್ತೆ ನೋಡೋಣ. ಅದು ಮತ್ತೊಂದು ಕಡೆ ನಾವು ಪಾಕಿಸ್ತಾನದ ಭಾಗ ಅಲ್ಲ, POKಯಲ್ಲಿ ದೊಡ್ಡ ಮಟ್ಟದ ದಂಗೆ. ಕಳೆದ ಒಂದು 23 ದಿನಗಳಿಂದ ಪಾಕ್ ಆಕ್ಯುಪೈಡ್ ಕಾಶ್ಮೀರದಲ್ಲಿ ದಂಗೆಗಳಾಗ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ಅಲ್ಲಿ ಒಂದು ಕಮಿಟಿ ಇದೆ, ಪೊಲಿಟಿಕಲ್ ಪಾರ್ಟಿ, ಅವರ ನೇತೃತ್ವದಲ್ಲಿ ದೊಡ್ಡ ಮಟ್ಟದಲ್ಲಿ ಬೆಳವಣಿಗೆಗಳಾಗ್ತಾ ಇತ್ತು. ನಾವು ಅನೇಕ ಬಾರಿ ಹೇಳಿದಾಗೆ POKಯಲ್ಲಿ ಕೇವಲ ಪೋಸ್ಟರ್ಗಳನ್ನು ಅಂಟಿಸ್ತಾ ಇದ್ದರು. POK ಭಾರತಕ್ಕೆ ಸೇರ್ಪಡೆ ಆಗಬೇಕು ಅಂತ ಪೋಸ್ಟರ್ಗಳನ್ನು ಅಂಟಿಸಿ ಮಹಿಳೆಯರೆಲ್ಲ ಹೋರಾಟಕ್ಕೆ ಬಂದಿದ್ದರು. ಪಾಕಿಸ್ತಾನ ಅದರ ವಿರುದ್ಧವೂ ಕೂಡ ಕಿಡಿಕಾರಿತ್ತು. ಇದಕ್ಕೆ ಯಾವಾಗ ಒನ್ಸ್ ಅಗೇನ್ ಪಾಕಿಸ್ತಾನದ ಅಧಿಕೃತ ಸೈನ್ಯ POK ಜನರ ಮೇಲೆ ಇಂಥದ್ದೊಂದು ದಾಳಿ ಮಾಡೋದಕ್ಕೆ ಮುಂದಾಯ್ತಲ್ಲ, ಜನ ಹೇಳ್ತಾ ಇದ್ದಾರೆ ನಾವು ಪಾಕಿಸ್ತಾನದ ಭಾಗ ಅಲ್ಲ ಅಂತ ಬಹಿರಂಗವಾಗಿ ಘೋಷಣೆ ಮಾಡಿದ್ರು. ಆಹಾರ ಮತ್ತು ಅಗತ್ಯ ವಸ್ತುಗಳ ಪೂರೈಕೆ ಸ್ಥಗಿತ ಮಾಡಿಬಿಟ್ಟಿದೆ ಇಸ್ಲಾಮಾಬಾದ್ ಸರ್ಕಾರ, ಬದುಕೋದಕ್ಕೆ ನಮಗೆ ಬೇರೆ ದಾರಿ ಇದೆ ಅಂತೆಲ್ಲ ಹೇಳಿದ್ದಾರೆ. ಜಾಯಿಂಟ್ ಅವಾಮಿ ಆಕ್ಷನ್ ಕಮಿಟಿಯ ನಾಯಕ ಸರ್ದಾರ್ ಅಮ್ಮನ್ ಖಾನ್ ಇವರು ಹೇಳ್ತಾರೆ, POK ಪಾಕಿಸ್ತಾನದ ಭಾಗ ಅಲ್ಲ, ನಮಗೆ ಪಾಕ್ ಅಗತ್ಯ ಇಲ್ಲ, ಬದಲಾಗಿ ಪಾಕಿಸ್ತಾನಕ್ಕೆ POK ಅಗತ್ಯ ಇದೆ.
ನಾವು ಭಾರತದ ಸಹಕಾರವನ್ನು ಕೋರ್ತೀವಿ ಅಂತೆಲ್ಲ ಹೇಳ್ತಾ ಇದ್ದಾರೆ. 22 ದಿನಗಳಿಂದ ಆಗ್ತಾ ಇದೆ. ಸಬ್ಸಿಡಿ ತೆರವುಗೊಳಿಸಿದ್ದಕ್ಕೆ, 12 ಮೀಸಲು ಸ್ಥಾನಗಳನ್ನು ಕೊಟ್ಟಿದ್ದಕ್ಕೆ, ಬೇರೆ ಬೇರೆ ಕಾರಣಗಳು, ವಿದ್ಯುತ್ ದರ ಏರಿಕೆ ಆಗಿರೋ ಕಾರಣಕ್ಕಾಗಿ, ಇಲ್ಲಿ ಸಂಪನ್ಮೂಲಗಳನ್ನು ಅವರು ಬಳಸ್ಕೊಳ್ತಾರೆ ಎನ್ನುವ ಕಾರಣಕ್ಕಾಗಿ, ನಮ್ಮನ್ನು ಒಂದು ವಸಾಹತುಶಾಹಿಯಲ್ಲೆಲ್ಲ ನಮ್ಮನ್ನು ನಡೆಸ್ಕೊಳ್ತಾರೆ. ಕೇವಲ ಪಾಕಿಸ್ತಾನದ ಅಧಿಕೃತ ಸಂವಿಧಾನದಲ್ಲೂ ಕೂಡ POKಗೆ ಯಾವುದೇ ಮಾನ್ಯತೆಯನ್ನು ಕೊಟ್ಟಿಲ್ಲ. ಇಲ್ಲಿಯ ಸಂಪನ್ಮೂಲಗಳನ್ನು ಬಳಕೆ ಮಾಡಿಕೊಂಡು ಸಿಂಧ್ ಮತ್ತು ಪಂಜಾಬ್ನ ಪ್ರಾಂತ್ಯಗಳಿಗೆ ಬಳಕೆ ಮಾಡಿಕೊಳ್ಳೋದು, ಇದರ ವಿರುದ್ಧ ಜನರ ಆಕ್ರೋಶ ಇದೆ. ಇಲ್ಲಿ ತನಕ ಒಂದು 80,000 ಜನ ಸ್ಥಳೀಯರೆಲ್ಲ ಪ್ರತಿಭಟನೆ ಮಾಡಿದರು. ಈ ಬಾರಿಯ ಪ್ರತಿಭಟನೆಯ ವಿಶೇಷ ಅಂತ ಹೇಳಿದ್ರೆ ಒಂದು 10 ರಿಂದ 12 ವರ್ಷದ ಮಕ್ಕಳು ಕೂಡ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಆಗಿದ್ದಾರೆ ಅಂತ ಅಲ್ಲಿಂದ ವರದಿಗಳು ಬರ್ತಾ ಇದೆ. ಅಸೀಂ ಮುನೀರ್ ವಿರುದ್ಧ ಕೆಲವೊಂದಿಷ್ಟು ಕಾರ್ಡ್ಗಳನ್ನೆಲ್ಲ ಪ್ರದರ್ಶನ ಮಾಡಿ ಅವರು ದಬ್ಬಾಳಿಕೆ ವಿರುದ್ಧ ಅವರು ಹೇಳ್ತಾ ಇದ್ದಾರೆ. ಅಂದರೆ ಅವರು ಹೇಳ್ತಾ ಇರೋದು, ಹರಿ ಸಿಂಗ್ ಎಲ್ಲ ಒಪ್ಪಂದಕ್ಕೆ ಸಹಿ ಹಾಕಿದ್ರು, ಜಮ್ಮು ಕಾಶ್ಮೀರ ಭಾರತಕ್ಕೆ ವಿಲೀನ ಆಗಿತ್ತು. ಆದರೆ ಕಬಾಲಿ ಅಂದರೆ ಈ ಬಂಡುಕೋರರ ಮುಖಾಂತರ ದಾಳಿಯನ್ನು ಮಾಡುವುದರ ಮುಖಾಂತರ ನೀವು ಇದನ್ನು ವಶಪಡಿಸಿಕೊಂಡ್ರಿ, ನಾವು ನಿಮಗೆ ಸಂಬಂಧವೇ ಇಲ್ಲ, ನಾವು ಭಾರತಕ್ಕೆ ಸಂಬಂಧಪಟ್ಟವರು ಅನ್ನೋ ರೀತಿಯಲ್ಲಿ ಅವರೆಲ್ಲ ಹೇಳ್ತಾ ಇದ್ದಾರೆ. ಅಂದರೆ ಇಸ್ಲಾಮಾಬಾದ್ ಸರ್ಕಾರ ಮತ್ತು ಅಲ್ಲಿ ಸೈನ್ಯದ ವಿರುದ್ಧ ಇದು ಎಷ್ಟರ ಮಟ್ಟಿಗೆ ಪುಷ್ಟಿ ಅಂತ ಹೇಳಿದರೆ, ನಾವು 94ರಲ್ಲಿ ರಾಜ್ಯಸಭೆ ಮತ್ತು ಲೋಕಸಭೆಯಲ್ಲಿ ಇದನ್ನೆಲ್ಲ ಪಾಸ್ ಮಾಡ್ಕೊಂಡಿದ್ವಲ್ಲ, POK ನಮ್ಮದೇ ಭಾಗ, ನಾವು ಒಂದಿನ ಪಡ್ತಿರ್ತೀವಿ ಅಂತ ಅಲ್ಲಿಯ ಜನವೇ ಇದನ್ನು ಹೇಳ್ತಾ ಇರೋದಾಗ ಒಂದು ಸಹಜವಾಗಿ ಭಾರತಕ್ಕೆ ಒಂದು ಪಾಸಿಟಿವ್ ಶಕ್ತಿ ಅಂತ ಹೇಳ್ಬೋದು. ಏನಾಗುತ್ತೆ ನೋಡೋಣ ಆ ವಿಚಾರದಲ್ಲಿ. ಮತ್ತೊಂದು ಬೆಳವಣಿಗೆ ಏನಾಗಿದೆ ಅಂತ ಹೇಳಿದರೆ, ಇದೇ POK ವಿಚಾರದಲ್ಲಿ ಉಗ್ರ ಕಾಯ್ದೆಯನ್ನು ಬಳಸುವ ಮುಖಾಂತರ ದಮನ ಮಾಡೋ ಪ್ರಯತ್ನವನ್ನು ಪಾಕಿಸ್ತಾನ ಸರ್ಕಾರ ಮಾಡ್ತಾ ಇದೆ. 22 ಮಂದಿ ಬಲಿಯಾಗಿದ್ದಾರೆ. ಶಾಂತಿಯುತ ಪ್ರತಿಭಟನಾಕಾರರ ಮೇಲೆ ಉಗ್ರ ನಿಗ್ರಹ ಕಾಯ್ದೆಯನ್ನು ಅವರು ಬಳಕೆ ಮಾಡ್ತಿದ್ದಾರೆ. ಇದೇ ಉಗ್ರ ನಿಗ್ರಹ ಕಾಯ್ದೆ ಮುಖಾಂತರ ಯಾವ ಪೊಲಿಟಿಕಲ್ ಪಾರ್ಟಿಯ ಮುಖಾಂತರ ಜನ ಎಲ್ಲ ಹೋರಾಟ ಮಾಡ್ತಾ ಇದ್ರು ಅವರ ವಿರುದ್ಧ ಎಲ್ಲ ಕ್ರಮ ತೆಗೆದುಕೊಳ್ಳೋ ಪ್ರಯತ್ನ. 22 ಜನ ಬಲಿಯಾದರೂ, ಇಂಟರ್ನೆಟ್ ಸಂಪೂರ್ಣ ಬಂದಾಗಿದೆ, ಮೊದಲ ದಿನದಿಂದ ಆಗಿದೆ. ಅವಾಮಿ ಆಕ್ಷನ್ ಕಮಿಟಿಯನ್ನು ಆವಾಗಲೇ ಅವರು ನಿಷೇಧ ಮಾಡಿದರು. ಇದು ಅದೇ ಉಗ್ರ ಕಾಯ್ದೆಯನ್ನು ಬಳಸುವ ಮುಖಾಂತರ ಅದಾದ ನಂತರ ಜಗತ್ತಿನಾದ್ಯಂತ ಪಾಕಿಸ್ತಾನ ರಾಯಭಾರ ಕಚೇರಿಗಳ ಎದುರುಗಡೆ ಎಲ್ಲ ಪ್ರತಿಭಟನೆ ಆಗಿದೆ. ಸಹಜವಾಗಿ ದೊಡ್ಡ ಮಟ್ಟದ ಆಕ್ರೋಶ ಇದರ ವಿರುದ್ಧ, ಯಾವುದೇ ಕಾರಣಕ್ಕೂ ಇಂಥದ್ದೊಂದು ಬೆಳವಣಿಗೆಗಳಾಗಬಾರ್ದು ಅಂತ. ಯಾಕಂದರೆ ಅವಾಮಿ ಆಕ್ಷನ್ ಕಮಿಟಿಯನ್ನು ಕೂಡ ಈ ಹಿಂದೆ ಬೇರೊಬ್ಬರು ಪೊಲಿಟಿಕಲ್ ಲೀಡರ್ ಇದ್ದಾಗ ನೀವು ನೋಡಿ, ಪಾಕಿಸ್ತಾನದ ಒಂದು ಅಧಿಕೃತ ನಿಯಮ ಏನಿತ್ತು, POK ಎನ್ನುವುದು ಪಾಕಿಸ್ತಾನಕ್ಕೆ ಸೇರ್ಪಡೆ ಆಗಬೇಕು ಅಂತ ಅವರು ಬರೆದು ಕೊಡಬೇಕಾಗಿತ್ತು. ಸರ್ಕಾರಿ ನೌಕರಿಗೆ ಸೇರುವಾಗ, ನಾನೇನಾದರೂ ಪೊಲಿಟಿಕಲ್ ಪಾರ್ಟಿಯನ್ನು ಕಟ್ತೀನಿ, ಚುನಾವಣೆಗೆ ಸ್ಪರ್ಧೆ ಮಾಡ್ತೀನಿ ಅಂತ ಹೇಳುವಾಗ ಯಾರು ಬರೆದು ಕೊಡಬೇಕಾಗಿತ್ತು? ಅಲ್ಲಿಯ ಜನ ಬರೆದು ಕೊಡಬೇಕಾಗಿತ್ತು. ಜಮ್ಮು ಕಾಶ್ಮೀರ ಪಾಕಿಸ್ತಾನಕ್ಕೆ ಸೇರ್ಪಡೆಯಾಗಿದ್ದು, ಸಾರ್ವಭೌಮತ್ವತೆ ಅಥವಾ ಸ್ವಾತಂತ್ರ್ಯ ಎಲ್ಲವೂ ಕೂಡ ಪಾಕಿಸ್ತಾನಕ್ಕೆ ಸೇರಿದ್ದು ಅಂತ POKಯ ಜನ ಬರೆದು ಕೊಡಬೇಕಾಗಿತ್ತು. ಈ ಪರಿಸ್ಥಿತಿ ವಿರುದ್ಧ ಜನ ನಡೆದುಕೊಂಡಿದ್ರೆ ಅವರಿಗೆ ನೌಕರಿ ಸಿಗ್ತಿರಲಿಲ್ಲ, ಪೊಲಿಟಿಕಲ್ ಪಾರ್ಟಿ ಸ್ಥಾಪನೆಗೆ ಅವಕಾಶ ಸಿಗ್ತಿರಲಿಲ್ಲ, ಚುನಾವಣೆಯಲ್ಲಿ ಮಾನ್ಯತೆಯೂ ಕೂಡ ಆಗ್ತಾ ಇರಲಿಲ್ಲ. ಈ ರೀತಿಯಾಗಿ ಕ್ರೂರ ರೀತಿಯಲ್ಲಿ ಪಾಕಿಸ್ತಾನ ನಡ್ಕೊಳ್ತಾ ಇತ್ತು. ಎಲ್ಲ ಕಠಿಣ ನಿಯಮಗಳ ನಡುವೆಯೂ ಕೂಡ ಇವತ್ತಿನ POKಯ ಜನ ಏನು ಹೇಳ್ತಿದ್ದಾರೆ, ಪಾಕಿಸ್ತಾನ ನಮಗೆ ಅನಿವಾರ್ಯ ಅಲ್ಲ, POK ಪಾಕಿಸ್ತಾನಕ್ಕೆ ಅನಿವಾರ್ಯ ಅಂತ ಅಲ್ಲಿಯ ಜನ ಹೇಳೋದ್ರ ಭಾಗವಾಗಿ ಅವರು ಹೇಳ್ತಾ ಇದ್ದಾರೆ, ನಮಗೆ ಸಮಯ ಬಂದರೆ, ನಮಗೆ ಅವಶ್ಯಕವಾಗಿ ಬಂದರೆ ನಾವು ಭಾರತದ ಸಹಾಯವನ್ನು ಪಡೆದುಕೊಳ್ತೀವಿ ಅಂತ ಅಲ್ಲಿಯ ಜನ ಹೇಳ್ತಾ ಇದ್ದಾರೆ ಅಂತ ಹೇಳಿದರೆ, ಜಸ್ಟ್ ಇಮ್ಯಾಜಿನ್ POKಯಲ್ಲಿ ಪಾಕಿಸ್ತಾನದ ಕ್ರೂರತ್ವ ಹೆಂಗಿದೆ ಅಂತ. ಇದು ಒಂದು ಬೆಳವಣಿಗೆ. ಮತ್ತೊಂದು ಕಡೆ ವಿನಾಶದ ಹಾದಿಯಲ್ಲಿ ಪಕ್ಕದ ರಾಷ್ಟ್ರ, ನರಿ ರಾಷ್ಟ್ರ ಪಾಕಿಸ್ತಾನ ಇದೆ. ಅಫ್ಘಾನ್ ಗಡಿಯಲ್ಲಿ ಯುದ್ಧ ಆಗ್ತಾ ಇದೆ, ತಾಲಿಬಾನ್ನವರು ಅಟ್ಯಾಕ್ ಮಾಡ್ತಾ ಇದ್ದಾರೆ. ಇತ್ತ ಒಂದು 80,000 ಜನ POKಯಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ, ನಮ್ಮ ಹಕ್ಕು ನಮಗೆ ಬೇಕು, ಪಾಕಿಸ್ತಾನ ಸರ್ಕಾರದ ಆಟ ಇಲ್ಲಿ ನಡೆಯಲ್ಲ ಅಂತ ಅವರು ಹೇಳ್ತಿದ್ದಾರೆ. ಮತ್ತೊಂದು ಕಡೆ ಭಯೋತ್ಪಾದನೆಯನ್ನು ಸಾಕಿದಂತಹ ದೇಶಕ್ಕೆ ನಾವು ಮೊನ್ನೆ ಸುದೀರ್ಘವಾಗಿ ನೋಡಿದ್ವಿ, ಭಯೋತ್ಪಾದನೆಯನ್ನು ಹೆಂಗೆ ಸಾಕಿ ಸಲುಹಿ ಭಾರತದ ವಿರುದ್ಧ ಪಿತೂರಿ ಪಾಕಿಸ್ತಾನ ಮಾಡಿತ್ತು ಅಂತ. ಇದೀಗ ಅವರಿಂದಲೇ ಪ್ರತ್ಯುತ್ತರ ಬಂದಿದೆ. ಸ್ವಂತ ಜನರಿಗೆ ಅನ್ನವನ್ನು ಕೊಡಲಾಗದೆ ಇಸ್ಲಾಮಾಬಾದ್ ದಯನೀಯ ಸ್ಥಿತಿಗೆ ತಲುಪಿರುವುದು, ಸಾಲದ ಪ್ರಮಾಣ ಜಾಸ್ತಿ ಆಗಿರೋದು, ಭಾರತ ಸಿಂಧು ನದಿಯನ್ನು ಅಮಾನತೀಕರಣಗೊಳಿಸಿದೆ, ಜಲ ಏಟು ಬಿದ್ದಿದೆ, ಗಡಿ ಸಂಘರ್ಷದಿಂದ ಅಕ್ಷರಶಃ ಪಾಕಿಸ್ತಾನ ದೊಡ್ಡ ಮಟ್ಟದ ಹಿನ್ನಡೆ ಅನುಭವಿಸ್ತಾ ಇದೆ. ನೀವು ಉತ್ತರದ ಪಶ್ಚಿಮ ಗಡಿಯಲ್ಲಿ ತಾಲಿಬಾನ್ ಇದೆ, ಉತ್ತರ ಗಡಿ ಅಂದರೆ POK 80,000 ಜನ ಪ್ರತಿಭಟನೆ, ದಕ್ಷಿಣ ಗಡಿಯಲ್ಲಿ BLA ಅವರೆಲ್ಲ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಅಂದರೆ ನಾವು ಅನೇಕ ಬಾರಿ ಹೇಳಿದ್ದೀವಿ, 1971ರಲ್ಲಿ ಇದೇ ಪೂರ್ವ ಪಾಕಿಸ್ತಾನ ಅಂದರೆ ಇವತ್ತಿನ ಬಾಂಗ್ಲಾದ ಮೇಲೆ ಹಕ್ಕುಗಳನ್ನು ಹೇರುವ ಮುಖಾಂತರ, ಉರ್ದು ಹೇರುವ ಮುಖಾಂತರ, ಆ ಸಂಪನ್ಮೂಲಗಳನ್ನು ದೋಚುವ ಮುಖಾಂತರ ಒಂದು ಪ್ರತ್ಯೇಕ ಬಾಂಗ್ಲಾದೇಶ ಹುಟ್ಟಿಗೆ ಕಾರಣವಾಗಿದ್ದು ಪಾಕಿಸ್ತಾನದ ಬುಟ್ಟೋ ಸರ್ಕಾರ ಎಲ್ಲ ಆಗಿತ್ತನ್ನು ನಾವು ಅನೇಕ ಬಾರಿ ನೋಡಿದ್ವಿ. ಅಂತಹ ತಪ್ಪನ್ನು ಮಾಡಿದಂತಹ ಪಾಕಿಸ್ತಾನಕ್ಕೆ ಅಲ್ಲಿಯ ವಿರೋಧ ಪಕ್ಷದ ನಾಯಕರುಗಳು ಕೂಡ ಬುದ್ಧಿವಾದ ಹೇಳಿ ತಮ್ಮ ಸಚಿವರಿಗೆ ಸುಮ್ಮನೆ ಇರಬೇಕು ಅಂತ, ಯಾವುದೇ ನಿರ್ಣಯಗಳನ್ನು ತೆಗೆದುಕೊಳ್ಬೇಡಿ ಅಂತ ಅವ್ರು ಹೇಳಿದಾಗಲೂ ಕೂಡ ಪಾಕಿಸ್ತಾನ ಈ ರೀತಿಯಾಗಿ ನಡೆದುಕೊಳ್ತಾ ಇದೆ. ಏನಾಗುತ್ತೆ ಪಾಕಿಸ್ತಾನದ ಪರಿಸ್ಥಿತಿ ಅಂತ ಕಾದು ನೋಡೋಣ. ಇದು ಜೀ ಕನ್ನಡ ನ್ಯೂಸ್ DNA 3ನೇ ಸುದ್ದಿ. ಆದರೆ 4ನೇ ಸುದ್ದಿ, ಈ ಚೀನಾ ಮತ್ತು ಪಾಕಿಸ್ತಾನ ಸೇರಿಕೊಂಡು ಅನೇಕ ಬಾರಿ ಭಾರತದ ವಿರುದ್ಧ ಪಿತೂರಿ ಮಾಡ್ತಾ ಇರುತ್ತೆ. ಅವರದ್ದು ಮೈತ್ರಿ ಇದೆ, ದೋಸ್ತಿ ಇದೆ ಅವರದ್ದು. ಆ ದೋಸ್ತಿಯ ಮುಖಾಂತರ ಭಾರತಕ್ಕೆ ಏನಾದರೂ ಮಾಡಬೇಕು ಅಂತ ಅವರೆಲ್ಲ ಕಾಯ್ತಾ ಇರ್ತಾರೆ. ಆದರೆ ಇದೀಗ
ಪಾಕಿಸ್ತಾನ ಮತ್ತು ಚೀನಾದ ಜಂಟಿ ಕುತಂತ್ರಗಳನ್ನು ಸಮುದ್ರದ ಆಳದಲ್ಲಿ ಹೂತು ಹಾಕುವುದಕ್ಕೆ ಭಾರತ ಸನ್ನದ್ಧವಾಗ್ತಾ ಇದೆ. ಪ್ರಾಜೆಕ್ಟ್ 18 ಎಂಬಂತಹ ಒಂದು ಬ್ರಹ್ಮಾಸ್ತ್ರವನ್ನು ಸಿದ್ಧಪಡಿಸುವಂತಹ ಹಂತಕ್ಕೆ ಭಾರತ ಹೋಗ್ತಾ ಇದೆ. ಅಂದರೆ ಭಾರತದ ಸುತ್ತಮುತ್ತಲಿರುವಂತಹ ಬೇರೆ ಬೇರೆ ದೇಶಗಳಲ್ಲಿ ತನ್ನ ನೆಲೆಗಳನ್ನು ಸ್ಥಾಪನೆ ಮಾಡುವ ಮುಖಾಂತರ ಚೀನಾ ತನ್ನ ಏಕಸ್ವಾಮ್ಯವನ್ನು ಬೆಳೆಸುವುದಕ್ಕೆ ಪ್ರಯತ್ನವನ್ನು ಪಡ್ತಾ ಇತ್ತು. ಈ ಏಕಸ್ವಾಮ್ಯಕ್ಕೆ ಬ್ರೇಕ್ ಹಾಕೋ ಪ್ರಯತ್ನವನ್ನು ಭಾರತ ಮಾಡ್ತಾ ಇದೆ. ಹಾಗಾದರೆ ಏನಿದು ಪ್ರಾಜೆಕ್ಟ್ 18? ಇದರಿಂದ ಭಾರತಕ್ಕೆ ಆಗುವುದಂತಹ ಲಾಭ ಏನು ಎತ್ತ? ಒಂದು ರೋಮಾಂಚನಕಾರಿ ಡೀಟೇಲ್ಸ್ ಇದೆ, ಡೀಟೇಲ್ಸ್ ನೋಡೋಣ. ಚೀನಾ ಪಾಕ್ ಕುತಂತ್ರಕ್ಕೆ ಭಾರತ ಒಂದು ಟಕ್ಕರ್ ಕೊಟ್ಟಿದೆ. 11,000 ಕಿಲೋಮೀಟರ್ ಸುದೀರ್ಘ ಜಲಗಡಿಯ ರಕ್ಷಣೆಗೆ ಭಾರತ ಒಂದು ಮಾಸ್ಟರ್ ಪ್ಲಾನ್ ಮಾಡಿಕೊಂಡಿದೆ. ಚೀನಾದ ಸ್ಟ್ರಿಂಗ್ ಆಫ್ ಫಾಲ್ಸ್ ಕುತಂತ್ರಕ್ಕೆ ಒಂದು ಪ್ರತ್ಯುತ್ತರವನ್ನು ಭಾರತ ಇದಕ್ಕೆ ಕೊಡ್ತಾ ಇದೆ. ಏನಿದು? ಭಾರತ ಒಂದು ಮರುಮಾಪನಗೊಂಡಂಥ ಎಷ್ಟಿತ್ತು ಜಲಗಡಿ ಅನ್ನೋದ್ರ ಬಗ್ಗೆ ಒಂದು ಮರುಮಾಪನ ಮಾಡಿದರು. ಎಷ್ಟಿದೆ? 11,098 ಕಿಲೋಮೀಟರ್. ಇದು ಕೇಂದ್ರ ಸರ್ಕಾರ ಭಾರತೀಯ ನೌಕಾಪಡೆ ಅತ್ಯಂತ ಬಲಿಷ್ಠವಾದಂಥ ಒಂದು ಮಾಸ್ಟರ್ ಪ್ಲಾನ್ ಎಲ್ಲ ಮಾಡಿದರು. ಅಂದರೆ ನಮ್ಮ ದೇಶದ ಒಟ್ಟಾರೆ ಕರಾವಳಿಯ ತೀರ 7,516 ಕಿಲೋಮೀಟರ್ ಅಂತ ಹೇಳಿದರು. ಆದರೆ ಇದೀಗ 11,098. ಚೀನಾ ಏನು ಮಾಡಿತ್ತು ಅಂತ ಹೇಳಿದ್ರೆ ಸ್ಟ್ರಿಂಗ್ ಆಫ್ ಫಾಲ್ಸ್, ಅಂದರೆ ಇದು ಮುತ್ತುಗಳ ಹಾರ ಅಂತ ಕರೀತಾರೆ. ಯಾಕೆ ಮುತ್ತುಗಳ ಹಾರ ಅಂತ ಕರೀತಾರೆ ಅಂದರೆ ಚೀನಾ ಭಾರತದ ಸುತ್ತಲಿನ ವಿವಿಧ ದೇಶಗಳು ಬಂದರು ಮತ್ತು ಮೂಲಸೌಕರ್ಯಗಳನ್ನು ಅಭಿವೃದ್ಧಿಪಡಿಸುವಂತಹ ನಿಟ್ಟಿನಲ್ಲಿ ಮಿಲಿಟರಿ ಮತ್ತು ನೌಕಾನೆಲೆಗಳನ್ನೆಲ್ಲ ಸ್ಥಾಪನೆ ಮಾಡ್ತಾ ಇತ್ತು. ಈ ನೌಕಾನೆಲೆಗಳನ್ನು ಚೀನಾ ಅಭಿವೃದ್ಧಿಪಡಿಸಿದಂಥ ನೌಕಾನೆಲೆಗಳನ್ನು ಮ್ಯಾಪ್ನಲ್ಲಿ ನೋಡಿದಾಗ ಭಾರತದ ಕರಾವಳಿಯನ್ನು ಸುತ್ತುವರೆದಿರುವಂಥ ಮುತ್ತಗಳ ಹಾರದಂತೆ ಏನೋ ಕಾಣ್ತಾ ಇತ್ತಂತೆ. ಈ ಕಾರಣಕ್ಕಾಗಿ ಸ್ಟ್ರಿಂಗ್ ಆಫ್ ಫಾಲ್ಸ್ ಎನ್ನುವಂಥ ಹೆಸರನ್ನು ತೆಗೆದುಕೊಂಡ್ಬಂದರು. ಗ್ವಾದರ್ ಬಂದರು, ಇದು ಚೀನಾದ ಅತ್ಯಂತ ಪ್ರಮುಖವಾದಂತಹ ನೆಲೆ, ಅದನ್ನು ಅವರು ಅಭಿವೃದ್ಧಿಪಡಿಸಿದ್ರು. ಶ್ರೀಲಂಕಾದ ಹಮ್ತೋಟ್ ಬಂದರು, ಸಾಲದ ಸುಳಿಗೆ ಸಿಕ್ಕಾಕೊಂಡಿತ್ತು, ಅವರಿಗೆ ನಾವು ಸಹಾಯ ಮಾಡ್ತೀವಿ ಅಂತ 99 ವರ್ಷಗಳ ಕಾಲ ಲೀಸ್ ತೆಗೆದುಕೊಂಡಿದ್ದಾರೆ. ಚಿತ್ತಗಾಂಗ್ ಬಂದರು, ಬಾಂಗ್ಲಾದೇಶದಲ್ಲಿದೆ. ಇಲ್ಲಿಯ ಮೂಲಸೌಕರ್ಯ ಅಭಿವೃದ್ಧಿಯ ನೆಪದಲ್ಲಿ ದೊಡ್ಡ ಮಟ್ಟದ ಹೂಡಿಕೆಯನ್ನು ಮಾಡಿದೆ. ಬಂಗಾಳ ಕೊಲ್ಲಿಯಲ್ಲಿ ತನ್ನ ಪ್ರಾಬಲ್ಯವನ್ನು ಹೆಚ್ಚಳ ಮಾಡಿಕೊಳ್ಳೋ ಪ್ರಯತ್ನ. ಕ್ವಾಕ್ಪಿ ಬಂದರು, ಮ್ಯಾನ್ಮಾರ್ನಲ್ಲಿರುವಂಥದ್ದು. ಬಂಗಾಳ ಕೊಲ್ಲಿಯ ಪೂರ್ವ ಭಾಗದಲ್ಲಿರುವಂಥ ಈ ಬಂದರು, ಇಲ್ಲಿ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳ ಸಮೀಪ ನಿರಂತರವಾಗಿ ನಿಗಾ ಇರಿಸೋದು. ಯಾಕೆ ಈ ಉದ್ದೇಶ ಮಾಡಿತ್ತು ಅಂತ ಹೇಳಿದ್ರೆ ಯುದ್ಧದ ಸಮಯದಲ್ಲಿ ಭಾರತದ ನೌಕಾಪಡೆಯನ್ನು ಎಲ್ಲ ದಿಕ್ಕುಗಳಿಂದಲೂ ಕೂಡ ಕಟ್ಟಿ ಹಾಕುವಂತಹ ಪ್ರಯತ್ನದ ಭಾಗವಾಗಿ ಇವರೇನು ಮಾಡಿದ್ರು, ಸ್ಟ್ರಿಂಗ್ ಆಫ್ ಫಾಲ್ಸ್ ಎನ್ನುವಂತಹ ಒಂದು ಕುತಂತ್ರವನ್ನು ಮಾಡಿದ್ರು. ಇದಕ್ಕೆ ಭಾರತ ಇದೀಗ ಒಂದು ಟಕ್ಕರ್ ಕೊಡೋ ಪ್ರಯತ್ನವನ್ನು ಮಾಡ್ತಾ ಇದೆ. ಹಾಗಾದರೆ ಏನಿದು ಪ್ರಾಜೆಕ್ಟ್ 18 ನೆಕ್ಸ್ಟ್ ಜನರೇಷನ್ ಡೆಸ್ಟ್ರಾಯರ್? ಸ್ವದೇಶಿ ತಂತ್ರಜ್ಞಾನದಲ್ಲಿ ನಿರ್ಮಾಣವಾಗುವಂಥ ಅತ್ಯಾಧುನಿಕ ಯುದ್ಧ ನೌಕೆಗಳಿದು. ವಿಶಾಖಪಟ್ಟಣಂ ಕ್ಲಾಸ್ ಡೆಸ್ಟ್ರಾಯರ್ಗಳಿಗಿಂತಲೂ ಕೂಡ ದೈತ್ಯ ಮತ್ತು ಶಕ್ತಿಶಾಲಿ ಅಂತ ಹೇಳ್ತಾರೆ. ಏನಿದು ಅಂತ ಹೇಳಿದರೆ ಗಮನಿಸಬೇಕಾದ ಸಂಗತಿ ಅಂತ ಹೇಳಿದ್ರೆ ನೌಕಾಪಡೆಗಾಗಿ ಅತ್ಯಾಧುನಿಕ ಬೃಹತ್ ಗಾತ್ರದ ವಿನಾಶಕಾರಿ ಮಾರ್ಗದರ್ಶಿ ಕ್ಷಿಪಣಿ ಯುದ್ಧ ನೌಕೆಗಳನ್ನು ನಿರ್ಮಿಸುವುದಕ್ಕೆ ನೆಕ್ಸ್ಟ್ ಜನರೇಷನ್ ಡೆಸ್ಟ್ರಾಯರ್ ಎನ್ನುವಂಥ ಯೋಜನೆಯನ್ನು ತೆಗೆದುಕೊಂಡು ಬರ್ತಾ ಇದ್ದಾರೆ. ವಿಶಾಖಪಟ್ಟಣಂ ಕ್ಲಾಸ್ನಲ್ಲಿ ಪ್ರಾಜೆಕ್ಟ್ 15B ಇದೆ. ಅವುಗಳ ಮುಂದಿನ ಆವೃತ್ತಿಯಾಗಿ ಇದನ್ನೆಲ್ಲ ವಿನ್ಯಾಸ ಮಾಡಲಾಗ್ತಾ ಇದೆ. ಆತ್ಮನಿರ್ಭರ ಭಾರತ ಯೋಜನೆಯಲ್ಲಿ ಒಂದು 75% ಸ್ವದೇಶಿ ಬಿಡಿಭಾಗಗಳನ್ನು ಬಳಸಿಕೊಂಡು ಮುಂಬೈನ ಮಜಾಗಾಂವ್ ಡಾಕ್, ಕೋಲ್ಕತ್ತಾದ ಗಾರ್ಡನ್ ರಿಚ್ ಶಿಪ್ಯಾರ್ಡ್ ಜಂಟಿಯಾಗಿ ಈ ಎಲ್ಲ ನೌಕೆಗಳನ್ನೆಲ್ಲ ನಿರ್ಮಾಣ ಮಾಡುತ್ತೆ. ಮೊದಲ ಹಂತದಲ್ಲಿ 4 ನೌಕೆಗಳನ್ನೆಲ್ಲ ಒಳಗೊಂಡಂತೆ ಒಟ್ಟು 12 ನೌಕೆಗಳನ್ನೆಲ್ಲ ಸೇರಿಸಿಕೊಳ್ಳುವಂಥ ಒಂದು ಯೋಜನೆ ಇದು. ಪ್ರಾಜೆಕ್ಟ್ 18 ಅಡಿಯಲ್ಲಿ ಒಂದು 12 ಹೊಸ ತಲೆಮಾರಿನ ಡೆಸ್ಟ್ರಾಯರ್ ಯುದ್ಧ ನೌಕೆಗಳೆಲ್ಲ ಸಿಗಬಹುದು ಅಂತ. ಮೊದಲ ಹಂತದಲ್ಲಿ ಕರಡು ಮತ್ತು ತಂತ್ರಜ್ಞಾನ ಪರೀಕ್ಷೆಯ ಮೊದಲ ಬ್ಯಾಚ್ ಆಗುತ್ತೆ. 4 ರಿಂದ 5 ನೌಕೆಗಳನ್ನೆಲ್ಲ ನಿರ್ಮಾಣ ಮಾಡೋದಕ್ಕೆ ಅನುಮೋದನೆ ಪಡಿತಾರೆ, 70 ರಿಂದ 80 ಸಾವಿರ ಕೋಟಿ. ಎರಡನೇ ಹಂತದಲ್ಲಿ ಮೊದಲ ಹಂತದ ಯುದ್ಧ ನೌಕೆಗಳನ್ನು ಯಶಸ್ವಿಯಾಗಿ ಕಾರ್ಯಾಚರಣೆ ಮಾಡಿ ಮತ್ತೆ ನಿರ್ಮಾಣವನ್ನೆಲ್ಲ ಶುರು ಮಾಡ್ತಾರೆ ಅಂತ. ಒಟ್ಟು 2030ರ ವೇಳೆಗೆ 12 ಹೊಸ ತಲೆಮಾರಿನ ಡೆಸ್ಟ್ರಾಯರ್ಗಳು ಭಾರತಕ್ಕೆ ಸಿಗುತ್ತೆ ಅಂತ. ಇದು ಒಂದು. ಹಾಗಾದರೆ ಮೂರನೇ ಬೆಳವಣಿಗೆ ಏನು ಅಂತ ಹೇಳಿದ್ರೆ ಈ ವಿಚಾರದಲ್ಲಿ ಮೂರನೇ ಬೆಳವಣಿಗೆ ಜಲದೈತ್ಯನ ಅಸಲಿ ತಾಕತ್ತು ಮತ್ತು ವೈಶಿಷ್ಟ್ಯಗಳು. ಏನೇನಿದ್ರ ಅಸಲಿ ತಾಕತ್ತುಗಳೇನು ಅಂತ ಹೇಳಿದರೆ ನೌಕಾಪಡೆಗಾಗಿ ಒಂದು ಅತ್ಯಾಧುನಿಕ ಬೃಹತ್ ಗಾತ್ರದ ವಿನಾಶಕಾರಿ ಮಾರ್ಗದರ್ಶಿಗಳೆಲ್ಲ ಇರುತ್ತೆ. ಡೆಸ್ಟ್ರಾಯರ್ ಹೆಸರಲ್ಲಿ ಒಂದು ಬೃಹತ್ ಕ್ರೂಸರ್ ಬರುತ್ತೆ. ಇದು 7,500 ಟನ್ ತೂಕದ ವ್ಯಾಪ್ತಿಯಲ್ಲಿದ್ದರೆ ಪ್ರಾಜೆಕ್ಟ್ 18ರ ನೌಕೆಗಳು ಬರೋಬ್ಬರಿ 13,000 ಟನ್ ಹೆಚ್ಚು ತೂಕ ಇರುತ್ತೆ. ಪ್ರಸ್ತುತ 7,500 ಇದೆ ನಮ್ಮದು ನೌಕೆಗಳ ತೂಕ, ಅದು 13,000 ಟನ್ಗೆಲ್ಲ ಹೋಗುತ್ತೆ. ಅಂತಾರಾಷ್ಟ್ರೀಯ ನಿಯಮ ಏನು ಹೇಳುತ್ತೆ, 10,000 ಟನ್ಗಿಂತಲೂ ಹೆಚ್ಚು ತೂಕ ಇರುವಂಥ ಯುದ್ಧ ನೌಕೆಗಳನ್ನು ಕ್ರೂಸರ್ ಅಂತ ಕರೆಯಲಾಗುತ್ತೆ. ಭಾರತೀಯ ನೌಕಾಪಡೆಗೆ ಇದು ಮೊದಲ ಕ್ರೂಸರ್ ಎಲ್ಲ ಆಗುತ್ತೆ. 144 ಮಿಸೈಲ್ ಸೆಲ್ಗಳ ಅಪ್ರತಿಮ ಫೈರ್ ಪವರ್ ಎಲ್ಲ ಇರುತ್ತೆ. 114 ರಿಂದ 144 ವರ್ಟಿಕಲ್ ಲಾಂಚ್ ಸಿಸ್ಟಮ್ಗಳೆಲ್ಲ ಇದರಲ್ಲಿ ಅಳವಡಿಸಲಾಗುತ್ತೆ. ಅದಾದ ನಂತರ DRDO ಅಭಿವೃದ್ಧಿಪಡಿಸ್ತಾ ಇರುವಂಥ ಅತ್ಯಾಧುನಿಕ ಮಲ್ಟಿಫಂಕ್ಷನಲ್ ರೆಡಾರ್ ಜಾಲ ಇರುತ್ತೆ. ಸಮುದ್ರದ ಮೇಲೆ 360 ಡಿಗ್ರಿ ಕಣ್ಗಾವಲೆಲ್ಲ ಇರುತ್ತೆ. ಮತ್ತೊಂದು ಕಡೆ ಶತ್ರುಗಳಿಗೆ ದೊಡ್ಡ ಮಟ್ಟದ ಆಘಾತ ಅಂತ ಹೇಳಿದರೆ ಅವರ ರೆಡಾರ್ಗಳಾಗಿರ್ಬೋದು, ಏನೇನು ಎತ್ತ ಕ್ಷಿಪ್ರ ಆಕ್ರಮಣ ಆಗುತ್ತೆ, ಸ್ಥಳಾಂತರ ತುರ್ತು ಕಾರ್ಯಾಚರಣೆ ಎಲ್ಲ ಮಾಡೋದಕ್ಕೆ ಸಹಾಯ ಆಗುತ್ತೆ. ಇದು ದೊಡ್ಡ ಮಟ್ಟದಲ್ಲಿ ಭಾರತಕ್ಕೆ ಸಹಾಯ ಆಗುತ್ತೆ.
ಇದು ಮಹತ್ವದ ಬೆಳವಣಿಗೆ. ಮತ್ತೊಂದು ಬೆಳವಣಿಗೆ ಏನು ಅಂತ ಹೇಳಿದ್ರೆ, ಬತ್ತಳಿಕೆಯಲ್ಲಿವೆ ಪವರ್ಫುಲ್ ಅಸ್ತ್ರಗಳು. ಏನೇನಿವೆ ಅಸ್ತ್ರಗಳು? ಬ್ರಹ್ಮೋಸ್ ಸೂಪರ್ ಸೋನಿಕ್ ಮತ್ತು ಹೈಪರ್ ಸೋನಿಕ್ ಕ್ಷಿಪಣಿಗಳನ್ನು ಅಳವಡಿಕೆ ಮಾಡ್ತಿದ್ದಾರೆ. 144 ವರ್ಟಿಕಲ್ ಲಾಂಚಿಂಗ್ ಸಿಸ್ಟಮ್ಗಳೆಲ್ಲ ಇದರಲ್ಲಿ ಇರುತ್ತೆ. ಇದು ಭಾರತಕ್ಕೆ ಸಿಗ್ತಾ ಇರುವಂತಹ ದೊಡ್ಡ ಮಟ್ಟದ ಅತ್ಯಾಧುನಿಕ ಬೆಳವಣಿಗೆ ಅಂತ ಹೇಳ್ಬೋದು. ಬ್ರಹ್ಮೋಸ್ ಸೂಪರ್ ಸಾನಿಕ್ ಇದೆ ನಮ್ಮ ಹತ್ರ. ಹೈಪರ್ ಸಾನಿಕ್ ಕ್ಷಿಪಣಿಗಳ ಅಳವಡಿಕೆ ಭೀಕರ ವೇಗ ಇರುತ್ತೆ. ಇದು ಕೂಡ ನಮಗೆ ಸಹಾಯ ಆಗುತ್ತೆ. 144 ವರ್ಟಿಕಲ್ ಲಾಂಚಿಂಗ್ ಸಿಸ್ಟಮ್ ನೆಲೆಗಳ ಬೃಹತ್ ಶಕ್ತಿ ಇದೆ. ಯುದ್ಧ ನೌಕೆಗಳಲ್ಲಿ 114ರಿಂದ 144 VLSLಗಳಿರುತ್ತೆ. ಅಂದರೆ ಹಡಗಿನ ಡೆಕ್ ಕೆಳಗೆ ಸದಾ 144 ಕ್ಷಿಪಣಿಗಳು ಸದಾ ಉಡಾವಣೆಗೆ ಸಿದ್ಧವಾಗಿರುವಂಥ ವ್ಯವಸ್ಥೆ ಇದು. ಮತ್ತೊಂದು ಕಡೆ ದೀರ್ಘಾವಧಿ ಯುದ್ಧ ಸಾಮರ್ಥ್ಯ ಇರುತ್ತೆ. ಇಷ್ಟು ದೊಡ್ಡ ಮಟ್ಟದ ಕ್ಷಿಪಣಿ ಸಾಮರ್ಥ್ಯ ಇರೋದ್ರಿಂದ ಯುದ್ಧದ ಸಮಯದಲ್ಲಿ ಇಂಧನವನ್ನು ಅಥವಾ ಶಸ್ತ್ರಾಸ್ತ್ರ ಮರುಪೂರಣಕ್ಕಾಗಿ ಪದೇ ಪದೇ ಹಡಗುಗಳನ್ನು ಬಂದರಿಗೆ ತೆಗೆದುಕೊಂಡು ಹೋಗುವಂಥ ಅವಶ್ಯಕತೆ ಇರುವುದಿಲ್ಲ. ಶತ್ರುಗಳ ವಿಮಾನ, ಡ್ರೋನ್ ಮತ್ತು ಮಿಸೈಲ್ಗಳನ್ನು ಹೊಡೆದಿಸುವಂಥ ಸಾಮರ್ಥ್ಯ ಇರುತ್ತೆ. ಅಂದರೆ ಚೀನಾದ ಎಂಟಿಶಿಪ್ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳು, ಅತ್ಯಾಧುನಿಕ ಫೈಟರ್ ಜೆಟ್ಗಳು, ಪಾಕಿಸ್ತಾನದ ಕಾಮಿಕೆ ಜೆಟ್ ಡ್ರೋನ್ಗಳನ್ನು ಹೊಡೆಸೋದಕ್ಕೆ LRSAM ಅಂತ ಬರಾಕ್ 18 ಅಂತ ಕರೀತಾರೆ, ಅದೆಲ್ಲವೂ ಕೂಡ ಇರುತ್ತೆ. ಮತ್ತೊಂದು ಮಹತ್ವದ ಬೆಳವಣಿಗೆ ಅಂತ ಹೇಳಿದ್ರೆ, ಏಕಕಾಲಕ್ಕೆ ತ್ರಿವಳಿ ದಾಳಿ ಮಾಡಬಹುದು. ಆಕಾಶದಲ್ಲಿ ವಿಮಾನ ಮತ್ತು ಕ್ಷಿಪಣಿಗಳನ್ನು ನಾಶ ಮಾಡಬಹುದು. ಸಮುದ್ರದ ಮೇಲೆ 106 ಕಿಲೋಮೀಟರ್ ದೂರದ ಶತ್ರು ಯುದ್ಧ ನೌಕೆಗಳ ಮೇಲೆ ಬ್ರಹ್ಮೋಸ್ ದಾಳಿ ಮಾಡಬಹುದು. ಅದಾದ ನಂತರ ಸಮುದ್ರದ ಆಳದಲ್ಲಿ ಸಬ್ಮರೀನ್ಗಳನ್ನು ಪತ್ತೆ ಹಚ್ಚಿ ಹೈಟೆಕ್ ಟಾರ್ಫಿಡೋಗಳ ಮುಖಾಂತರ ಅವುಗಳನ್ನು ಧ್ವಂಸ ಮಾಡುವಂತಹ ಶಕ್ತಿ ಭಾರತಕ್ಕೆಲ್ಲ ಸಿಗುತ್ತೆ. ಇದು ಒಂದು ಬೆಳವಣಿಗೆ. ಮತ್ತೊಂದು ಮೇಕ್ ಇನ್ ಇಂಡಿಯಾಗೆ ಇದರಿಂದ ಬಲ ಸಿಗುತ್ತೆ. ನಾವು ಅನೇಕ ದಿನಗಳಿಂದ ಭಾರತೀಯ ರಕ್ಷಣೆ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ, ರಫ್ತೆಲ್ಲ ಜಾಸ್ತಿ ಆಗ್ತಾ ಇದೆ ಅಂತ. ಮೇಕ್ ಇನ್ ಇಂಡಿಯಾಗೆಲ್ಲ ಬಲ ಸಿಗುತ್ತೆ. 70ರಿಂದ 80 ಸಾವಿರ ಕೋಟಿ ರೂಪಾಯಿಗಳ ಒಂದು ಬೃಹತ್ ಯೋಜನೆ ಇದು. ನಾನು ಆವಾಗಲೇ ಹೇಳಿದೆ, ಮಜ್ಗಾಂವ್ ಡಾಕ್, GRSC ಮತ್ತು DRDO ಸಂಸ್ಥೆಗಳ ಜಂಟಿ ಕಾರ್ಯಾಚರಣೆ ಎಲ್ಲ ಇದೆ. ಇದರಲ್ಲಿ ಲಕ್ಷಾಂತರ ಹೊಸ ಉದ್ಯೋಗ ಸೃಷ್ಟಿಗಳಾಗುತ್ತೆ. MSMEಗಳಿಗೆ ಭಾರಿ ಲಾಭ ಆಗುತ್ತೆ. ಈಗಾಗಲೇ ಭಾರತ ಸರ್ಕಾರ ಹೇಳಿದೆ 5500 ಬಿಡಿಭಾಗಗಳನ್ನು ಯಾವುದೇ ಕಾರಣಕ್ಕೂ ವಿದೇಶಗಳಿಂದ ತರಿಸ್ಕೊಳ್ಬಾರ್ದು, ಅದೆಲ್ಲವೂ ಕೂಡ ಸ್ವದೇಶಿ ಆಗಿರಬೇಕು ಅಂತ. ಹೀಗಾಗಿ MSMEಗಳಿಗೆ ಮತ್ತು ಖಾಸಗಿ ರಕ್ಷಣಾ ಪಾಲುದಾರರಿಗೆ ಏನಿದೆ ಅದು ಕೂಡ ದೊಡ್ಡ ಮಟ್ಟದಲ್ಲಿ ಹೆಚ್ಚಳ ಆಗುತ್ತೆ. ರಕ್ಷಣಾ ರಫ್ತು ಕ್ಷೇತ್ರದಲ್ಲಿ ಇದೀಗ ಒಂದು ಮೈಲಿಗಲ್ಲನ್ನು ಸಾಧಿಸುವ ಪ್ರಯತ್ನ. ಆ ಮುಖಾಂತರ ಎರಡು ಶತ್ರು ದೇಶಗಳು, ಒಂದು ಪಾಕಿಸ್ತಾನ ಮತ್ತು ಚೀನಾದ ಈ ಕಠಿಣತೆ ಅಥವಾ ಅವರ ಒಪ್ಪಂದ, ಅವರ ಮೈತ್ರಿ, ಅವರ ದಾಳಿಗಳು ಇವೆಲ್ಲವನ್ನು ಕೂಡ ಪ್ರಾಜೆಕ್ಟ್ 18ನ ಮುಖಾಂತರ ಎದುರಿಸುವ ಶಕ್ತಿ ಸಾಮರ್ಥ್ಯವನ್ನು ಭಾರತ ಬೆಳೆಸಿಕೊಳ್ತಾ ಇದೆ. ಇದು ಜೀ ಕನ್ನಡ ನ್ಯೂಸ್ DNA 4ನೇ ಸುದ್ದಿ. ಆದರೆ ಕೊನೆಯ ಸುದ್ದಿ ಮಳೆಗೆ ಸಂಬಂಧಪಟ್ಟಂತಹ ಸುದ್ದಿ. ಇಷ್ಟು ದಿನಗಳ ಕಾಲ ರಾಜ್ಯದಲ್ಲಿ ಮಳೆ ಆಗ್ತಾ ಇಲ್ಲ, ರೈತರು ಬಿತ್ತಿದ ಬೆಳೆಗಳ ಹಾನಿ ಆಗ್ತಾ ಇದೆ, ಆ ಬಿತ್ತಿದ ಬೀಜವೂ ಕೂಡ ಮಣ್ಣಲ್ಲಿ ಮಣ್ಣಾಗಿ ಹೋಗ್ತಾ ಇದೆ ಎನ್ನುವಂಥ ಸುದ್ದಿಗಳೆಲ್ಲ ಬಂದಿತ್ತು. ಮಳೆ ಆಗಬೇಕು ಅಂತ ಇಡೀ ರಾಜ್ಯದ ಜನ ಹರಕೆ ಹೊತ್ಕೊಳ್ತಾ ಇದ್ರು, ಪೂಜೆ ಮಾಡ್ತಾ ಇದ್ರು, ಭಜನೆ ಮಾಡ್ತಾ ಇದ್ರು ಊರೂರಲ್ಲಿ. ಆದರೆ ಇದೀಗ ವರುಣ ದೇವ ಎಂಟ್ರಿ ಕೊಟ್ಟಿದ್ದಾನೆ ಅಂತ ಎಲ್ಲ ಹೇಳಲಾಗ್ತಾ ಇದೆ. ಒಂದು ಕಡೆ ಕರಾವಳಿ ಮತ್ತು ಮಲೆನಾಡು ಭಾಗದಲ್ಲಿ ವಿಪರೀತ ಮಳೆಯಾಗಿ ಜನಜೀವನ ಸಂಕಷ್ಟ ಎದುರಿಸ್ತಾ ಇದ್ರೆ, ಮತ್ತೊಂದು ಕಡೆ ನೀವು ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ, ರಾಜ್ಯದ ವಿವಿಧ ಭಾಗಗಳಲ್ಲಿ ಮಳೆ ಆಗುವಂತಹ ಮುಖಾಂತರ 3 ಜನ ಬಲಿಯಾಗಿದ್ದಾರೆ. 3 ಜನ ಮಳೆಯ ಕಾರಣಕ್ಕಾಗಿ ಇಡೀ ರಾಜ್ಯದಲ್ಲಿ ಮೃತಪಟ್ಟಿದ್ದಾರೆ. ಕೆಲವೊಂದಿಷ್ಟು ಕಡೆ ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದೆ, ಕೆಲವೊಂದಿಷ್ಟು ಕಡೆ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ. ಇದು ಮಳೆ ಅವಾಂತರದ ಪ್ರಶ್ನೆ. ಹಾಗಾದರೆ ಹೆಂಗಿದೆ ಮಳೆಯ ಆರ್ಭಟ? ಡೀಟೇಲ್ಸ್ ನೋಡ್ತಾ ಹೋಗೋಣ. ವರುಣನ ಅಬ್ಬರಕ್ಕೆ ಜನಜೀವನ ಅಕ್ಷರಶಃ ಅಸ್ತವ್ಯಸ್ತವಾಗಿದೆ. ನೀವು ಅದನ್ನು ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ. ಇದೇ ರೀತಿಯಾಗಿ ಉಡುಪಿ, ದಕ್ಷಿಣ ಕನ್ನಡ, ಉತ್ತರ ಕನ್ನಡ ಜಿಲ್ಲೆಗಳಿಗೆ ರೆಡ್ ಅಲರ್ಟ್, ಅಂದರೆ ವಿಪರೀತ ಮಳೆ ಆಗಬಹುದು ಅಂತ ಸೂಚನೆ ಕೊಡಲಾಗಿದೆ. ಜುಲೈ 2ರಿಂದ ಅಂದರೆ ನಾಳೆಯಿಂದ 204 ಮಿಲಿಮೀಟರ್ಗಿಂತಲೂ ಕೂಡ ಹೆಚ್ಚಿನ ಮಳೆಯ ಮುನ್ಸೂಚನೆ. ಎಲ್ಲಿದು? ಮಲೆನಾಡು ಮತ್ತು ಉತ್ತರ ಕನ್ನಡ, ಅಂದರೆ ಉಡುಪಿ, ದಕ್ಷಿಣ ಕನ್ನಡ ಮತ್ತು ಉತ್ತರ ಕನ್ನಡ ಜಿಲ್ಲೆ, ಈ 3 ಜಿಲ್ಲೆಗಳಲ್ಲಿ ಗಂಟೆಗೆ 40ರಿಂದ 50 ಕಿಲೋಮೀಟರ್ ವೇಗದಲ್ಲಿ ಬಿರುಗಾಳಿ ಎಲ್ಲ ಬೀಸುತ್ತೆ. ಹೀಗಾಗಿ ಜನ ಎಚ್ಚರಿಕೆಯಿಂದ ಇರಬೇಕು ಅಂತೆಲ್ಲ ಹೇಳಿದ್ದಾರೆ. ಜುಲೈ 6ರವರೆಗೆ ರಾಜ್ಯಾದ್ಯಂತ ಈ ಮುಂಗಾರಿನ ಆರ್ಭಟ ಇದೆ ಅಂತ ಹವಾಮಾನ ಇಲಾಖೆ ಎಲ್ಲ ಹೇಳಿದೆ. 42% ಮಳೆ ಕೊರತೆಯನ್ನು ನಾವು ಜೂನ್ ತಿಂಗಳೆಲ್ಲ ಅನುಭವಿಸಿದ್ವಿ. ಇದೀಗ ಮುಂಗಾರು ಮಾರುತಗಳೆಲ್ಲ ಚುರುಕಾಗಿದೆ. ಅಕ್ಷರಶಃ ಕರಾವಳಿ ಭಾಗದ ಪರಿಸ್ಥಿತಿಯನ್ನು ನಾವು ನೋಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ವಿಪರೀತವಾಗಿ ಧಾರಾಕಾರವಾಗಿ ಮಳೆ ಆಗ್ತಾ ಇದೆ ಉಡುಪಿ, ದಕ್ಷಿಣ ಕನ್ನಡ, ಅದಾದ ನಂತರ ಉತ್ತರ ಕನ್ನಡದಲ್ಲಿ. ಇದೀಗ ಆ ಮಳೆಯ ಪ್ರಮಾಣ ಮತ್ತಷ್ಟು ಜಾಸ್ತಿ ಆಗ್ಬೋದು. 204 ಮಿಲಿಮೀಟರ್ಗಿಂತ ಹೆಚ್ಚಿನ ಮಳೆ ಆಗ್ಬೋದು ಅಂತೆಲ್ಲ ಹೇಳ್ತಿದ್ದಾರೆ. ನೋಡೋಣ ಏನಾಗುತ್ತೆ ಅಂತ. ಮತ್ತೊಂದು ಕಡೆ ಮಳೆರಾಯನ ಅಟ್ಟಹಾಸ ಆಗಿರೋದು. ಮಳೆರಾಯ ಅಟ್ಟಹಾಸವನ್ನು ಮೆರೆದಿದ್ದಾನೆ. ಏನಾಯಿತು? ಭಾರಿ ಮಳೆಗೆ ಕಂಕನಾಡಿ ಬಳಿ ಒಂದು ಮನೆಯ ಮೇಲ್ಛಾವಣಿ ಎಲ್ಲ ಕುಸಿದ್ಬಿಟ್ಟಿದೆ. ವಿಪರೀತ ಮಳೆ ನೋಡಿ, ನಮ್ಮದೇ ರಾಜ್ಯದ 2 ಪರಿಸ್ಥಿತಿ. ಒಂದು ಕಡೆ ಮಳೆ ಆಗ್ತಾ ಇಲ್ಲ, ಹನಿ ನೀರು ಬರ್ತಾ ಇಲ್ಲ ಅಂತ ಜನ ತಲೆ ಮೇಲೆ ಕೈ ಇಟ್ಕೊಂಡು ಕೂತಿದ್ದಾರೆ. ಒಂದು ಕಡೆ ಅತಿವೃಷ್ಟಿ, ಮತ್ತೊಂದು ಕಡೆ ಅನಾವೃಷ್ಟಿಯ ಪರಿಸ್ಥಿತಿ ಇದು. ಈ ರೀತಿಯಾಗಿ ಮಳೆ ಆಗ್ತಾ ಇರುವಂತಹ ಪರಿಣಾಮ ಭಾರಿ ಮಳೆಗೆ ಕಂಕನಾಡಿ ಬಳಿ ಎಲ್ಲ ಮನೆ ಮೇಲ್ಛಾವಣಿ ಕುಸಿತು. ನಿದ್ದೆಯ
ಆ ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ ನೀವು. ಮಳೆಯ ಕಾರಣಕ್ಕಾಗಿ ಒಂದು ಕುಟುಂಬ, ಬಿಹಾರದ ಮೂಲದ 2 ಮಕ್ಕಳು ಸೇರಿದಂತೆ 3 ಜನ ಘಟನೆಯಲ್ಲಿ ಮೃತಪಟ್ಟಿದ್ದಾರೆ. ಮಲಗಿದ್ರಂತೆ, ನಿದ್ದೆಯಲ್ಲಿ ಇದ್ದರು. ಆದರೆ ನಿದ್ದೆಯಲ್ಲಿದ್ದಂತಹ ಸಮಯದಲ್ಲೇ ಮೇಲ್ಛಾವಣಿ ಎಲ್ಲ ಕುಸಿದು ಇದೀಗ 3 ಜನ ಮೃತಪಟ್ಟಿರೋದು. ಇದು ಮಳೆಯಿಂದ ಆಗಿರುವಂಥ ಅವಾಂತರವನ್ನು ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ ನೀವು. ಕಾಸರಗೋಡು ಜಿಲ್ಲೆ ಎಲ್ಲ ಶೈಕ್ಷಣಿಕ ಸಂಸ್ಥೆಗಳಿಗೆ ಅಲ್ಲಿಯ ಜಿಲ್ಲಾಧಿಕಾರಿಗಳು ರಜೆಯನ್ನು ಘೋಷಣೆ ಮಾಡಿಕೊಂಡ್ರು. ವಿಶ್ವವಿದ್ಯಾಲಯ ಪರೀಕ್ಷೆಗಳಲ್ಲಿ ಯಾವುದೇ ಬದಲಾವಣೆ ಇಲ್ಲಂತೆ. ತಗ್ಗು ಪ್ರದೇಶದ ನಿವಾಸಿಗಳು ಸುರಕ್ಷಿತ ಸ್ಥಳಗಳಿಗೆಲ್ಲ ತೆರಳಬೇಕು ಅಂತ ಅಲ್ಲಿಯ ಜಿಲ್ಲಾಡಳಿತ ಒಂದು ಮನವಿಯನ್ನು ಮಾಡಿದೆ. ಮಂಗಳೂರಿನ ಕಂಕನಾಡಿ ಬಳಿ ನಡೆದಿರುವಂತಹ ಘಟನೆ ಇದು. ಬಿಹಾರದ ಮೂಲದ ಶಾಂತ 35 ವರ್ಷ, 7 ವರ್ಷದ ಇನ್ನೊಬ್ಬರು, ಅದಾದರೆ 4 ವರ್ಷದ ಪರಿ ಅಂತ ಇವರೆಲ್ಲ ಘಟನೆಯಲ್ಲಿ ಮೃತಪಟ್ಟರು. ಹೀಗಾಗಿ ಶಾಲಾ ಕಾಲೇಜಿಗೆ ಮುನ್ನೆಚ್ಚರಿಕವಾಗಿ ರಜೆ ಕೊಟ್ಟಿದ್ದಾರೆ. ನೋಡೋಣ ಏನಾಗುತ್ತೆ. ಮತ್ತೊಂದು ಕಡೆ ಮಲೆನಾಡು ಮತ್ತು ಒಳನಾಡಲ್ಲೂ ಕೂಡ ಮಳೆ ಸವಾರಿಯಾಗಿದೆ. ಎಲ್ಲೆಲ್ಲಿ ಶಿವಮೊಗ್ಗ, ಚಿಕ್ಕಮಗಳೂರು, ಹಾಸನ, ಕೊಡಗು ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಘೋಷಣೆ ಮಾಡಿದೆ ಹವಾಮಾನ ಇಲಾಖೆ. ಬೆಳಗಾವಿ, ಧಾರವಾಡ, ಹಾವೇರಿ ಜಿಲ್ಲೆಗಳಲ್ಲಿ ಯೆಲ್ಲೋ ಅಲರ್ಟ್ ಘೋಷಣೆಯಾಗಿದೆ, ಮಳೆ ಆಗಬಹುದು ಅಂತ. ಚಿಕ್ಕಮಗಳೂರಿನ ಕಳಸದಲ್ಲಿ ಮರಗಳೆಲ್ಲ ಧರೆಗುರುಳಿದವೆ, ವಾಹನ ಸಂಚಾರ ಸ್ಥಗಿತ ಆಗಿದೆ. ಜುಲೈ 3ರ ವೇಳೆಗೆ ಬಂಗಾಳ ಕೊಲ್ಲಿಯಲ್ಲಿ ವಾಯುಭಾರ ಕುಸಿತ ಆಗುವಂಥ ಸಾಧ್ಯತೆ ಇದೆ ಅಂತ ಹೇಳಿದ್ದಾರೆ. ಬಿತ್ತನೆ ವಿಳಂಬದಿಂದ ಆತಂಕದಲ್ಲಿದ್ದಂತಹ ರೈತರಿಗೆ ವರುಣನಿಂದ ಒಂದು ಕೊಂಚ ಸಮಾಧಾನ. ಆಗಾಗಲೇ ಗೋವಿನ ಜೋಳ ಆಗಿರ್ಬೋದು, ಬೇರೆ ಬೇರೆ ಬೆಳೆಗಳನ್ನು ಬಿತ್ತಿ 1 ತಿಂಗಳಾಗ್ತಾ ಬಂತು. ಆದರೆ ಇಲ್ಲಿಯ ತನಕವೂ ಕೂಡ ಮಳೆ ಆಗಿಲ್ಲ. ಈಗ ಕೊಂಚ ಸಮಾಧಾನ ಬರುತ್ತೆ ಅಂತ. ಹಾಗಾದರೆ ರಾಜ್ಯದಲ್ಲಿ ಎಷ್ಟೆಷ್ಟು ಮಳೆ ಆಯಿತು, ಎಲ್ಲೆಲ್ಲಿ ಏನೇನಾಯಿತು? ರಾಜಧಾನಿ ಬೆಂಗಳೂರಿನಲ್ಲಿ ನಿನ್ನೆಯಿಂದಲೂ ಕೂಡ ಮೋಡ ಕವಿದ ವಾತಾವರಣ ನೋಡ್ತಾ ಇದ್ದೀವಿ. ಇವತ್ತು ಬೆಳಗ್ಗೆಯೂ ಕೂಡ ಅದೇ ವಾತಾವರಣ ಇತ್ತು, ಸಾಧಾರಣ ಮಳೆ ಅಂತ ಹೇಳ್ತಿದ್ದಾರೆ. ಉಡುಪಿಯ ಸಿದ್ದಾಪುರ ಮತ್ತು ಕಾರವಾರದಲ್ಲಿ 12 ಸೆಂಟಿಮೀಟರ್ ಮಳೆ ದಾಖಲಾಗಿದೆ. ಕೊಟ್ಟಿಗೆಹಾರ, ತಲಗುಪ್ಪದಲ್ಲಿ 7 ಸೆಂಟಿಮೀಟರ್ ಮಳೆ ವರದಿಯಾಗಿದೆ. ಜುಲೈ 5ರ ತನಕ ಮಲೆನಾಡು ಜಿಲ್ಲೆಗಳಲ್ಲಿ ಮಳೆಯ ಪ್ರಮಾಣ ಎಲ್ಲ ಹೆಚ್ಚಾಗಬಹುದು ಅಂತ. ಹೀಗಾಗಿ ತುರ್ತು ಸಹಾಯಕ್ಕಾಗಿ ಸಹಾಯವಾಣಿಗಳನ್ನೆಲ್ಲ ಸಂಪರ್ಕ ಮಾಡಿ ಮಳೆಯ ಪ್ರಮಾಣ ಇನ್ನು ಮೇಲೆ ಜಾಸ್ತಿ ಆಗ್ಬೋದು ಅಂತ. ಅಂದರೆ ಜೂನ್ ತಿಂಗಳಲ್ಲಿ ವಿಪರೀತವಾದಂತಹ ಮಳೆ ಕೊರತೆಯನ್ನು ನಾವೆಲ್ಲ ಅನುಭವಿಸಿದ್ವಿ. ಒಣ ಹವೆ ಇತ್ತು ಜೂನ್ ತಿಂಗಳಲ್ಲಿ, ಒಂದು ಹನಿಯೂ ಕೂಡ ಮಳೆ ಆಗಿರಲಿಲ್ಲ. ಇದೀಗ ಅದರ ಪ್ರಮಾಣ ಜಾಸ್ತಿ ಆಗ್ಬೋದು ಅಂತ ಹವಾಮಾನ ಇಲಾಖೆ ಹೇಳ್ತಾ ಇದೆ. ನೋಡೋಣ ಏನಾಗುತ್ತೆ ಅಂತ. ಇದರೊಂದಿಗೆ ಇವತ್ತಿನ ಜೀ ಕನ್ನಡ ನ್ಯೂಸ್ DNA ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.